how have you enjoyed the journey so far? ಯಾವಾಗ ಶಿಕ್ಷೆ ಕೊಡಬೇಕು ಕೊಟ್ಟಿದ್ದಾನೆ, ಯಾವಾಗ ಬೋನಸ್ ಕೊಡಬೇಕು ಸಖತ್ತಾಗಿ ಕೊಟ್ಟಿದ್ದಾನೆ. ಸಕ್ಸಸ್ ಬಗ್ಗೆ ಈ ಥರ ಪ್ರೊಫೆಷನಲ್ ಇರೋರಿಗೆ ದಿನ ಬೆಳಗಾದರೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ವಾಟ್ ಇಸ್ ಸಕ್ಸಸ್ ಟು ಯು? ದುಡ್ಡು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ಲೈಕ್ ದಟ್ ಈಸ್ ನಾಟ್ ಔಟ್ ಆಫ್ ಗ್ರೀಡ್. ಚೆನ್ನಾಗಿ ದುಡ್ಡು ಮಾಡಿಬಿಟ್ಟು ದುಡ್ಡು ಇಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳಬೇಕು. ಹೌ ಡಿಡ್ ಯು ಸ್ಟಾಪ್ ಗಿವಿಂಗ್ ಅ ಡ್ಯಾಮ್? ಎಸ್ ಬಾಸ್ ಬೇಡ, ಸುತ್ತಮುತ್ತ ಅಣ್ಣ ನೀನೇ ಗ್ರೇಟ್ ಅಣ್ಣ, ಅಣ್ಣ ನೀನು ಡೋಂಟ್ ಹ್ಯಾವ್ ಪೀಪಲ್ ದಟ್ ಅರೌಂಡ್. ಜೀವನದಲ್ಲಿ ಅಂದರೆ ಯಾವುದೂ ಶಾಶ್ವತ ಅಲ್ಲ, ಆಮೇಲೆ ನಿನ್ನಿಂದ ಏನೂ ಇಲ್ಲ, ಭಗವಂತ ಕೊಡ್ತೇನೆ, ಅದನ್ನ ಎಂಜಾಯ್ ಮಾಡು. 2024-25 ಫ್ರೇಮಲ್ಲಿ ಇಷ್ಟು ಲೈಫನ್ನು ನೋಡಿದ್ಮೇಲೆ ಸಿನಿಮಾ ಮತ್ತು ಟಿ ವಿನಲ್ಲಿ ವರ್ಡ್ ಆಫ್ ಅಡ್ವೈಸ್ ಫಾರ್ ದೆಮ್, ಡೂಸ್ ಆ್ಯಂಡ್ ಡೋಂಟ್ಸ್? ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಮೋರ್ ಮನಿ ಇನ್ ದ ಬ್ಯಾಂಕ್ ಆ್ಯಂಡ್ ವೇರ್ ಅ ಚೀಪ್ ಶರ್ಟ್. Today on Just Curious, it is one and only Vijay Suriya. Anbitre, that is like the simplest introduction, but it is Vijay Suriya. Andre, that is another level of introduction. I think introductions are always that, alla. Yaranna, yav energyalli, yav vicharada moolka, yav lensal nodtivi anta. But for me, honestly, Vijay, you are like one happy, go-lucky kind of a guy at one phase of life. And today, I think after 4-5 years here I am meeting you in 2024-2025, a timeline, and you seem to be tara, I wouldn't want to call calm, but I would call it as a condensed, like, you know, you've sorted, like, I know my shit sort of a energy in ansate. So even the background alli, here I am welcoming you on Just Curious. Hegidira? Chanagidini. Now I am Vijay Lalita Suriya, not just Vijay Suriya, just you know, a new addition to my name. I think ಈ ವರ್ಷ I got it officially changed. Not changed, added. Yes. ಅಮ್ಮನ ಹೆಸರು ಹಾಕ್ಕೊಂಡೆ. Oh, yeah. Nice. So I'm good. Thank you for inviting me. My first podcast. Oh. Yeah. Hopefully we will sail through certain phases of your life. Yes. And the future and ಎಲ್ಲ. ಸೊ ಫಸ್ಟ್ಲಿ ನೌ ದ್ಯಾಟ್ ಯು ಆರ್ ವಿಜಯ ಲಲಿತಾ ಸೂರ್ಯ, ಅಮ್ಮನ ಮೇಲೆ ನಿಮಗಿರೋ ಪ್ರೀತಿ, ವಿಶ್ವಾಸ, ಗೌರವ ಇವೆಲ್ಲ ಬೇರೆ ಬೇರೆ ಥರ ಕಾಣ್ತಾ ಇದೆ. ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಅಮ್ಮನೂ ಅಲ್ಲೇ ಇದ್ದರು. ಆ್ಯಂಡ್ ಯುನೋ the minute we say Vijay, we know that he's a mama's boy kind of a one. And I'm associated. I mean, the whole mother thing is associated with me somehow. Mama's boy ಅಂದರೆ ಅದು ತುಂಬ ಅಂದರೆ ಎಲ್ಲ ಹುಡುಗರು ಒನ್ ಫೇಸ್ ಆಫ್ ಲೈಫಲ್ಲಿ ಹಂಗೆ ಇರ್ತಾರೆ. ಇಟ್ಸ್ ಜಸ್ಟ್ ನಾವು ಶೀಸ್ ಆಲ್ಸೋ ಪಾರ್ಟ್ ಆಫ್ ಮೈ ವರ್ಕ್ ಅಲ್ವಾ, ಸೊ ಅದಕ್ಕೆ ಹಂಗೆ ಅನಿಸ್ಬೋದು. ಶಿ ಲೈಕ್ ಮ್ಯಾನೇಜಸ್ ಮೈ ವರ್ಕ್ ಆಲ್ಸೋ. ಆ್ಯಂಡ್ ಏನೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದಾಗ ಮೇಜರ್ ಡಿಸಿಷನ್ ಅವ್ರದ್ದಿರುತ್ತೆ. ಸೊ ಇಟ್ಸ್ ಲೈಕ್ ಅ ಮಾ ಮೇಜರ್ ಥಿಂಗ್. ನೈಸ್ ವರ್ಡ್. ಸೊ ಫಸ್ಟ್ಲಿ ವಿಜಯ್, ಲೈಫಲ್ಲಿ ಏನಾದರೂ ಒಂದು ಹುಡುಕಬೇಕು ಅಂತ ಎಲ್ಲರದು ಒಂದು ಆಸೆ ಇದ್ದಿರುತ್ತೆ. ಅಥವಾ ಕೆಲವು ಸತಿ ಲೈಫಲ್ಲಿ ಏನೂ ಹುಡುಕಕ್ಕೆ ನಿಮಗೆ ಡೈರೆಕ್ಷನ್ ಸಿಕ್ಕಿಲ್ಲ ಅಂತಂದರೂ, ಯುನೋ ಯು ಕ್ಯಾನ್ ಪರ್ಸ್ಯೂ ಹ್ಯಾಪಿನೆಸ್, ಯು ಕ್ಯಾನ್ ಪರ್ಸ್ಯೂ ಹೌ ಟು ಹೀಲ್ ಯುವರ್ ಸೆಲ್ಫ್, ಯು ಕ್ಯಾನ್ ಪರ್ಸ್ಯೂ ಹೌ ಟು ಬಿ ಇನ್ ದ ಪ್ರೆಸೆಂಟ್ ನಾವು. ಇವೆಲ್ಲ ಯಾವತ್ತೊಂದು ಒಂದು ಥಿಯರಿ. ಬಿಕಾಸ್ ಪರ್ಸ್ಯೂಟ್ ಅಂದಾಗ ಯಾವಾಗಲೂ ನಾವು ಯಾವುದೊಂದು ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಅಥವಾ ಸಮಥಿಂಗ್ ದ್ಯಾಟ್ ಡಿಫೈನ್ಸ್ ಅವರ್ ಐಡೆಂಟಿಟಿ. ನಾವು ಇವಾಗ ವಿ ಡಿಫೈನ್ಡ್ ಬೈ ದ ರೋಲ್ಸ್ ದಟ್ ವಿ ಡೂ ಆರ್ ದ ಮೂವೀಸ್ ಆರ್ ಇದೆಲ್ಲ ಪ್ರೊಫೆಷ್ನಲಿ ಎಲ್ಲ ಸೈಡಿಗೆ ಇಟ್ರು ಆ್ಯಸ್ ಅನ್ ಇಂಡಿವಿಜುವಲ್ ಹೂ ಯು ಆರ್ ಅಂತ ಎಲ್ಲ ಹುಡುಕಾಟಗಳ ಹಿಂದೆ ಬೆನ್ನು ಹತ್ತಿ ಅಂತ ಒಂದು ಮಾತಿದೆ. ಇದನ್ನು ಯಾಕೆ ಹೇಳ್ದೆ ಅಂದರೆ, ಔಟ್ ಆಫ್ ಕ್ಯೂರಿಯಾಸಿಟಿ, ಇನ್ ದಿಸ್ ಫೇಸ್ ಆಫ್ ಲೈಫ್ ಯಾವ್ದಾರ ಬೆನ್ನು ಹತ್ತಾ ಇದ್ದೀರಾ? ಬಟ್ ನೀವು ಹೇಳಿದ್ರಲ್ಲ ಇತ್ತೀಚೆಗೆ ಇಟ್ಸ್ ಬಿಕಮ್ ಒನ್ ಥಿಂಗ್ ಅಂತ, ಅಂದರೆ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್ ಇರ್ಬೋದು, ಅಂದರೆ ಫೈಂಡಿಂಗ್ ಸ್ಯಾಟಿಸ್ಫ್ಯಾಕ್ಷನ್, ಪೀಸ್, ಕಂಟೆಂಟ್ಮೆಂಟ್ ಜೀವನದಲ್ಲಿ. ಬಟ್ ಇದು ಆವಾಗಿಂದ ಇತ್ತು ನಮ್ಮಲ್ಲಿ, ನಮ್ಮ ಭಾರತ ದೇಶದಲ್ಲಿ. ನಮಗೆ ಊಟ, ತಿಂಡಿ, ನೀರು ಎಲ್ಲ ಚೆನ್ನಾಗಿತ್ತು. ಸೊ ವಿ ಹ್ಯಾಡ್ ಟೈಮ್ ಟು ಎಕ್ಸ್ಪ್ಲೋರ್ ಅದರ್ ಥಿಂಗ್ಸ್. ಸೊ ಬೇರೆ ದೇಶದಲ್ಲಿ ಪಾಪ ಕಿತ್ತಾಡ್ತಿದ್ರು ಮೂರೊತ್ತು ಪಾಪ, ಅದಕ್ಕೆ ಅವ್ರಿಗೆ ಫುಡ್, ಶೆಲ್ಟರ್, ಕ್ಲೋದಿಂಗ್ ಬೇಸಿಕ್ಕೆ ಸಮಸ್ಯೆ ಇತ್ತು. ನಮ್ಮಲ್ಲಿ ಅದೇನು ಸಮಸ್ಯೆ ಇರಲಿಲ್ಲ. ಸೊ ಹಾಗಾಗಿ ನಾವು ತುಂಬ ಸ್ಪಿರಿಚುಯಾಲಿಟಿ ಇರ್ಬೋದು, ಯೋಗ ಇರ್ಬೋದು, ಆ್ಯಂಡ್ ಆಲ್ಸೋ ಜ್ಞಾನ, ಅದಕ್ಕೆ ನಮ್ಮಲ್ಲಿ ಎಲ್ಲ ಇದೆ. ಆಸ್ಟ್ರಾಲಜಿ, ನ್ಯೂಮರಾಲಜಿ, ಏನೇನು ತುಂಬ ಇದೆ, ಸೈನ್ಸ್. ಬಿಕಾಸ್ ದೇ ಹ್ಯಾಡ್ ಟೈಮ್, ತುಂಬ ಟೈಮ್ ಇತ್ತು. We were a very prosperous ಇದು ಕಂಟ್ರಿ ಅಲ್ವಾ? Even before the Britishers came and ತುಂಬ ವರ್ಷಗಳಿಂದ ಒನ್ ಆಫ್ ದ ಮೋಸ್ಟ್ ಸಿವಿಲೈಸ್ಡ್ ಇದು ನೇಷನ್, ತುಂಬ ಅರ್ಲಿ ಸಿವಿಲೈಸೇಷನ್ ನಮ್ಮಲ್ಲೇ ಇರೋದು.
ಹಾಗಾಗಿ ಅವಾಗಿಂದನೂ ಹೇಳ್ಕೊಂಡು ಬಂದಿರೋದಿದೆ, ಸಂತೋಷನ ಕಂಡ್ಕೊಳ್ಳಿ, ಹೊರಗೆ ನೋಡೋಕ್ಕೆ ಹೋಗಬೇಡಿ, ಒಳಗೆ ಇದೆ ಅಂತ. ಇವಾಗ ಬಿಕಾಸ್ ಆಫ್ ಪಾಡ್ಕಾಸ್ಟ್, ಯೂಟ್ಯೂಬ್ ಎಲ್ಲರಿಗೂ ಇಟ್ಸ್ ಬಿಕಮ್ ಅ ಕೂಲ್ ಥಿಂಗ್. ನೋ, ಫಾರ್ ಮೀ ರೈಟ್ ನೌ ಇಟ್ಸ್ ಬಿಕಮ್ ಅಂದರೆ ಇಟ್ಸ್ ಬಿಕಮ್ ಅ ಕೂಲ್ ಫ್ಯಾಕ್ಟರ್. ಇವನ್ ಯೋಗ, ಸ್ಪಿರಿಚುಯಾಲಿಟಿ ಆಲ್ಸೋ ಇಸ್ ಬಿಕಮ್ ಅ ಕೂಲ್ ಫ್ಯಾಕ್ಟರ್. ಬಟ್ ಆ್ಯಕ್ಚುಲಿ ನಮ್ಮಲ್ಲಿ ಇಟ್ಸ್ ಅ ವೆರಿ ಲೈಕ್ ಅ ಡೇ ಟು ಡೇ ಥಿಂಗ್. ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಮ್ಮ ಹಿರಿಯರೆಲ್ಲ, ಅದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಬಂದಿದ್ರೆ ಇಟ್ ವುಡ್ ಬಿಕಮ್ ಲೈಕ್ ಅ ವೆರಿ ಹೌಸ್ ಹೋಲ್ಡ್ ಥಿಂಗ್ ಅಂತಾರಲ್ಲ, ಅದು ಮರ್ತೋಗಿತ್ತು. ಈಗ ಮತ್ತೆ ಕೆಲವರಿಂದ ಹೊರಗೆ ಬರ್ತಿದೆ. ಆ್ಯಂಡ್ ಪೀಪಲ್, ಯಂಗ್ಸ್ಟರ್ಸ್ ಆರ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ಇಟ್, ಸ್ಪಿರಿಚುಯಾಲಿಟಿ ಆ್ಯಂಡ್ ಫೈಂಡಿಂಗ್ ಹ್ಯಾಪಿನೆಸ್ ಆ್ಯಂಡ್ ಆಲ್ ಆಫ್ ದಟ್. ಆ್ಯಂಡ್ ಆಲ್ಸೋ ಮೊದಲು ಇಟ್ ವಾಸ್ ವೇ ಆಫ್ ಲೈಫ್. ಇವಾಗ ಏನು ಅನ್ಸುತ್ತೆ ಅಂದರೆ ಪ್ರಾಬಬ್ಲಿ ಸಂಕಟ ಬಂದಾಗ ವೆಂಕಟರಮಣ, ನಾವು ಇಟ್ಸ್ ಆಲ್ ಲೈಕ್ ಏನೋ ಟ್ರಬಲ್ ಬಂದಿದೆ, ಓಕೆ ನೌ ಐ ಆಮ್ ಸರ್ಚಿಂಗ್, ಓಕೆ how do I fight this out, how do I fight this out. So some might stumble upon this as, okay, is there some solution here? ಅಂದರೆ ಫೇಸಸ್. ಅವಾಗ ಜನಕ್ಕೆ ಬರೀ ನೆಮ್ಮದಿ, ಸುಖ, ಸಂತೋಷ ಅದ್ರ ಕಡೆನೇ ಇತ್ತು. ದೆನ್ ದ ವೆಸ್ಟರ್ನ್ ಸಿವಿಲೈಸೇಷನ್ ಅವ್ರು ಜಾಸ್ತಿ ಕೊಟ್ಟಿದ್ದು ಮಟೀರಿಯಲ್ಸ್ಗೆ ಏನೋ ಇಂಪಾರ್ಟೆನ್ಸ್, ಮಟೀರಿಯಲ್ ಇರಬೇಕು ಅಂತ. ಸೊ ನಮ್ಮವರು ಫಾಲೋ ಮಾಡಿದ್ರು. ಈಗ ಮತ್ತೆ ವೈಟ್ ಸ್ಕಿನ್ನು ಇದು ನಮ್ಮ ಕಡೆ ಬರ್ತಿದ್ದಾರೆ. ಈಗ ಅದಕ್ಕೆ ನಾವು ಅವ್ರನ್ನ ಅವ್ರು ವೈಟ್ ಸ್ಕಿನ್ ಯೋಗ ಫಾಲೋ ಮಾಡ್ತಾರೆ, ಸ್ಪಿರಿಚುಯಾಲಿಟಿ ಫಾಲೋ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ. ಸೊ ನಾವು ಆ ಕಡೆ ಹೋಗೋಣ ಅಂತ. ಸಮ್ಹೌ ವಿ ಹ್ಯಾವ್ ಟು ಸ್ಟಾಪ್ ದೇರ್ ವ್ಯಾಲಿಡೇಷನ್ ಅನ್ಬೋದು. ಅಂದರೆ ಅವ್ರು ಮಾಡಿದ್ರೇ ಅದು ಕರೆಕ್ಟು ಅಂತ ನಾವು ಎಲ್ಲೋ ಒಂದು ಕಡೆ ಇಟ್ಸ್ ದೇರ್. ಇಫ್ ಯು ಸಿ ದ ಪ್ಯಾಟರ್ನ್, ಯೋಗ ಬಿಕೇಮ್ ಫೇಮಸ್ ಬಿಕಾಸ್ ವೈಟ್ ಸ್ಕಿನ್ ಪೀಪಲ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಅಲ್ವಾ. ನಮ್ಮಲ್ಲಿ ಅದು ರೆಗ್ಯುಲರ್ ಆಗಿತ್ತು ಆವಾಗಿಂದ. ಜಿಮ್ಮು, ವೆಯ್ಟ್ಸು ಜಾಸ್ತಿ ಆಗ್ಬಿಟ್ಟಿದೆ. ಗರಡಿ ಮೊದಲಿಂದೆಲ್ಲ ಇತ್ತು, ನಮ್ಮಲ್ಲಿತ್ತು, ಗರಡಿ ಇತ್ತು, ಯೋಗ ಇತ್ತು. ಸೊ ವಾಟ್ ಯು ಆರ್ ಸೇಯಿಂಗ್ ಇಸ್, ಇಲ್ಲಿ ಹಿತ್ತಲ ಗಿಡ ಮದ್ದಲ್ಲ, ಅಲ್ಲಿ ಹೋದ್ರೆ ಅಲ್ಲಿಂದ ಬಂದರೆ ಶಂಕದಿಂದ ಬಂದರೆ ತೀರ್ಥ ನಮ್ಮದೇ ಆಗಿದೆ ಇದು ಅಂತ. ಹೌದು. ಆ್ಯಂಡ್ ಈಗ ಇನ್ನೊಂದು ಬೇರೆ ಆ್ಯಡ್ ಆಗಿದೆಯಲ್ಲ, ಅದು ಈಸ್ಟರ್ನ್ ಫಿಲಾಸಫಿ. ನಾವು ಎವ್ರಿಬಡಿ ಸಡನ್ಲಿ ಇಸ್ ಟಾಕಿಂಗ್ ಅಬೌಟ್ ಏಕಿಗಾಯ್. ಹಾಂ, ಎಲ್ಲೋ ಆ್ಯಕ್ಚುಲಿ ಈಸ್ಟರ್ನ್ ಫಿಲಾಸಫಿ ಸ್ವಲ್ಪ ಡೀಪಾಗಿ ನೋಡಿದ್ರೆ ಸಿಮಿಲಾರಿಟೀಸ್ ಇದೆ ನಮಗೆ, ಅವ್ರಿಗೆ ತುಂಬ ಡೀಪಾಗಿ. ಬುದ್ಧಿಸಮ್, ಬುದ್ಧಿಸಮ್, ಬುದ್ಧ ಬಂದು ನಮ್ಮವರೇ ಅಲ್ಲ. ಸೊ ಇಲ್ಲಿಂದ ಅಲ್ಲಿ ಹೋಗಿದ್ದು ಎಲ್ಲ ನಮ್ಮ ಬ್ಯೂಟಿಫುಲ್ ಕಂಟ್ರಿಯಿಂದ ಹೋಗಿದ್ದು. ಸೊ ವಿ ಹ್ಯಾವ್ ಟು ಸ್ಟಾಪ್ ಫೈಂಡಿಂಗ್ ನೀವು ಹೇಳ್ದಂಗೆ ನಮ್ಮ ಹತ್ರ ಏನಿದೆಯೋ ಅದನ್ನ ಸೆಲೆಬ್ರೇಟ್ ಮಾಡಬೇಕು ನಾವು, ಬೇರೆಯವ್ರು ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆ. ಹೌ ಆರ್ ಯು ಸೆಲೆಬ್ರೇಟಿಂಗ್ ಇಟ್? ಅಂದರೆ ನೀವು ಮಾತಾಡಿದ್ದು ಇವಾಗ ಇಸ್ ಮೋರ್ ಅಬೌಟ್ ಸೆಲ್ಫ್ ಲವ್. ಫಸ್ಟು ನಿಮ್ಮನ್ನೇ ನೀವು ಎಲ್ಲೋ ಓದ್ತಾ ಇದೆ, ಫಸ್ಟ್ ಲವ್ ಆ್ಯಂಡ್ ಲಾಸ್ಟ್ ಲವ್ ಇಸ್ ಟುವರ್ಡ್ಸ್ ಯುವರ್ ಸೆಲ್ಫ್ ಓನ್ಲಿ ಅಂತ ಯಾವಾಗಲೂ. ಸೊ ಎಸ್ಪೆಷಲಿ ನಿಮ್ಮ ಲೆನ್ಸಲ್ಲಿ ಏನು ಇಲ್ಲಿವರೆಗೂ ಲೈಫನ್ನು ನೋಡ್ಕೊಂಡು ಬಂದಿದ್ದೀರಾ, 1990 ಬಾರ್ನ್, ಯು ಆರ್ 34 ಕಂಪ್ಲೀಟ್. ಬಿಕಾಸ್ ಇದು 2025 ಸೊ ಸೆಪ್ಟೆಂಬರ್. ಹಂಗಿರೋದ್ರಿಂದ ಎವ್ರಿ ಫೇಸ್ ಆಫ್ ಯುವರ್ ಲೈಫ್ ಇಲ್ಲಿವರೆಗೂ ನಿಮ್ಗೆ ಏನೇನೋ ಹೇಳ್ಕೊಡ್ತಾ ಬಂದಿದೆ. ಆ್ಯಂಡ್ ಅದೆಲ್ಲದ್ರದ್ದು ಒಂದು ಹೂರಣ ಇವತ್ತಿನ ವಿಜಯ್ ಲಲಿತಾ ಸೂರ್ಯ. ಸೊ ವೆನ್ ಯು ರಿಫ್ಲೆಕ್ಟ್ ಬ್ಯಾಕ್, ಹೌ ಹ್ಯಾವ್ ಯು ಎಂಜಾಯ್ಡ್ ದ ಜರ್ನಿ ಸೋ ಫಾರ್? ಇಟ್ಸ್ ಬ್ಯೂಟಿಫುಲ್. ಗಾಡ್ಸ್ ಬೀನ್ ವೆರಿ ಕೈಂಡ್ ಅನ್ಬೋದು ನನಗೆ. ಅಂದರೆ ಯಾವಾಗ ಏನೇನು ಕೊಡಬೇಕು, ಯಾವಾಗ ಶಿಕ್ಷೆ ಕೊಡಬೇಕು ಕೊಟ್ಟಿದ್ದಾನೆ, ಯಾವಾಗ ಬೋನಸ್ ಕೊಡಬೇಕು ಸಾಕದಾಗಿ ಕೊಟ್ಟಿದ್ದಾನೆ. ಆ್ಯಂಡ್ ಎಲ್ಲದಕ್ಕೂ ಅದನ್ನ ಅರ್ಗಿಸ್ಕೊಳ್ಳೋಕೆ ಟೈಮು ಕೂಡ ಕೊಟ್ಟಿದ್ದಾನೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಳಿಲ್ವಾ ಅವಾಗಲೇ, ಯು ಆರ್ ಅ ವೆರಿ ಕಂಡೆನ್ಸ್ಡ್ ಗಾಯ್ ಟುಡೇ ಅಂತ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ಯುವರ್ ಓನ್ ಸ್ಟೇಟ್ಮೆಂಟ್ಸ್. ಫಸ್ಟ್ಲಿ ಯು ಸೆಡ್ ಗಾಡ್ ಇಸ್ ಬೀನ್ ಕೈಂಡ್. ಇದು ಎಲ್ರಿಗೂ ಒಂದು ಫೇಸಲ್ಲಿ ಅನ್ಸತ್ತೆ, ಇಲ್ಲ ಇದರ್ ಗಾಡ್ ಇಸ್ ಅನ್ಕೈಂಡ್, ಅನ್ಫೇರ್ ಅಥವಾ ಕೈಂಡ್ ಅಂತ. ಸೊ ನೀವಾಗಲೇ ಕೈಂಡ್ ಫೇಸನ್ನು ನೋಡಿರೋದ್ರಿಂದ ಯಾವ ಫೇಸ್ ಅಂದರೆ ಈ ಒಂದು ಪಾಯಿಂಟಲ್ಲಿ ಕುತ್ಕೊಂಡು ನಾನು ಅದನ್ನ ಹೇಳ್ತಾ ಇದ್ದೀನಿ. ಹಿಂದೆ ನೋಡಿದಾಗ ಆ ಪಾಯಿಂಟಲ್ಲಿ ಮೇ ಬಿ ನನಗೆ ಅನಿಸಿರ್ಬೋದು ಈಸ್ ಬೀಂಗ್ ಅನ್ಫೇರ್ ಅಂತ. ಇವಾಗ ಕುತ್ಕೊಂಡು ಅನಲೈಸ್ ಮಾಡಿದಾಗ ಐ ಫೀಲ್ ಗಾಡ್ ಈಸ್ ಬೀನ್ ವೆರಿ ಕೈಂಡ್, ಈಸ್ ಬೀಯಿಂಗ್ ಕೈಂಡ್ ಆಲ್ಸೋ. ಆ್ಯಂಡ್ ಅದೇ ನೀವು ಹೇಳ್ದಂಗೆ ನಾವು ಯಾವ ಲೆನ್ಸ್ ಹಾಕ್ಕೊಂಡು ನೋಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಯೂಶ್ವಲಿ ಇನಿಷಿಯಲ್ ಸ್ಟೇಜ್ ಬಂದಾಗ ಆಬ್ವಿಯಸ್ಲಿ ಕರಿಯರ್ ಈಸ್ ಎವ್ರಿಥಿಂಗ್. ಇವಾಗಲೂ ಬ್ಯಾಕ್ ಆಫ್ ಮೈ ಮೈಂಡ್ಸ್ ಎಲ್ಲೋ ಒಂದು ಕಡೆ ಬೇಡ ಅಂದ್ರೂ ಕರಿಯರ್ ಇಸ್, ಆ್ಯಂಡ್ ಸಮ್ ಹೌ ಯು ಆರ್ ಬೀಯಿಂಗ್ ಜಡ್ಜ್ ಫಾರ್ ಯುವರ್ ಕರಿಯರ್. ಯಾರೆಲ್ಲೇ ಸಿಕ್ಕಿದ್ರು ನೆಕ್ಸ್ಟ್ ಯಾವ ಸಿನಿಮಾ ಅಥವಾ ಸೀರಿಯಲ್ ಮಾಡ್ತಿದ್ದೀರಾ, ಏನು ಲಾಸ್ಟ್ ಶೋ ಹೆಂಗಾಯಿತು, ನೆಕ್ಸ್ಟ್ ಏನಿದೆ ಪ್ಲ್ಯಾನ್ಸು, ಆ ಆ್ಯಕ್ಟರ್ ಅದು ಮಾಡ್ತಿದ್ದಾರೆ. ಐ ಮೀನ್ ಇಟ್ಸ್ ಇಸ್ ವೆರಿ ಐ ಫೀಲ್ ದಟ್ ಶುಡ್ ನಾಟ್ ಬಿ ಯುವರ್ ಡಿಸೈಡಿಂಗ್ ಫ್ಯಾಕ್ಟರ್. ಅಂದರೆ ದಟ್ಸ್ ನಾಟ್ ಯುವರ್ ಐಡೆಂಟಿಟಿ. ಐ ಮೀನ್ ಜಾಬ್ ಮೊಟ್ಟೆ ಪಾಡು. ಆ್ಯಂಡ್ ಆಲ್ಸೋ ಯು ಶುಡ್ ಎಂಜಾಯ್ ದ ಪ್ರಾಸೆಸ್. ಮುಂಚೆ ಅದೇ ಐ ವಾಸ್ ಟು ವರಿಡ್ ಅಬೌಟ್ ಕರಿಯರ್.
ಆ್ಯಂಡ್ ಆ ಟೈಮಲ್ಲಿ ಹಿ ಗೇವ್ ಮಿ ಫ್ಯಾಂಟಾಸ್ಟಿಕ್ ಬ್ರೇಕ್ ಥ್ರೂ. ಬಟ್ ಆ ಟೈಮಲ್ಲಿ ನನಗದು ಫ್ಯಾಂಟಾಸ್ಟಿಕ್ ಅಂತ ಅನಿಸಿರಲಿಲ್ಲ. Are you talking about Agni Sakshi? I was just enjoying the process because I like acting and being a part of a story. I was enjoying, but then ಎಲ್ಲೋ ಒಂದು ಕಡೆ ಇನ್ನೂ ಏನೋ ಬೇಕು ಆಲ್ವೇಸ್ ದಟ್ ಇಸ್ ದೇರ್, ಎಲ್ಲರಿಗೂ ಇದೆ. ಎಷ್ಟೇ ನಾವು ಹೇಳ್ಕೋಬೋದು that you have to be content with what you have ಅಂತ, but that is there. So you have to practice everything. Practicing gratitude is important, practicing being content is important, and also being practical is important. ಹಾಗಂತ ದುಡ್ಡನ್ನು ಪಕ್ಕಕ್ಕೆ ಇಡೋಕ್ಕಾಗಲ್ಲ. ಫಾರ್ ಮಿ ಒನ್ ಆಫ್ ಮೈ ಮೇಜರ್ ಆ್ಯಂಬಿಷನ್ ಇಸ್ ದುಡ್ಡು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ಲೈಕ್ ದಟ್ ಈಸ್ ನಾಟ್ ಔಟ್ ಆಫ್ ಗ್ರೀಡ್. ಚೆನ್ನಾಗಿ ದುಡ್ಡು ಮಾಡಿಬಿಟ್ಟು ದುಡ್ಡು ಇಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳಬೇಕು. ಇವಾಗ ನಾನು ಹೇಳಿದ್ರೆ ಎಷ್ಟಪ್ಪ ಇದೆ ನಿನ್ನ ಹತ್ರ ಅಂತ ಕೇಳ್ತಾರೆ. ಸೊ ಈವನ್ ಇಫ್ ಐ ಸೇ ನಿನ್ನ ಹತ್ರ ಅಷ್ಟಿಲ್ಲ ಅದಕ್ಕೆ ಹೇಳ್ತಿದ್ದೆ ದುಡ್ಡು ಇಸ್ ನಾಟ್ ಎವ್ರಿಥಿಂಗ್ ಅಂತ. ಸೊ ಐ ಬಿಲೀವ್ ಇನ್ ಮೇಕಿಂಗ್ ಅ ಲಾಟ್ ಆಫ್ ಮನಿ ಆ್ಯಂಡ್ ಟೆಲಿಂಗ್ ಪೀಪಲ್ ದ್ಯಾಟ್ ಮನಿ ಈಸ್ ನಾಟ್ ಎವ್ರಿಥಿಂಗ್. ಇಟ್ ಈಸ್ ನೆಸೆಸರಿ, ಇಟ್ ಈಸ್ ಇಂಪಾರ್ಟೆಂಟ್, ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್ ಅಂತ. ಹಾಗೆ ಸೊ ಲೈಫ್ ಡಸ್ ಟೀಚ್ ಯು ಆ್ಯಂಡ್ ಹೀಸ್ ಗಿವನ್ ಅವಾಗೆಲ್ಲ ಇಟ್ಸ್ ಆಲ್ವೇಸ್ ಲೈಕ್ ದಿಸ್, ನೆಕ್ಸ್ಟ್ ಏನು ಲುಕಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಏನು ಅಂತ. ಕೆಲವು ಸತಿ ನಮ್ಮ ಹತ್ರ ಇರೋದು ಎಷ್ಟೋ ಜನ ಕಳಿಸು ಅಂತ ನಾವು ಅದನ್ನು ಕೆಲವು ಸತಿ ಕಳ್ಕೊಂಡಾಗಲೇ ರಿಯಲೈಸ್ ಮಾಡ್ತೀವ. ಟ್ರೂ 100%. ಐ ಈ ಪ್ರಶ್ನೆ ಇನ್ಫ್ಯಾಕ್ಟ್ ಲಾಟ್ ಆಫ್ ಪೀಪಲ್ ನಾನು ಕೇಳ್ತಾರೆ, ಯಾಕಿನ್ನ ಟಿ ವಿ ಮಾಡ್ತಿದ್ದೀರಾ ಸರ್, ಅಂತ. ಬಟ್ ಐ ಫೀಲ್ ಇಫ್ ಯು ಆರ್ ಗೆಟಿಂಗ್ ಸಮಥಿಂಗ್ ಬ್ಯಾಕ್ ಟು ಬ್ಯಾಕ್ ಆ್ಯಂಡ್ ದೇ ಆರ್ ಗಿವಿಂಗ್ ಯು ಗುಡ್ ಆಫರ್ಸ್, ವೈ ನಾಟ್? ಆ್ಯಂಡ್ ನನ್ನ ರೆಕಗ್ನಿಷನ್ ಬಂದಿದೆ ಅದು. ಆ್ಯಂಡ್ ಸಮ್ವೇರ್ ಯು ಜಸ್ಟ್ ಕೀಪ್ ತುಂಬ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಆ್ಯಂಡ್ ಬಿಕಾಸ್ ಯೂಶ್ವಲಿ ನನ್ನ ಫೇಸ್ ಆಫ್ ಲೈಫಲ್ಲಿ ಎಲ್ಲ ಹೇಳ್ತಾರೆ ಟಿ ವಿ ಬಿಡಿ, ಕಂಪ್ಲೀಟ್ ಸಿನಿಮಾ ಫೋಕಸ್ ಮಾಡಿ ಅಂತ. ಬಟ್ ಐ ಫೀಲ್ ವೈ ಶುಡ್ ಯು ಡೂ ದ್ಯಾಟ್? ಅದು ಬಂದಾಗ ಅದು ಮಾಡ್ತೀನಿ, ಇದು ಬಂದಾಗ ಇದು ಮಾಡ್ತೀನಿ. ದೆರ್ ಇಸ್ ನೋ, ಯು ಕಾಂಟ್ ಡಿಫೈನ್ ಇಟ್. ಬಟ್ ಅದು ತುಂಬ ಇಂಟ್ರಿಕೇಟ್ ಇದು ಕರಿಯರ್ ಇದಕ್ಕೆ ಹೋಗ್ಬಿಡುತ್ತೆ ಬಿಡಿ. ದಟ್ಸ್ ನಾಟ್ ಫನ್ ಟು ಟಾಕ್ ಅಬೌಟ್. ಐ ಮೀನ್ ಇಲ್ಲ, ನೀವು ಇದು ಬೇರೆ ಎಲ್ಲ ಆಯಾಮದಲ್ಲಿ ಲೈಫನ್ನು ನೋಡ್ಕೊಳ್ತಾ ಕರಿಯರ್ ಮೂಲಕನೇ ಲೈಫನ್ನು ಅರ್ಥ ಮಾಡ್ಕೊಂಡಿರೋದು ಅಲ್ವಾ? ಹಾಗಂದ್ಮೇಲೆ ಅದನ್ನು ಬಿಟ್ಟು ಇದಿಲ್ಲ, ಇದನ್ನು ಬಿಟ್ಟು ಅಂದರೆ ಸಿ ಕರಿಯರ್ ಇಸ್ ಥಾಟ್ ಮೀ ಅ ಲಾಟ್ ಆಫ್ ಥಿಂಗ್ಸ್. ಐ ಮೀನ್ ಇಟ್ ಈಸ್ ಬೂಸ್ಟೆಡ್ ಮೈ ಈಗೋ ಸಕ್ಕದಾಗೆ. ಇಟ್ ಈಸ್ ಗಿವನ್ ಮಿ ಅ ಗುಡ್ ಲೈಫ್. ಆ್ಯಂಡ್ ಇವತ್ತು ಕೂಡ ಗ್ರೇಟ್ ಚೈಲ್ಡ್ಹುಡ್ ಡ್ರೀಮ್, ಸೋ ಕಾಲ್ಡ್ ಹೀರೋ ಆಗಿದ್ದೀನಿ. ಆ್ಯಂಡ್ ಚಿಕ್ಕ ವಯಸ್ಸಿನ ಡ್ರೀಮ್ ಟು ಬಿಕಮ್ ಅನ್ ಆ್ಯಕ್ಟರ್ ಓನ್ಲಿ ಈಸ್ ಅ ಡ್ರೀಮ್ ಆವಾಗ. ಗಾಡ್ಸ್ ಬೀನ್ ವೆರಿ ಕೈಂಡ್. ಸೊ ಈ ಮೇಡ್ ಮಿ ಅನ್ ಆ್ಯಕ್ಟರ್, ಈ ಮೇಡ್ ಮಿ ಅ ರೆಕಗ್ನೈಸ್ಡ್ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಪೀಪಲ್ ಈಸ್ ಶೋನ್ ಮಿ ಸೋ ಮಚ್ ಲವ್. ಇವತ್ತು ಹೋದರೆ ಜನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಒನ್ ಟೈಮಲ್ಲಿ ಕೊರಗ್ತಾ ಇದ್ದೆ, ಇನ್ನೂ ಬೇಕು ಅಂತ. ದಿಸ್ ವಾಸ್ ಆಫ್ಟರ್ ಯುವರ್ ಅಗ್ನಿ ಸಾಕ್ಷಿ ಡ್ಯೂರಿಂಗ್ ಅಂತಾನೆ ಹೇಳ್ಬೋದು. ಡ್ಯೂರಿಂಗ್ ಆಲ್ ಆಫ್ ದಟ್. ಐ ರಿಮೆಂಬರ್ ದಟ್ ಫೇಸ್. ನೌ ಯು ಆರ್ ಪಾರ್ಟ್ ಆಫ್ ಡಾನ್ಸಿಂಗ್ ಸ್ಟಾರ್ ಸೇಮ್ ಸೀಸನ್ ಅಲ್ಲ, ವೇರ್ ಐ ವಾಸ್ ಆಲ್ಸೋ. ಓ, ಯು ಕಮ್ ಅ ಲಾಂಗ್ ವೇ ಅಂದರೆ. ಬಟ್ ಮಧ್ಯದಲ್ಲಿ ಯು ಸ್ಪೋಕ್ ಅಬೌಟ್ ಒನ್ ಸೆಂಟೆನ್ಸ್, ಗಾಡ್ ಹ್ಯಾಸ್ ಬೀನ್ ಕೈಂಡ್ ಹೇಳಿದ್ರಿ, ಪನಿಷು ಮಾಡಿದ್ದಾನೆ ಅಂತ. ಇವತ್ತು ಹಿಂದೆ ತಿರುಗಿ ರಿಫ್ಲೆಕ್ಟ್ ಮಾಡ್ಕೊಂಡ್ರಿ, ಯಾಕ ಇದನ್ನು ಯೂಸ್ ಮಾಡಿದ್ರಿ ಅಂದರೆ ಯು ಸೋ ಓಪನ್ ಅಬೌಟ್ ಇಂಟ್ರೋಸ್ಪೆಕ್ಟಿಂಗ್ ನಿಮ್ಮ ಲೈಫ್. ಅಂದರೆ ಕೆಲವೊಂದು ಸಲ ನಮ್ಮ ಹತ್ರ ಏನಿರುತ್ತೋ ಅದನ್ನು ನಾವು ಮರೆತು ಬರೀ ಏನಿಲ್ವೋ ಅದ್ರ ಕಡೆ ಗಮನ ಹರಿಸ್ತಿರ್ತೀವಿ. ಆ್ಯಂಡ್ ದೆನ್ ಒನ್ಸ್ ದ್ಯಾಟ್ಸ್ ಗಾನ್ ಯು ಆರ್ ಲೈಕ್ ಶೇಟ್ ಮ್ಯಾನ್, ಅದು ಇಲ್ಲ ಅನ್ಸ್ಬಿಡುತ್ತೆ ಒಂದ್ಸಲ. ಅಂದರೆ ಇನ್ ಟರ್ಮ್ಸ್ ಆಫ್ ಏನು ಹೇಳ್ಬೋದು, ವ್ಯೂವರ್ಶಿಪ್ ಆಫ್ ಯುವರ್ ಶೋ ಆ್ಯಂಡ್ somehow in the initial phase of your career ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಆ್ಯಂಡ್ somehow you don't know why few shows are successful and you don't know why few shows ನಾವು ಎಷ್ಟೇ ಕಷ್ಟಪಟ್ಟರು ಅದು ಹಿಟ್ ಆಗಲ್ಲ ಅಂತ. ಇಟ್ಸ್ ಆಲ್ವೇಸ್ ಲೈಕ್ ವೆನ್ ಯು ಆರ್ ಹೈ, ಅದರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ವೆನ್ ಯು ಫಾಲ್ ಡೌನ್ ಇಸ್ ವೆನ್ ಯು ಆರ್ ಲೈಕ್, ಓಕೆ ಇದೆಲ್ಲ ಮಿಸ್ ಆಗ್ತಿದೆಯಲ್ಲ ನನಗೆ ಅಂತ. ಆವಾಗ ಇಟ್ ವಿಲ್ ಹಿಟ್ ಯು ಅಲ್ವಾ. ಸೊ ಐ ಗೆಸ್ you have your highs, and the next show which I did, it didn't work out that well. And that is when you slowly start realizing, you got to,
ಐ ಮಿಸ್ಡ್ ಎಂಜಾಯಿಂಗ್. ಐ ಶುಡ್ ಹ್ಯಾವ್ ಎಂಜಾಯ್ಡ್ ಇಟ್. ಎಂಜಾಯ್ ಮಾಡಬೇಕಿತ್ತು. ಆ್ಯಂಡ್ ದೆನ್ ಆ ಸೆಕೆಂಡ್ ಶೋ ಕಂಪ್ಲೀಟ್ ಆದಮೇಲೆ ಆ ಶೋ ವರ್ಕ್ ಆಗಲಿಲ್ಲ ಅನ್ನೋ ಚಿಂತೆಲೇ ಇದ್ಬಿಟ್ಟೆ. ಅದನ್ನು ನಾನು ಎಂಜಾಯ್ ಮಾಡಬೇಕಿತ್ತು ಅನ್ನೋದು ನನಗೆ ಆಮೇಲೆ ಬಂದಿತ್ತು. ಆ್ಯಂಡ್ ದಟ್ ಈಸ್ ವೆನ್ ಐ ಗೆಸ್ ಆಫ್ಟರ್ ದ 2 shows, ಫ್ರಮ್ ಥರ್ಡ್ ಶೋ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ವಾಟ್ ಎವರ್ ಇಟ್ ವಾಸ್. ವೆದರ್ ದ ಶೋ ವರ್ಕ್, ಇಟ್ ಡಸಂಟ್ ವರ್ಕ್, ಇಟ್ಸ್ ಡೂಯಿಂಗ್ ಗ್ರೇಟ್, ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಮೈ ವರ್ಕ್. ಅದಕ್ಕೆ ಆವಾಗ ಇದು ಲೈನ್ ದಟ್ ಏನೋ ಭಗವಂತ ಕೃಷ್ಣ ಹೇಳ್ತಾನಲ್ಲ, ಯು ಶುಡ್ ನೀನು ಮಾಡು, ಫಲ ಬಿಟ್ಬಿಡು ಅಂತ. ದಟ್ ಈಸ್ ವೆನ್ ಯು ಹ್ಯಾವ್ ಟು ಗೋ ಥ್ರೂ ದ ಹೈಸ್ ಆ್ಯಂಡ್ ಲೋಸ್ ಟು ಎಂಜಾಯ್ ಯುವರ್ ವರ್ಕ್ ಆ್ಯಕ್ಚುಲಿ. Because you are clouded with recognition, especially our line of work ಅಲ್ಲಿ we are clouded with recognition, we are clouded with a lot of other things. So ಅದೆಲ್ಲ ಕ್ಲಿಯರ್ ಆದಾಗ what is one thing that is going to be very constant in your life is whatever work that you do, you choose to do, and your ಮನಸ್ಥಿತಿ, and that is in your hands. ಸೊ ನಿಮ್ಮ ಮನಸ್ಥಿತಿನ ಆದಷ್ಟು ಪೀಸ್ಫುಲ್ಲಾಗಿ ಇಟ್ಕೊಂಡು ನಿಮ್ಮ ಜಾಬ್ನ ಎಂಜಾಯ್ ಮಾಡ್ಕೊಂಡು ಹೋದಾಗ ಯು ವಿಲ್ ಪಾಸ್ ಲೈಫ್ ಆರಾಮ್ಸೆ. ಆ್ಯಂಡ್ ರೆಸ್ಟ್ ಆಲ್ ಇಟ್ ವಿಲ್ ಕಮ್ ಆ್ಯಂಡ್ ಇಟ್ ವಿಲ್ ಗೋ, ಆ್ಯಂಡ್ ನಥಿಂಗ್ ಇಸ್ ಕಾನ್ಸ್ಟೆಂಟ್. ಈ ಒಂದು ಮೈಂಡ್ಸೆಟ್ಗೆ ನಿಮಗೆ ನಿಮ್ಮ ಮೆಂಟಲ್ ಕಂಡೀಷನಿಂಗ್ ಅದು ಬದಲಾಗ್ತಾನೇ ಇತ್ತು. ಬಿಕಾಸ್ ಐ ಹ್ಯಾವ್ ಸೀನ್ ಯು ಇನ್ ಡಾನ್ಸಿಂಗ್ ಫೇಸ್, ಡಾನ್ಸಿಂಗ್ ಸ್ಟಾರ್ ಟೈಮಲ್ಲಿ ನಾಪ್ಕ ಇದೆ ಒಂದು ಯು ವಾಂಟೆಡ್ ಟು ಗೋ ಔಟ್ ಆಫ್ ದ ಶೋ. ಅವಾಗ ರವಿ ಸರ್ ಇಂದ ಹಿಡಿದು ಎಲ್ಲರದು ಒಂದು ಆರ್ಗ್ಯುಮೆಂಟ್ ಆಯ್ತಲ್ಲ ಸ್ಟೇಜ್ ಮೇಲೆ. ದೇ ಆರ್ ಲೈಕ್ ಯಾಕೆ ಬಿಡ್ತಾ ಇದೆಯಾ, ದೆನ್ ಯು ಆರ್ ಲೈಕ್ ಐ ಥಿಂಕ್ ಯು ಹ್ಯಾಡ್ ಸಮ್ ಮೂವಿ. ಅಂದರೆ ನನಗೆ ತುಂಬ ಸ್ಟ್ರೆಸ್ ಆಗೋಯ್ತು ಆ ಟೈಮಲ್ಲಿ. ಐ ವಾಸ್ ಡೂಯಿಂಗ್ 3 projects, ಒಂದು ಡ್ಯಾನ್ಸಿಂಗ್ ಸ್ಟಾರ್ ಆ್ಯಂಡ್ ಸೀರಿಯಲ್ ಆ್ಯಂಡ್ ಮೂವಿ. ಆ ಮೂವಿದು ಕೂಡ ಬೆಂಗಳೂರಲ್ಲಿ ಸಕಲೇಶ್ಪುರಲ್ಲಿತ್ತು ಶೂಟಿಂಗು. ಸೊ ಐ ಕುಡ್ ಇಟ್ ಬಿಕೇಮ್ ಟೂ ಮಚ್ ಆಫ್ ಸ್ಟ್ರೆಸ್. ಆ್ಯಂಡ್ ಅದೇನೋ ಹೇಳ್ತಾರಲ್ಲ, ಅಂದರೆ ಈಗ 500 ml ಬಾಟ್ಲ್ಗೆ 1 ಲೀಟ್ರಿಗೆ ತುಂಬಿಸ್ತಿದ್ದಾರೆ, ಹೆಂಗಾಗತ್ತೆ, ಓವರ್ಫ್ಲೋ ಆಗತ್ತೆ ಅಷ್ಟೇ. ಸೊ ಆ ಟೈಮ್ ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು 500 ml ನೀರು ಹಿಡಿಸೋ ಇದಕ್ಕೆ ಬಾಟಲ್ಗೆ 1 ಲೀಟ್ರ್ ಹಾಕಿದ್ರೆ ಅಂತ. ಸೊ ಹೌ ಹ್ಯಾವ್ ಯು ಹ್ಯಾಂಡಲ್ಡ್? ಇವತ್ತಿಗೆ ಸ್ಟ್ರೆಸ್ ಅನ್ಸ್ಬೋದು ಒಂದು ಫೇಸಲ್ಲಿ, ಅಥವಾ ಅವತ್ತಿಗೆ ಅನಿಸ್ತಾ ಇತ್ತೇನೋ, ಬಟ್ ದೋಸ್ ಆರ್ ಆಲ್ ಆಪರ್ಚುನಿಟೀಸ್ ಕಮಿಂಗ್ ಯುವರ್ ವೇ. ಕೆಲವು ಸತಿ ಕುದುರೆ ಒಂದು ಓಡೋ ಟೈಮ್ ಅಂತ ಬಂದಾಗ ನಿಮಗೆ ತುಂಬ ಆಪ್ಷನ್ಸ್ ಕಾಣತ್ತೆ ಕಣ್ಮುಂದೆ. ಓಕೆ, ಇದು ಏನು ಮಾಡತ್ತೆ, ಇದೇನು ಮಾಡತ್ತೆ, ಈ ಥರ ಎಲ್ಲ ನಿಮಗೆ ಒಂದು ಲೆಕ್ಕಾಚಾರ ಹಾಕೊಂಡು ಡಿಸಿಷನ್ ತಗೊಳ್ತಾ ಇದ್ದಿದ್ದು ಯಾರು, ನೀವೇನಾ? ಇಲ್ಲ, ಮನೇಲೆಲ್ಲ ವಿ ಆಲ್, ಅಮ್ಮ, ಅಪ್ಪ, ಅಣ್ಣ, ಆ್ಯಂಡ್ ನಾವು ಮೈ ಅತ್ತಿಗೆ, ಮೈ ವೈಫ್, ವಿ ಆಲ್ ಸಿಟ್ ಟುಗೆದರ್ ಆ್ಯಂಡ್ ವಿ ಟೇಕ್ ಡಿಸಿಷನ್. ಅಂದರೆ ನಾನು ಒಬ್ಬನೇ ತೊಗೊಳ್ಳಲ್ಲ. ಸೊ ದಟ್ಸ್ ವೈ ಐ ಆಮ್ ವೆರಿ ಕಾನ್ಫಿಡೆಂಟ್. ಸೊ ಎವ್ರಿಥಿಂಗ್ ಇಸ್ ಡಿವೈಡೆಡ್, ಸಕ್ಸಸ್ ಆಗಿರಲಿ ಅಥವಾ ಎನಿಥಿಂಗ್. ಅಂದರೆ ಐ ಆಮ್ ನಾಟ್ ಸ್ಕೇರ್ಡ್ ಇಫ್ ದ ಪ್ರಾಜೆಕ್ಟ್ ವರ್ಕ್ಸ್ ಆರ್ ನಾಟ್. ಇವಾಗ ನಮ್ಮ ಕೈಲಿ ಏನಿದೆ. ಸೊ ಔಟ್ಕಮ್ಸ್ ಒಂದು ಕಾಲದಲ್ಲಿ ಇಟ್ ಯೂಸ್ ಟು ಮ್ಯಾಟರ್. ಏನಪ್ಪ ಹಿಂಗೆ ಅಂತ ತಲೆ ಕೆಡ್ಸ್ಕೊಂಡ್ರಿ. ಸೊ ಹೌ ಡಿಡ್ ಯು ಸ್ಟಾಪ್ ಗಿವಿಂಗ್ ಅ ಡ್ಯಾಮ್? ಅಂದರೆ ಒಂದು ಫೇಸ್ ಬರುತ್ತೆ, ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಆಮೇಲೆ ಕೆಲವು ಸತಿ ಏನಿದು ನನ್ನ ಕೈಲಿ ಏನೂ ಇಲ್ವಾ ಅನ್ಸುತ್ತೆ. ದೆನ್ ಎರಡೂ ನೋಡಿದ್ಮೇಲೆ ಯು ವಿಲ್ ಬಿ ಲೈಕ್, ಗುರು ನನ್ನ ಕೆಲಸ ನಾನು ಮಾಡ್ತೀನಿ. ಇಲ್ಲ, ನನಗೆ ನಾನೆಲ್ಲ ಮಾಡ್ತಿದ್ದೀನಿ ಅಂತ ಅನಿಸ್ಲಿಲ್ಲ. ದ ಥಿಂಗ್ ವಾಸ್ ದ್ಯಾಟ್ ವೆನ್ ವಾಟ್ ಎವರ್ ಯು ಡಿಡ್ ವಿಲ್ ವರ್ಕ್ನ, ಆ ಒಂದು ಕಾನ್ಫಿಡೆನ್ಸ್ ಬೇರೆ. ಆ್ಯಂಡ್ ದೆನ್ ಅಥವಾ ನನ್ನಿಂದ ಅಥವಾ ನನ್ನ ಇಲ್ಲ, ಅದು ಯಾಕಂದರೆ ನಮ್ಮ ಮನೆಯಲ್ಲಿ ಮುಂಚಿಂದನೂ ತುಂಬ ಚೆನ್ನಾಗಿ ಕಂಡೀಷನಿಂಗ್ ಆಗಿತ್ತು ನನಗೆ. ಅಂದರೆ ಒಂದು ತಿಳ್ಕೊಂಡು, ಐ ಮೀನ್ ದೇ ನೆವರ್ ಲೆಟ್ ಮೀ ಗ್ರೋ ಮೈ ಹಾರ್ನ್ಸ್. ಒಂದು ತಿಳ್ಕೊಂಡ್ಬಿಡು. ಅದೇ ಜೀವನದಲ್ಲಿ ಅಂದರೆ ಯಾವುದು ಶಾಶ್ವತ ಅಲ್ಲ, ಆಮೇಲೆ ನಿನ್ನಿಂದ ಏನೂ ಇಲ್ಲ, ಭಗವಂತ ಕೊಡ್ತೇನೆ, ಅದನ್ನ ಎಂಜಾಯ್ ಮಾಡು ಅಂತ ಹೇಳ್ತಾರೆ. ದಟ್ ವಾಸ್ ಮಂತ್ರ ಆಲ್ವೇಸ್ ಅಟ್ ಹೋಮ್. ಕೊಡ್ತಾ ಇದ್ದಾನೆ, ನೀನು ಬರೀ ವೆಸಲ್ ಅಷ್ಟೇ. ಆ್ಯಂಡ್ ಸಿ, ಅದು ಬೇಸಿಕ್ ನಮ್ಮ ಕಲ್ಚರಲ್ಲೇ ಇದೆ. ಅದು ನಾವು ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದರೆ, ಪರಮಾತ್ಮ ಆಡಿಸಿದಂತೆ ಎಸ್ ಬೊಂಬೆ ಆಡಿಸೋನು ಮೇಲೆ ಕುಂತವನು ನಮಗೆ ನಿಮಗೆ ಯಾಪ್ ಟೆನ್ಷನ್ ಅಂತ. ಸೊ ನಾವು ಕರೆಕ್ಟಾಗಿ ನಮ್ಮ ಧರ್ಮಗಳನ್ನ, ಕಲ್ಚರ್ನ ಏನೇನಿದೆಯೋ ನಮ್ಮದು ಕರೆಕ್ಟಾಗಿ ಫಾಲೋ ಮಾಡ್ಕೊಂಬಂದರೆ ಅದರಲ್ಲೇ ಲೈಫ್ ಲೆಸನ್ಸ್ ಇದೆ. ಆ್ಯಂಡ್ ಏನೇ ಆದರೂ ಯಾರೇ ಬಂದರೂ ನಾವು ಮನೆಗೆ ದೊಡ್ಡವರು ಕಾಲು ಮುಗಿತೀವಿ ಅಥವಾ ಒಂದು ಬಗ್ತೀವಿ. ಬೇಸಿಕ್ಲಿ ನಮ್ಮಲ್ಲಿರೋ ಈಗೋ ಸಾಯಿಸ್ಲಿ ಅಂತ, ಅದನ್ನ ಅವರಲ್ಲಿರೋ ಪಾಸಿಟಿವ್ನ ತೊಗೊಳ್ಳಿ ಅಂತ. ಸೊ ಇಟ್ಸ್ ಪಾರ್ಟ್ ಆಫ್ ಅವರ್ ಕಲ್ಚರ್. ಆ್ಯಂಡ್ ಮನೆಯಿಂದ ಆಚೆ ಹೋದ್ರೆ ದೊಡ್ಡವ್ರು ನಮಸ್ಕಾರಕ್ಕೆ ಹೋಗ್ತೀವಿ. ಇವತ್ತು ಹಿರಿಯರು ಯಾರೇ
ಕಾಣಿಸಿದ್ರು ಅವ್ರಿಗೆ ಭಕ್ತಿ. ಇಟ್ಸ್ ಈವನ್ ವೆದ್ ಯು ಲೈಕ್ ಇಟ್ ಯು ಡೋಂಟ್ ಲೈಕ್, ಅವ್ರು ಹಿರಿಯರು ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಅದನ್ನ. ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ರೆಸ್ಪೆಕ್ಟಿಂಗ್ ಹೈರಾರ್ಕೀಸ್ ಆಲ್ಸೋ ಇಸ್ ಥಾಟ್ ಇನ್ ಅವರ್ ಕಲ್ಚರ್. ಅಂದರೆ ಈಗ ಒಬ್ರೊಬ್ರದ್ದು ಕೆಲವೊಂದು ಸಲ ವೆನ್ ಯು ಆರ್ ವರ್ಕಿಂಗ್ನ ಯು ಮೈಟ್ ಸಮ್ಹೌ ಬಿ ರೈಟ್ ಆರ್ ಯು ಮೈಟ್ ಫೀಲ್ ಯು ಆರ್ ರೈಟ್, ಬಟ್ ಸಂಬಡಿ ಅಬೌವ್ ಯು, ಮೇ ಬಿ ಯುವರ್ ಡೈರೆಕ್ಟರ್ is telling you to do something and you feel that's wrong, but then you should respect the hierarchy. He's the director, you have to give in. And you have to give in. You tell him once and ಅವ್ರಿಗೆ ಅರ್ಥ ಆದರೆ ಓಕೆ, ಇಲ್ಲ ಅಂದರೆ ಇಟ್ಸ್ ಫೈನ್, ನೀವೇನು ಹೇಳ್ತಿರೋ ಅದನ್ನ ಮಾಡ್ತೀನಿ ಸರ್. ಅದು ಮನೆಯಿಂದನೇ ಬರುತ್ತೆ. ರೆಸ್ಪೆಕ್ಟಿಂಗ್ ಹೈರಾರ್ಕೀಸ್ ಆ್ಯಂಡ್ ಆಲ್ಸೋ ಹ್ಯಾಂಡ್ಲಿಂಗ್ ಹೌ ಇಫ್ ಯು ವಾಂಟ್ ಟು ಮೇಕ್ ಸ್ಟೇಟ್ಮೆಂಟ್ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ. ಇಟ್ಸ್ ಆಲ್ ಪಾರ್ಟ್ ಆಫ್ ಹೌ ಯು ಆರ್ ಬ್ರಾಟ್ ಅಪ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಇಸ್ ಹೆಲ್ಪ್ ಮೀ ಇನ್ ಲೈಫ್ ಅಷ್ಟೇ. ಸಕ್ಸಸ್ ಬಗ್ಗೆ ಈ ಥರ ಪ್ರೊಫೆಷನಲ್ ಇರೋರಿಗೆ ದಿನ ಬೆಳಗಾದರೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ವಾಟ್ ಇಸ್ ಸಕ್ಸಸ್ ಟು ಯು? ಆ್ಯಂಡ್ ಎಸ್ಪೆಷಲಿ ಫಾರ್ ಸಂಬಡಿ ಲೈಕ್ ಯು ಹೂ ಸೀನ್ ಸಕ್ಸಸ್ ಲೈಕ್ ಅಗ್ನಿ ಸಾಕ್ಷಿ, ಸಕ್ಸಸ್ ಲೈಕ್ ಒಂದಷ್ಟು ಇಂಪಾರ್ಟೆಂಟ್ ಸಿನಿಮಾ ರೋಲ್ಸ್ಗಳು ಅಂಡರ್ ಸಮ್ ಪ್ರಾಮಿನೆಂಟ್ ಡೈರೆಕ್ಟರ್ಸ್, ಈ ಥರದೆಲ್ಲ ನೋಡಿ you've seen money, you've seen everything. At the same time, probably you've seen things that didn't work and suddenly you've seen everything probably. Andre, I'll have to mention few things here. That is, even you ಹೇಳಿದ್ರೆ you've seen money ಅಂತ. Also, from the beginning, why I feel somehow ಒಂದು ಮಟ್ಟಿಗೆ ಸ್ಟೇಬಲ್ ಆಗಿದ್ದೀನಿ ನಾನು ಯಾವಾಗಲೂ. ಸಕ್ಸಸ್ ಸಿಕ್ಕಿದಾಗಲೂ ಒಂದು ಫ್ಯೂ ಪ್ರಾಜೆಕ್ಟ್ಸ್ ಡಿನ್ ವರ್ಕ್, ಅದಾದಾಗಲೂ ಸ್ಟೆಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಆಫ್ ದ ಗೈಡೆನ್ಸ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ವರ್ ಇನ್ವಾಲ್ವ್ಡ್ ಇನ್ ಮೈ ಕರಿಯರ್. ಐ ನೆವರ್ ವೆಂಟ್ ಡೌನ್. ಇಫ್ ಥಿಂಗ್ಸ್ ಇನ್ ಲಾಟ್ ಆಫ್ ಟೈಮ್ಸ್ ವೆನ್ ಯು ದೇರ್ ಆರ್ ಗ್ರಾಫಲ್ಲಿ ಹೆಂಗಿರುತ್ತೆ ಅಂದರೆ ಸಕ್ಸಸ್ ಬಂದಾಗ ತುಂಬ ಹೈ ಇರುತ್ತೆ ಗ್ರಾಫ್, ಆ್ಯಂಡ್ ಫ್ಯೂ ಪ್ರಾಜೆಕ್ಟ್ ವರ್ಕ್ ಆಗಿಲ್ಲ ಅಂದಾಗ ತುಂಬ ಲೋ ಇರುತ್ತೆ. ಆ ಥರ ಆಗಕ್ಕೆ ಬಿಡಲಿಲ್ಲ ನಮ್ಮ ಮನೇಲಿ ಬಿಕಾಸ್ ಆಫ್ ಗೈಡೆನ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಫಿನಾನ್ಸ್ ಇರ್ಬೋದು ಆ್ಯಂಡ್ ಹ್ಯಾಂಡ್ಲಿಂಗ್ ಯೋರ್ ಪ್ರಾಜೆಕ್ಟ್ಸ್ ಆ್ಯಂಡ್ situations. So I would always suggest actors ದಯವಿಟ್ಟು ಹ್ಯಾವ್ ಎನ್ entourage. ಆ entourage ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು. ಗುಡ್ ಪೀಪಲ್ ಅರೌಂಡ್ ಯು. ತಪ್ಪು ಮಾಡಿದಾಗ ಕೋಲ್ತವ್ನು ಹೊಡಿಯೋರು ಇರಬೇಕು, ತಿದ್ದವ್ರು ಇರಬೇಕು ನಮ್ಮ ಜೊತೆ. ಯಾವಾಗ ನಮಗೆ ಅದು ಲಾಟ್ ಆಫ್ ಟೈಮ್ಸ್ ಜರ್ನಿ ಹಂಗೆ ಮಾಡಿಸ್ಬಿಡುತ್ತೆ. ವಿ ಕಾಂಟ್ ಬ್ಲೇಮ್ ಎನಿಬಡಿ. ಒಂಟಿಯಾಗಿ ಆಗಿಬಿಡ್ತೀವಿ ಸಕ್ಸಸ್ ಬಂದಾಗ ಕೆಲವೊಂದು ಸಲ. ಹಾಗೆ ಫೇಲ್ಯೂರ್ ಬಂದಾಗ ಆ ಫೇಲ್ಯೂರ್ನು ಒಂಟಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಅವಾಗ ಆಗಿಲ್ಲ ಅಂದಾಗ ಆ ಫೇಲ್ಯೂರ್ನ ಅದನ್ನ ಓವರ್ಕಮ್ ಮಾಡಿ ತಿರ್ಗಾ ಮತ್ತೆ ಸಕ್ಸಸ್ ಬರುತ್ತೆ. ಎಲ್ಲರಿಗೂ ಅದು ಇಟ್ಸ್ ಅ ಸೈಕಲ್, ಇಟ್ ವಿಲ್ ಹ್ಯಾಪನ್. ಒಂದು ಸಕ್ಸಸ್ಸು, ಒಂದು ಫೇಲ್ಯೂರು, ಮತ್ತೆ ಒಂದು ಸಕ್ಸಸ್ಸು, ಮತ್ತು ಇಟ್ ಈಸ್ ದ ಸೈಕಲ್ ಆಫ್ ಲೈಫ್. ದಟ್ ಈಸ್ ಹೌ ಇಟ್ ಈಸ್. ಅಷ್ಟೇ. ದಟ್ ಮೀನ್ಸ್ ವಿ ಆರ್ ಲಿವಿಂಗ್ ಅಂತ. ಸೊ ಹಾಗಿದ್ದಾಗ ಸಮ್ಟೈಮ್ಸ್ ಎಲ್ಲ ಒಂದು ಕಡೆ ಸಕ್ಸಸ್ ಬಂದಾಗ ಒಬ್ಬನೇ ಇದ್ದೆ, ಫೇಲ್ಯೂರ್ ಬಂದಾಗ ಒಬ್ಬನೇ ಇದ್ದೆ. ಸೊ ನಂದೇ ಎಲ್ಲ ನಾನು ಡಿಸಿಷನ್ ತಗೋತೀನಿ, ಅದು ಆಗಿಬಿಡುತ್ತೆ ಬಿಕಾಸ್ ಜರ್ನಿ ಹಂಗೆ ಮಾಡಿಸಿರುತ್ತೆ. ಬಟ್ ಐ ವುಡ್ ಆಲ್ವೇಸ್ ಸಜೆಸ್ಟ್ ಹ್ಯಾವ್ ಹಿರಿಯರು ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು ಅರೌಂಡ್ ಯು, ಸಂಬಡಿ ದಟ್ ಯು ರಿಯಲಿ ಟ್ರಸ್ಟ್ ಆ್ಯಂಡ್ ಸಂಬಡಿ ಹೂ ಇಸ್ ನಾಟ್ ಸ್ಕೇರ್ಡ್ ಟು ಟೆಲ್ ಯು ದಟ್ ಯು ಆರ್ ರಾಂಗ್. ಲೈಕ್ ಯಾರು ನಿಮಗೆ ಸತ್ಯ ಹೇಳಕ್ಕೆ ಹೆದರಲ್ವ ಅಂತ. ಎಸ್ ಬಾಸ್ ಬೇಡ, ಸುತ್ತಮುತ್ತ ಅಣ್ಣ ನೀನೇ ಗ್ರೇಟ್ ಅಣ್ಣ, ಅಣ್ಣ ನೀನು ಡೋಂಟ್ ಹ್ಯಾವ್ ಪೀಪಲ್ ದಟ್ ಅರೌಂಡ್ ಯು. ಅದು ನಿಮ್ಮನ್ನೇ ಮುಳುಗ್ಸೋದು 100%. ಸೊ ನೈಸ್ಲಿ ಯು ಪುಟ್ ಅಕ್ರಾಸ್. ಗ್ರಾಫ್ ಬಗ್ಗೆ ಮಾತಾಡಿದ್ರಿ. ಸೊ ಇಲ್ಲಿ ಯು ಸ್ಪೋಕ್ ಅಬೌಟ್ ಸ್ಟೆಬಿಲಿಟಿ. ಅಂದರೆ ನಿಮ್ಮ ಕೇಸಲ್ಲಿ ನಾನು ನೋಡಿರೋ ಥರ ನೀವು ಯಾವ ಒಂದು ಪ್ರಾಜೆಕ್ಟನ್ನು ಡೆಸ್ಪರೇಷನಲ್ಲಿ ನಾನು ದುಡ್ಡುಗೋಸ್ಕರ ಏನೋ ಮಾಡಬೇಕು ಸರ್ವೈವಲ್ಗೆ ಅಥವಾ ಜನಗಳ ಮುಂದೆ ಕಾಣಿಸ್ಕೋಬೇಕು ಅಂತ ಬಹುಶಃ ಮಾಡಿಲ್ಲ ಅನ್ಸುತ್ತೆ ಅಲ್ಲ. ಆ್ಯಂಡ್ ಆಲ್ಸೋ ಒನ್ ಆಫ್ ದ ಮೇಜರ್ ರಿಯಲೈಸೇಷನ್ಸ್ ಅದು ಆಗಿದ್ದು ನನಗೆ ಡಾನ್ಸಿಂಗ್ ಸ್ಟಾರಲ್ಲಿ ದ್ಯಾಟ್ ಕಷ್ಟ. ಐ ಮೀನ್ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮಿ. ನೆವರ್ ಐ ಮೀನ್ ಎಲ್ಲೋ ಒಂದು ಕಡೆ ಸರ್ಟನ್ ಪೀಪಲ್ ಟ್ರೈಡ್, ಐ ಮೀನ್ ಕನ್ವಿನ್ಸ್ಡ್ ಮಿ ದ್ಯಾಟ್ ಡೂ ಇಟ್ ಅಂತ. ಅದು ಮನ್ಸಿಗೆ ನನಗೆ ಇಟ್ ವಾಸ್ ನಾಟ್ ಅ ಪಾರ್ಟ್ ಆಫ್ ಮೈ ಜರ್ನಿ. ನಾನು ಒಬ್ಬ ಆ್ಯಕ್ಟರ್ ಆಗಬೇಕು, ವೆದರ್ ಇಟ್ಸ್ ಶಾರ್ಟ್ ಫಿಲಮ್ ಆ್ಯಕ್ಟರ್, ಸೀರಿಯಲ್ ಆ್ಯಕ್ಟರ್, ಸಿನಿಮಾ ಆ್ಯಕ್ಟರ್. ಐ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್. ಸೊ ದಟ್ ಈಸ್ ಮೈ ಥಿಂಗ್. ಐ ಶುಡ್ ಜಸ್ಟ್ ಸ್ಟಕ್ ಟು ದ್ಯಾಟ್. ಐ ಥಿಂಕ್ ರಿಯಾಲಿಟಿ ಶೋ ಇಸ್ ನಾಟ್ ಅ ಪಾರ್ಟ್ ಆಫ್ ಮೈ ಅಂದರೆ, ಅಥವಾ ನಿಮ್ಗೆ ಅವತ್ತಿಂದಿದ್ದು ನಾನು ಎಲ್ಲಿಗೆ ಹೋಗಬೇಕು ಪಾರ್ಟ್ ಆಫ್ ಮೈ ಪ್ಲ್ಯಾನ್ ಅಂತಾರಲ್ಲ. ಇಟ್ ವಾಸ್ ನೆವರ್ ಅ ಪಾರ್ಟ್ ಆಫ್ ಮೈ ಪ್ಲ್ಯಾನ್ ರಿಯಾಲಿಟಿ ಶೋ. ಆ್ಯಂಡ್
ಐ ಆಮ್ ನಾಟ್ ಮೇಡ್ ಫಾರ್ ದ್ಯಾಟ್ ಅನಿಸ್ತು. ನಾನು ತುಂಬ ಬೋರಿಂಗ್ ರಿಯಾಲಿಟಿ ಶೋಗೆ, ವೆರಿ ಡಲ್. So I realized that also. And knowing what you are here for is very important. And I like the thing about you. And you've seen so much. ನಿಮ್ಮ career ನೋಡಿದ್ದೀನಿ. You've never given up, I think. Even now, till date, you're an RJ. And I think it's very, one of the biggest thing that we need to learn from everybody. I mean, you've never given up being an RJ, alva? Absolutely. 18th year. See, I think we should know our ಏನಂತಾರೆ ನಮ್ಮ ಸ್ಟ್ರೆಂತ್ ನಾವು ಬಿಡಬಾರ್ದು, ನಾವು ಇಟ್ಕೊಂಡು ಅದ್ರ ಸುತ್ತಮುತ್ತ ಬೆಳೆಯೋಣ, ತೊಂದರೆ ಇಲ್ಲ. ಬಟ್ ಅದು ಫೌಂಡೇಶನ್ ಏನಿದೆ, ನಾವು ಯಾರು ಫಸ್ಟ್ ಅದನ್ನ ನಾವು ಭಗವಂತ ಕೊಟ್ಟಿರ್ತಾನೆ ನಮಗೆ, ಅದನ್ನ ನಾವು ಕಂಡುಕೊಂಡು ಇಟ್ಕೋಬೇಕು, ಗಟ್ಟಿಯಾಗಿ ಬಿಡಬಾರ್ದು ಅದನ್ನ. ಸೋ ಟ್ರೂ. ಜನ ಮರ್ತು ಮಧ್ಯೆ ಏನೇನೋ ಬಂತು, ನಾನು ಡಾನ್ಸಿಂಗ್ ಸ್ಟಾರ್ ಮಾಡಿದೆ, ಮ್ಯೂಸಿಕ್ ಮಾಡಿದೆ, ಬಟ್ ಇದೊಂಥರ ಆಲದ ಮರ ಇದ್ದಂಗೆ. 18 ವರ್ಷ ಅಲ್ಲಿ ಹೆಂಗ್ ಬೇರೂರಿದೆ ಅಂದ್ರೆ. You've not taken a break from that, alva? No. See, that's fantastic. ಮಧ್ಯದಲ್ಲಿ ತುಂಬಾ ಆಗಿತ್ತು ನಮಗೂನು. But that's just ಈಗೋ ಬರುತ್ತೆ, ರೇಡಿಯೋ ಆಯ್ತು, ವಾಟ್ ನೆಕ್ಸ್ಟ್. Then somewhere I saw a lot of them. I'll not take names, okay? ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ, ನಮ್ಮ ಇಂಡಸ್ಟ್ರಿನಲ್ಲೂ ಇದು ಕಾಮನ್ ಅಂತ. Exactly. No, ಯಾಕೆ ಇದನ್ನ ಮೆನ್ಷನ್ ಮಾಡಿದೆ ಅಂದ್ರೆ ಇಟ್ಸ್ ಸೇಮ್, ಏನಂತಾರೆ, ಪ್ಯಾಟರ್ನ್ ಇಸ್ ದ ಸೇಮ್. ತುಂಬ ಜನ ಬರ್ತಾರೆ, ಒಂದು ಮಟ್ಟಕ್ಕೆ ಸಕ್ಸಸ್ ಸಿಗುತ್ತೆ, ಓಕೆ ಐ ಆಮ್ ಡನ್, ಐ ಆಮ್ ಟೂ ಬಿಗ್ ಫಾರ್ ದಿಸ್, ಅದು ಬಂದ್ಬಿಡುತ್ತೆ. ಅದು ದೇ ಥಿಂಕ್ ಯು ನೋ ಐ ಹ್ಯಾವ್ ರೀಚ್ಡ್ ದ ಸೀಲಿಂಗ್, ಗ್ಲಾಸ್ ಸೀಲಿಂಗ್, ಆ್ಯಂಡ್ ಐ ವಾಂಟ್ ಟು ಸಿ ವಾಟ್ ನೆಕ್ಸ್ಟ್ ಅಂತ. ಅಲ್ಲ, ತಪ್ಪಿಲ್ಲ, ಬಟ್ ನನಗೆ ಯಾವಾಗಲೂ ಅನಿಸಿದ್ದು ನಾನು ಇದನ್ನು ಬಿಟ್ಟು ನಾನು ಹೋಗಲ್ಲ. ಲೈಕ್ ದಟ್ಸ್ ವೈ ಇಫ್ ಯು ಸಿ ಐ ಆಮ್ ಸ್ಟಿಲ್ ಅನ್ RJ ಟುಡೇ. ಅದು ತುಂಬ ಖುಷಿ ಆಗುತ್ತೆ, ಇಟ್ಸ್ ವೆರಿ ಗುಡ್. ಐ ಆಮ್ ಲೈಕ್, ಇಲ್ಲ ನಾವು ಬಂದಿರೋ ಬ್ಯಾಕ್ಗ್ರೌಂಡೇ ಹಾಗೆ ಇತ್ತು, ಅಂದರೆ ದುಡ್ಡುಗೋಸ್ಕರ ಕಷ್ಟ ಇತ್ತು ಮನೆಯಲ್ಲೆಲ್ಲ. ಸೊ ಅವಾಗಿಂದ ಅದು ಹಾಗೆ ಬಂದ್ಬಿಡ್ತು. ಸಿಕ್ಕಿರೋದನ್ನು ಯಾವತ್ತೂ ಅಷ್ಟು ಈಸಿಯಾಗಿ ಒದಿಬಾರ್ದು. ಇವತ್ತು ಏನೇ ಬರಲಿ, ಅದು ಎಲ್ಲಿಂದ ಬಿಗಿನಿಂಗ್ ಶುಡ್ ನೆವರ್ ಬಿ ಫಾರ್ಗಾಟನ್. ಏನು ಕಿತ್ಕೊಂಡ್ರೆ ಅದನ್ನ ಕಿತ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಹತ್ರ. ವಾವ್, ದಟ್ಸ್ ಸಚ್ ಅ ನೈಸ್ ವೇ. ದ ರೂಟ್ಸ್ ಆರ್ ಸೋ ಸ್ಟ್ರಾಂಗ್, ಇಟ್ಸ್ ವೆರಿ ಟಫ್ ಟು. ಸೇಮ್ ಥಿಂಗ್, ಐ ಕ್ಯಾನ್ ಟೆಲ್ ದ ಸೇಮ್ ಥಿಂಗ್. ಏನು ಕಿತ್ಕೊಂಡ್ರು ನನ್ನ ಸೀರಿಯಲ್ ಆಡಿರ್ತೀನಿ ಅಂತ ಕಿತ್ಕೊಳ್ಳೋಕ್ಕಾಗಲ್ಲ. So coming back to this beginning days, see, an expert in anything was once a beginner. ನೀವಾಗಿರಲಿ, ನಾವಾಗಿರಲಿ, ಯಾರೇ ಆಗಿರಲಿ ನಮ್ಮನ್ನು ನೋಡ್ತಾ ಇರೋರು. ಹೌ ಡು ಯು ಕೀಪ್ ದಟ್ ಬಿಗಿನರ್ಸ್ ಮೆಂಟಾಲಿಟಿ ಅಲೈವ್? ಅಂದರೆ ವಿಜಯ್ ಲಲಿತ ಸೂರ್ಯ ಆಗಿ ನಿಮಗೆ ವಾಟ್ ಈಸ್ ದಟ್ ಬಿಗಿನರ್ಸ್ ಮೆಂಟಾಲಿಟಿ ದಟ್ ಯು ಆರ್ ಸ್ಟಿಲ್ ಕೀಪಿಂಗ್ ದಟ್ ಅಲೈವ್ ಇನ್ ಯು? ಎಂಡ್ ಗೋಲ್. ಅವತ್ತು ಸ್ಟಾರ್ಟಿಂಗಲ್ಲಿ ನಿಮ್ಗೊಂದು ಹಸಿವಿತ್ತು, ನಾನೆಲ್ಲೋ ಹೋಗ್ಬೇಕಂತ. ಎಂಡ್ ಗೋಲೆ. ಮೊನ್ನೆ ತಾನೇ ಇದ್ರ ಬಗ್ಗೆ ಮಾತಾಡ್ತಿದ್ದೆ. ಯಾವಾಗಲೂ ನೀವು ಏನಾಗಬೇಕು ಅಂತ ಮೈಂಡಲ್ಲಿ ಒಂದು ವಾಲ್ಪೇಪರ್ ಅಥವಾ ಪಿಕ್ಚರ್ ಕ್ಲಿಕ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಬಿಡಿ. ಅದು ಡೌಟ್ ಪಡೋಕ್ಕೆ ಹೋಗ್ಬಿಡಿ, ನಾನು ಇದು ಮಾಡ್ತಿದ್ದೀನಿ, ಅಲ್ಲಿ ರೀಚ್ ಆಗೋಕ್ಕಾಗತ್ತಾ ಅಂತ. ಅಂದರೆ ನಿಮಗೆ ಈಗ ತಾಜ್ ಮಹಲ್ಗೆ ಹೋಗಬೇಕು, ಡೆಸ್ಟಿನೇಷನ್, ಯು ಮೈಟ್ ಬಿ ಗೋಯಿಂಗ್ ಬೈ ವಾಕ್, ಇಟ್ಸ್ ಫೈನ್, ಅಟ್ ಲೀಸ್ಟ್ ಮೂವಿಂಗ್ ಫಾರ್ವರ್ಡ್. ಇನ್ನೊಬ್ಬ ಯಾರೋ ಸೂಪರ್ ಕಾರಲ್ಲಿ ಹೋಗ್ತಾನೆ, ಇನ್ನೊಬ್ರು ಫ್ಲೈಟಲ್ಲಿ ಹೋಗ್ತಾರೆ. ಸೊ ದ ಮೀಡಿಯಮ್, ಫರ್ಗೆಟ್ ಅಬೌಟ್ ದ ಮೀಡಿಯಮ್, ಅಟ್ ಲೀಸ್ಟ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ಇಟ್. ಸೊ ಎಂಡ್ goal is very important. The speed doesn't matter as long as the direction is right. Yes. And ಇವಾಗ ನಾನು ಕಲ್ತಿರೋದು ಎಂಜಾಯಿಂಗ್ ದ ಜರ್ನಿ. ಇನ್ಫ್ಯಾಕ್ಟ್ ನಡ್ಕೊಂಡು ಹೋಗೋನು ತುಂಬ ನೋಡ್ತಾನೆ ಅಲ್ಲಿ ಹೋಗ ತಾಜ್ ಮಹಲ್ಗೆ ಹೋಗೋಷ್ಟರಲ್ಲಿ, ಅಲ್ವಾ? ಎಷ್ಟು ನಿಧಾನಕ್ಕೆ ಹೋಗ್ತಾನೆ ಅನ್ನೋ ಪ್ರತಿಯೊಂದು ಜೀವಿಸ್ಕೊಂಡು ಸವಿದು ಹೋಗ್ತಾನೆ. ಅದೇ ಒಂದು ಫೆರಾರಿಲಿ ಹೋಗೋನು 2 ನಿಮಿಷ ಪುಸ್ತಕಂದು ಹೋಗಿರ್ತಾನೆ, ಅವ್ನಿಗೆ ಆ ಬರೀ ಫೆರಾರಿ ಅನ್ನೋದೇ ಈಗೋ ಇರುತ್ತೆ. ಅಂದರೆ ಅದು ಒಂದು ಐವ್ ಲರ್ನ್ಡ್, ಓಕೆ, ಜಸ್ಟ್ ಬಿಕಾಸ್ somebody is gained some material object doesn't mean he or she. It's not the material thing here. We're just talking about the speed and the ego which eats whatever you've already gained. Yes, and also it is risky. ಫಾಸ್ಟ್ ಆಗೋ ರೀಚ್ ಆಗ್ಬೋದು, ಲೈಫ್ ರಿಸ್ಕಲ್ಲಿರುತ್ತೆ. ಕ್ರ್ಯಾಶ್, ಮೇಜರ್ ಕ್ರ್ಯಾಶ್. ಕ್ರೇಜಿ. ಎಲ್ಲರೂ ಟೈಮ್ ಬಗ್ಗೆ ಮಾತಾಡ್ತಾರೆ. ಟೈಮ್ ಒಬ್ಬೊಬ್ಬರನ್ನ ಒಂದೊಂದು ಥರ ಮಾತಾಡ್ಸಿದೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಐಡೆಂಟಿಟಿ ಕೊಟ್ಟಿದೆ. ಬಟ್ ಇವತ್ತೆಲ್ಲೋ ಒಂದು ಕೋಟ್ ಓದಿದೆ, ಸಖತ್ತಾಗಿತ್ತು, ಚುರುಕಂತು. ಅಂದರೆ ಯೂಸ್ ಟೈಮ್ ಆ್ಯಸ್ ಅ ಟೂಲ್, ನಾಟ್ ಆ್ಯಸ್ ಅ ಕೌಚ್ ಅಂತ ಇತ್ತು. ಒಂಥರ ಸಖತ್ತಾಗಿ ಹೊಡಿತದು. ಅಂದರೆ ಕೆಲವು ಸತಿ ನಮಗೆ ಇರೋ ಸಮಯನ ನಾವು ಟೈಮ್ ಇದೆ ಬಿಡು ಅಂತ, ಅದು ಕೆಲವು ಸತಿ ಡೋಂಟ್ ಯೂಸ್ ಇಟ್ ಆಸ್ ಅ ಕೌಚ್ ಬಟ್ ಯೂಸ್ ಇಟ್ ಆಸ್ ಅ ಟೂಲ್ ಅಂತ ಹೇಳ್ತಾರಲ್ಲ. ಸೊ ಇಟ್ ಓಪನ್ಸ್ ನಿಮ್ಮ ಮೈಂಡನ್ನ ಇನ್ ಮೆನಿ ಲೇಯರ್ಸ್, ಲೈಕ್ ಗುರು
ಅಂತ. ಸೊ ಇನಿಷಿಯಲ್ ಇವೆಲ್ಲ ಆಕ್ಸಿಡೆಂಟ್ಸ್ಗಳ? ನೋ 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 ಹೇ ನೋ, ಅದೇ ಹೇಳಿದ್ನಲ್ಲ, ಮೈ ಎಂಡ್ ಗೋಲ್ ವಾಸ್ ಸೆಟ್ ಒನ್ ಆಸ್ ಎ ಕಿಡ್ ಓನ್ಲಿ. ನಾನು ಇದೇ ಮಾಡಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇಟ್ಟು ಆ್ಯಕ್ಟರ್ ಆಗಬೇಕು ಅಂತ. ಬಟ್ ಹೇಳ್ಕೊಂಡಿರಲಿಲ್ಲ, ವಾಸ್ ಟೂ ಇನ್ಸೆಕ್ಯೂರ್ ಆ್ಯಂಡ್ ಇರುತ್ತಲ್ಲ ಚಿಕ್ಕ ವಯಸ್ಸಿಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಅಂದರೆ ಐ ಆಮ್ ಫ್ರಮ್ ಅ ವೆರಿ ಸಿಂಪಲ್ ಫ್ಯಾಮಿಲಿ ಆ್ಯಂಡ್ ಆ್ಯಕ್ಟಿಂಗ್ ಮತ್ತು ಸಿನಿಮಾ ಬಂದು ದ ಯೂಶ್ವಲ್ ಸ್ಟೋರಿ. ಅದೊಂದು ಕನಸು, ಅದು ಹೆಂಗೆ ಆಗುತ್ತೆ. ಹಾಂ, ಅದು ಬೈ ಡಿಫಾಲ್ಟ್ ಅದಲ್ಲ ಸೇರಿಸ್ಕೊಳ್ಳಿ. ಸೊ ಬೀಯಿಂಗ್ ಅ 90s ಕಿಡ್, ನಿಕ್ ನೇಮ್ ಸಿದ್ದು, ಅಪ್ಪ ಹಂಗೆ ಕರಿತಾ ಇದ್ರಂತೆ. ಆಮೇಲೆ ನಿಮ್ಮ ಇಡೀ ಫ್ಯಾಮ್ಲಿನಲ್ಲಿ ಡಿಂಪಲ್ ಫ್ಯಾಮಿಲಿಯೋ. ಆ್ಯಂಡ್ ಯು ಡಿಡ್ ಸ್ಕೂಲಿಂಗ್ ಕ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ ಮತ್ತು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ PU. ಸೊ ಈ ಥರದೆಲ್ಲ ಬ್ಯಾಕ್ಗ್ರೌಂಡು ಎಲ್ಲ ಒಂದು ಕಡೆ ಹಂಗಿದ್ರೆ, ಯು ವರ್ ಪ್ಲಾನಿಂಗ್ ಫಾರ್ ಯೋರ್ ಡೆಬ್ಯೂ ಇನ್ ದ ಸಿನಿಮಾ ಇಂಡಸ್ಟ್ರಿ ಆ್ಯಂಡ್ ಟುವರ್ಡ್ಸ್ ಟೆಲಿವಿಷನ್. ನಾಟ್ ಟೆಲಿವಿಷನ್, ಟೆಲಿವಿಷನ್ ವಾಸ್ ಆಕ್ಸಿಡೆಂಟ್ ಅಲ್ಲ. ಓಕೆ, ಏನು ಮಾಡೋದು, ಟೈಮ್ ಪಾಸ್ ಮಾಡೋಣ. ಐ ವಾಸ್ ನಾಟ್ ಗೆಟಿಂಗ್ ದ ರೈಟ್ ಪ್ಲೇಸ್ಮೆಂಟ್ ಸಿನಿಮಾಲಿ. ಐ ವಾಸ್ 2013 ಅಂದರೆ 23 ವರ್ಷ. ಅದಕ್ಕೆ ಒಂದು 2 ವರ್ಷ ಮುಂದೆ 21 ನಾನು ಅವಾಗ. ವೆನ್ ಐ ಫಿನಿಶ್ಡ್ ನನ್ನ ಫಿಲಮ್ ಸ್ಕೂಲ್ ಮುಗಿಸ್ಕೊಂಡು ಬಂದು 2 years ಬಾಂಬೆಲಿ ವಿಸ್ಲಿಂಗ್ ವುಡ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಸ್ಕೂಲಲ್ಲಿ ಸುಭಾಷ್ ಗೈ ಅವ್ರದ್ದು. ಐ ಡಿಡ್ ಮೈ ಡಿಪ್ಲೊಮಾ ಇನ್ ಆ್ಯಕ್ಟಿಂಗ್, ಫಿಲ್ಮ್ ಮೇಕಿಂಗ್, ಆಲ್ ಆಫ್ ದ್ಯಾಟ್. ಅದು ಮುಗಿಸ್ಕೊಂಡು ಬಂದಮೇಲೆ ಐ ಸಮ್ ಹೌ ಗಾಟ್ ಮೈ ಫಸ್ಟ್ ಬ್ರೇಕ್ ಇದರಲ್ಲಿ, ಕ್ರೇಜಿ ಲೋಕ. ಕವಿತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಐ ಶುಡ್, ಬಿಕಾಸ್ ಸಮ್ ಎಂಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಸಂಬಡಿ ಅನ್ನೋನ್ಗೆ ಎಂಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಸ್ಟ್ರಿಲಿ. ಸೊ ವೆನ್ ಯು, ಅಂದರೆ ಆ ಇನಿಷಿಯಲ್ ಎಂಟ್ರಿ ಟೈಮಲ್ಲಿ ನಿಮ್ಮ ತಲೆಯಲ್ಲಿ ಏನೇನು ಓಡಾಡ್ತಾ ಇತ್ತು? ಬಿಕಾಸ್ ಬೈ ದೆನ್ ನೀವು ಏನೇನು ತಯಾರಿ ಮಾಡ್ಕೋಬೇಕೋ ಮಾಡ್ಕೊಂಡಿದ್ರಿ. ಇಟ್ಸ್ ನಾಟ್ ಲೈಕ್ ಏನು ಆಕ್ಸಿಡೆಂಟಾಗಿ ಬಂದಿದ್ದಲ್ಲ. ವಿಸ್ಲಿಂಗ್ ವುಡ್ಸ್ ಅಲ್ಲಿಂದಲೇ ಶುರು ಮಾಡ್ತೀನಿ. ಫಾರ್ ಸಂಬಡಿ ಹೂ ಇಸ್ ವಾಚಿಂಗ್ ಯು ಟುಡೇ, ಫಿಲ್ಮ್ ಸ್ಕೂಲ್ಗೆಲ್ಲ ಹೋಗೋದು ಅಥವಾ ಆ ಥರ ಒಂದು ಬ್ರ್ಯಾಂಡ್ ಇರೋ ಫಿಲ್ಮ್ ಸ್ಕೂಲ್ಗೆ ಹೋಗೋದು, ಆ ಲೆಕ್ಕಾಚಾರನೂ ಯಾರು ಹಾಕಿದ್ದು? ಅದು ಮನೆಯವರು, ನಮ್ಮ ಪೇರೆಂಟ್ಸೇ. ಅಂದರೆ ನಾನು ಸ್ವಲ್ಪ ಒಂದು ಮಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದೆ. ಐ ಥಾಟ್ ಬೀಯಿಂಗ್ ಒಬ್ಬ ಡಾನ್ಸರಾಗಿ ಎಂಟ್ರ್ ಆಗಿಬಿಡೋಣ, ಇಟ್ಸ್ ಈಸಿ. ಲೆಟ್ ಮೀ ಆ ವಾತಾವರಣದಲ್ಲಿ ಮುಳುಗೋಣ. ಲೆಟ್ ಮೀ ಸಿ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದ್ಯಾಟ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಅದನ್ನ ನೋಡೋಣ ಹೇಗಿದೆ ಅಂತ ಇತ್ತು. ಬಟ್ ಅದೇ ಪೇರೆಂಟ್ಸು ಹಂಗೆ ಹೋದರೆ ಇಟ್ಸ್ ನಾಟ್ ವಾಟ್ ಯು ವಾಂಟ್ ಟು ಡೂ. ಸೊ ಚೆನ್ನಾಗಿದೆ ಥಾಟು. ಬಿಕಾಸ್ ನಾವೆಲ್ಲ ಈ ಥರ ಯೋಚನೆ ಮಾಡೋರಲ್ಲ. ಒಂದು MBA ಕಾಲ್, ಯಾವುದೋ ಒಂದು ಎಂಜಿನಿಯರ್ ಆಗಬೇಕಂದ್ರೆ ಅದಕ್ಕೆ ಎಂಜಿನಿಯರಿಂಗ್ ಸರ್ಟಿಫಿಕೇಟ್ ಕೇಳ್ತಾರೆ. ಆ್ಯಕ್ಟರ್ ಆಗಬೇಕಂದಾಗ ಮಾತ್ರ ನಾಟ್ ಮೆನಿ ವುಡ್ ಥಿಂಕ್ ನಾನು ಸ್ಕೂಲ್ಗೆ ಹೋಗಿ ಸರ್ಟಿಫಿಕೇಶನ್ ಮುಗಿಸ್ಕೊಂಡು ಬರ್ತೀನಿ ಅಂತ. ಸೊ ಬೈ ದೆನ್ ಬಟ್ ಇದು ಮೆನ್ಷನ್ ಮಾಡ್ಬೇಕು, ಇಟ್ಸ್ ನಾಟ್ ಇಂಪಾರ್ಟೆಂಟ್. ಯು ಥಿಂಕ್ ಸೊ? ಅಂದರೆ ಅದು ನೋಡಿರೋದ್ರಿಂದ ಹಾಂ, ಇಟ್ ಈಸ್ ಆ್ಯಕ್ಟರ್ಗೆ ಇಟ್ ವಿಲ್ ಹೆಲ್ಪ್, ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಹೇಗೆ ಅಂದರೆ ಒಂದು ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಒಂದು ಸೆಟ್ಟಿಗೆ ಬಂದರೆ ಒಬ್ಬ ಬಿಗಿನರ್ ಏನೂ ಗೊತ್ತಿಲ್ಲದೆ ಬಂದಿರೋ ವ್ಯಕ್ತಿಗೆ ಪಾಪ ಐ ಸಿ ತುಂಬ ಜನಕ್ಕೆ ಗೊತ್ತಿರಲ್ಲ, ಬರೀ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಆಸೆಲಿ ಬರ್ತಾರೆ. ಆ್ಯಂಡ್ ದೇ ವಿಲ್ ನಾಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸೆಟ್. ಆ್ಯಕ್ಷನ್ ಮುಂಚೆ ಪಾಪ ಹೇಳ್ಬಿಡ್ತಾರೆ ಡೈಲಾಗ್ನ, ಅಥವಾ ಯಾಕಲ್ಲಿ ನಿಂತಿದ್ದೀನಿ, ಇಲ್ಲಿ ಯಾಕೆ ನಿಂತ್ಕೋಬೇಕು, ಆ ಲೈಟಿಂಗ್ ಹೆಂಗೆ ತೊಗೋಬೇಕು, ಅವ್ರು ಯಾಕೆ ಶಾರ್ಟ್ ಹಂಗೆ ಇಟ್ಟಿದ್ದಾರೆ, ಅದೆಲ್ಲ ಒಂಚೂರು ಗೊತ್ತಾಗಲ್ಲ. ಟೆಕ್ನಿಕ್ಯಾಲಿಟೀಸು ಏನೂ ಗೊತ್ತಾಗಲ್ಲ ಪಾಪ ಅವ್ರಿಗೆ. ಸೊ ದಿಲ್ ಜಸ್ಟ್ ಕಮ್ ಆ್ಯಂಡ್ ವೈ ಯು ಆರ್ ಸೇಯಿಂಗ್ ದಿಸ್ ಲೈನ್, ಅದರ ಇಂಟೆನ್ಷನ್ ಏನು. ಆ್ಯಂಡ್ ಅಂದರೆ ಏನಂದರೆ ದಿಲ್ ಬಿ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಸೆನ್ಸ್ ಆಫ್ ಕಾನ್ಫಿಡೆನ್ಸ್ ಹೋಗುತ್ತಲ್ಲ. ಆ್ಯಂಡ್ ವೆನ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಯು ಕ್ಯಾನ್ ನಾಟ್ ಪರ್ಫಾರ್ಮ್. ವೆನ್ ಯು ಕ್ಯಾನ್ ಪರ್ಫಾರ್ಮ್ ಯು ಕ್ಯಾನ್ ನಾಟ್ ಮೂವ್ ಅಹೆಡ್. ಎಲ್ಲ ಸ್ನೋ ಬಾಲಿಂಗ್ ಇನ್ ದ ರಾಂಗ್ ಡೈರೆಕ್ಷನ್. ಹಾಂ. ಸೊ ಇದು ನಿಮಗೆಲ್ಲ ಒಂದು ಕಡೆ ಹೆಲ್ಪ್ ಮಾಡುತ್ತೆ. ಬಟ್ ಇವಾಗ ಯಾಕೆ ಅವಶ್ಯಕತೆ ಇಲ್ಲ ಅಂದರೆ ಯೂಟ್ಯೂಬಲ್ಲೆಲ್ಲ ಇದೆ. ಎವ್ರಿಬಡಿ ಈಸ್ ಅ ಫಿಲ್ಮ್ ಮೇಕರ್ ನಾವು. ಫೋನ್ ರೀಲ್ಸ್ ಮೇಕರ್. ಸೊ ಯು ಥಿಂಕ್ ಇವತ್ತಿಗೆ ಇಟ್ಸ್ ಓಕೆ, ಎಲ್ಲ ಎಕ್ಸ್ಪೋಜರ್ ಇಟ್ಕೊಂಡು ರೆಡಿಯಾಗಿ ಹೋದರೆ ಸಾಕಾ? ಟೆಕ್ನಿಕಲ್ಸ್ ಅರ್ಥ ಮಾಡ್ಕೋಬೋದು. ಬಟ್ ದೆನ್ ಟು ಬಿಕಮ್ ಅ ಗುಡ್ ಆ್ಯಕ್ಟರ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಕಂಪ್ಲೀಟ್. ಯಾರೋ ಹೇಳ್ತಾ ಇದ್ರು ಇವೆಲ್ಲ ನಿಮಗೆ
ಐ ಥಿಂಕ್ ಇಂಡಿಯನ್ ಐಡಲಲ್ಲೆಲ್ಲ ನೋಡ್ತಾ ಇದ್ದೆ, ನಿಮ್ಗೆ ಎಂಥ ಒಳ್ಳೆ ಸಂಗೀತ ಸ್ಕೂಲ್ಗೆ ಹೋದ್ರೂ ಸ್ವರಜ್ಞಾನ ಹೇಳ್ಕೊಡ್ತಾರೆ, ಅವೆಲ್ಲ ಹೇಳ್ಕೊಡ್ತಾರೆ. ಆದರೆ ಒಂದು ಸಾಂಗನ್ನು ನೀವೇ ಪರ್ಫಾರ್ಮ್ ಮಾಡಿ ಅದಕ್ಕೆ ನಿಮ್ಮದೇ ಆದಂಥ ಸೋಲು ಜೀವ ತುಂಬೋದನ್ನು ನಿಮ್ಗೆ ಲೈಫೇ ಹೇಳ್ಕೊಡ್ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸೇ ಹೇಳ್ಕೊಡ್ಬೇಕು. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಅಪ್ಲಿಕಬಲ್ ಟು ಆ್ಯಕ್ಟಿಂಗ್ ಆಲ್ಸೋ. 100%. ಅಂದರೆ ಜೀವಿಸ್ಬೇಕು, ಜೀವನ ನೋಡಬೇಕು, ನೋವಾಗಬೇಕು, ಖುಷಿ ಆಗಬೇಕು, ಅಳಬೇಕು, ನಗಬೇಕು, ಎಲ್ಲ ಥರ ಎಮೋಷನ್ಸ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಆ್ಯಂಡ್ ಜನಕ್ಕೆ ಸಹಾಯ ಮಾಡಬೇಕು, ಮೋಸ ಹೋಗಬೇಕು, ಎಲ್ಲ ಥರ ಟು ಬಿಕಮ್ ಅ ಗುಡ್ ಆ್ಯಕ್ಟರ್ ಐ ಫೀಲ್. ಆ್ಯಂಡ್ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಬಿ ವೆರಿ ಕೈಂಡ್ ಅಟ್ ಹಾರ್ಟ್ ಟು ಬಿ ಅ ಗುಡ್ ಆ್ಯಕ್ಟರ್. I don't know if I am reading too much into your statements because when you said ಮೋಸ ಹೋಗಬೇಕು, ಹೆಲ್ಪ್ ಮಾಡಬೇಕು, ನೋವು ನೋಡಬೇಕು, ನಗಬೇಕು, ಅಳಬೇಕು, ಇದೆಲ್ಲ ಎಲ್ಲೋ ಒಂದು ಕಡೆ ನೀವು ರಿಯಲ್ ಲೈಫಲ್ಲೂ ನಾವು ಎಲ್ಲ ನೋಡಿ ಒಂದು ಮಟ್ಟಿಗೆ ಮೇ ಬಿ ದ ಇಂಟೆನ್ಸಿಟಿ ಈಸ್ ಡಿಫ್ರೆಂಟ್. ಅಂದರೆ ನಾನು ಹೇಳ್ಕೊಳ್ಳೋಷ್ಟೇನಿಲ್ಲ, ಸ್ಯಾಡ್ನೆಸ್ ಇಲ್ಲದೆ ಇರ್ಬೋದು, ಬಟ್ ಎಸ್ ಲೆವೆಲಲ್ಲಿದೆ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬಿನ್ ಕೇರ್ಫುಲ್. ಐ ನೆವರ್ ಲೆಟ್ ಪೀಪಲ್ ಟೇಕ್ ಮೀ ಫಾರ್ ಅ ರೈಡ್. ಅಂದರೆ ಹೇಗೆ? ಅಂದರೆ ಅದೇ ಯೂಶ್ವಲಿ ಐ ಹ್ಯಾವ್ ಆಲ್ವೇಸ್ ಬೀನ್ ಕೇರ್ಫುಲ್ ಅಬೌಟ್ ಎವ್ರಿಥಿಂಗ್, ಇವನ್ ವಿತ್ ರಿಲೇಷನ್ಶಿಪ್ಸ್. ಅಂದರೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಆ್ಯಂಡ್ ಅಷ್ಟು ಈಸಿಯಾಗಿ ನಾನು ಬ್ಲೈಂಡಾಗಿ ಯಾರೂ ನಂಬಕ್ಕೆ ಹೋಗಲ್ಲ. ಸೊ ಐ ಹ್ಯಾವ್ ಆಲ್ವೇಸ್ ಮೇಂಟೈನ್ಡ್ ಅ ಡಿಸ್ಟೆನ್ಸ್ ವಿತ್ ಎವ್ರಿಬಡಿ. ಬಿಫೋರ್ ಯು ಎಂಟರ್ಡ್ ದ ಫ್ರಮ್ ಡೇ ಒನ್. ವೈ ವರ್ ಯು ಲೈಕ್ ದಿಸ್? ಅಂದರೆ ಇದು ಕಾಲೇಜ್ ಇನ್ಫ್ಲುಯೆನ್ಸ್ ಏನಾರಿತ್ತಾ, ಟೀನೇಜ್ ಇನ್ಫ್ಲುಯೆನ್ಸು, ಚೈಲ್ಡ್ಹುಡ್, ಮನೆ? Because I was a naive person when I entered my radio space. Yeah, exactly. I was naive, but then, when you're a kid, small things. I mean, I would blindly believe friends, and ಏನು ಯಾರೂ ಏನಂತ ದೋಖ ಮಾಡಿಲ್ಲ, ಬಟ್ ಸಣ್ಣ ಪುಟ್ಟ ಆಗತ್ತೆ. ಆ್ಯಂಡ್ ಅದು ತುಂಬ ನೋವಾಗೋದು. ಅಂದರೆ ಇರ್ಬೇಕು ಹಚ್ಚಿದ್ರೆ ನನಗೆ ಸಿಂಹ ಅಟ್ಯಾಕ್ ಮಾಡ್ಬಿಡೋದು ಫೀಲಿಂಗು. ಅದು ನಿಮ್ಮನ್ನು ಹಂಗೆ ಮಾಡಿಬಿಟ್ಟಿತ್ತ ಇದೆ ನಾವು ಅಲ್ಲಿಗೆ ಬರೋ ಹೊತ್ತಿಗೆ. ಆ್ಯಂಡ್ ಆಲ್ಸೋ ಮನೇಲಿ ವೆರಿ ತುಂಬ ಸೇಫಾಗಿ ಬೆಳೆಸಿದ್ದಾರೆ ನನ್ನ. ಆ್ಯಂಡ್ ಐ ಆಮ್ ಅ ವೆರಿ ಇಮೋಷ್ನಲ್ ಗಾಯ್. ಐ ರಿಯಲೈಸ್ ದಟ್ ವೆರಿ early in life that when you're emotional, it's better not get involved too much. It's like putting your heart out on your sleeve and walking around so that the world can punch it. Yeah. And somehow introspection ಮುಂಚೆಯಿಂದನೂ ಇತ್ತು ನನ್ನ ಬಗ್ಗೆ. ಅದು ಇಟ್ ವಾಸ್ ವೆರಿ ಸಬ್ಕಾನ್ಷಿಯಸ್ ಥಿಂಗ್. ನಾನು ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂಲ್ಲಿ ನಾನು ಯಾವಾಗಲೂ ನೋಡ್ಕೋತಾ ಇದ್ದೆ. ಈವನ್ ವೆನ್ ಇಟ್ ಸ್ಟಾರ್ಟ್ಸ್ ಆಫ್ ವೆರಿ ಯಂಗ್ ಏಜ್. ಅಂದರೆ ಸ್ಟೇಜಲ್ಲಿ ಯಾರೋ ಒಬ್ಬರು ಪರ್ಫಾರ್ಮ್ ಮಾಡ್ತಿದ್ರೆ ನಾನು ಅಲ್ಲಿದ್ದರೆ ಹೆಂಗೆ ಮಾಡ್ತಿದ್ದೆ, ಅದನ್ನ ಹೇಗೆ ಎಂಜಾಯ್ ಮಾಡ್ತಿದ್ದೆ ಅಥವಾ ಮಾಡ್ತಿದ್ನೋ ಇಲ್ವೋ, ಭಯ ಆಗ್ತಿತ್ತೋ ಇಲ್ವೋ. ಆ್ಯಂಡ್ ಅಲ್ಲಿ ನಿಂತ್ಕೊಂಡು ಒಬ್ರಿಗೆ ನರ್ವಸ್ನೆಸ್ ಆಗ್ತಿದ್ರೆ ನನಗೆ ನರ್ವಸ್ ಆಗೋದು. ಲೈಕ್ ಆ ಮಟ್ಟಿಗೆ ಡೀಪಾಗಿ ಹೋಗ್ತಿದ್ವಿ. ಅಂದರೆ ಗೊತ್ತಿಲ್ಲದೆ ಇಟ್ಸ್ ಆಲ್ ವೆರಿ. ಇವಾಗ ಕೂತ್ಕೊಂಡು ನಂಗೆ ಅದನ್ನ ಅನಲೈಸ್ ಮಾಡ್ಬೋದು. ಅವಾಗ ನಂಗೆ ಏನು ಅರ್ಥ ಆಗ್ತಿರಲಿಲ್ಲ ಅದು ಯಾಕೆ ಹಿಂಗೆ ಅನಿಸ್ತಿದೆ ಅಂತೆಲ್ಲ. ಸೊ ವೆನ್ ಯು somehow that introspection helped me become a good actor. Nice. So far you seem to be like somebody who's sorted, ಎಲ್ಲಿ ಅಟ್ಯಾಚ್ಡ್ ಆಗಿರಬೇಕು, ಎಲ್ಲಿ ಯು ಹ್ಯಾವ್ ಟು ಡ್ರಾ ಅ ಲೈನ್, ಇದನ್ನು ಇಲ್ಲಿವರೆಗೂ. ಅಂದರೆ ಈ ಒಂದು ಏಜಲ್ಲಿ, ಈ ಟೈಮಲ್ಲಿ, ಈ ಕ್ಷಣಕ್ಕೆ ನನಗೆ ಆಗ ಅನಿಸ್ತಿದೆ. ಐ ಫೀಲ್ ಲೈಕ್ ಐ ಆಮ್ ಸಾರ್ಟಿಂಗ್ ಔಟ್ ಮೈ ಲೈಫ್ ಆ್ಯಂಡ್ ಐ ಆಮ್ ನೋ ಮೋರ್ ವಾಟ್ ಟು ಸೇ ಪೀಪಲ್ಸ್ ಪ್ಲೀಸರ್ ಎನಿಮೋರ್. ಲೈಕ್ ಐ ಕೆನಾಟ್, ಆ ಒಂದು ಪೇಷನ್ಸ್ ಹೋಗ್ಬಿಟ್ಟಿದೆ. ಇಫ್ ಐ ಹ್ಯಾವ್ ಟು ಸೇ ನೋ ಟು ಸಂಬಡಿ, ಐ ವಿಲ್ ವೆರಿ ನೈಸ್ಲಿ ಸೇ ನೋ ಟು ಸಂಬಡಿ. ಇಲ್ಲ ಸರ್, ಇಲ್ಲ ಮೇಡಮ್, ಇಲ್ಲಮ್ಮ, ನನಗಾಗಲ್ಲ. ಮುಂಚೆ ಪಾಪ ಅವ್ರೇನು ಅರ್ಥ ಮಾಡ್ಕೋತಾರೋ, ಅವ್ರೇನು ತಪ್ಪು ತಿಳ್ಕೊತಾರೋ ಅದು ಹಂಗೆಲ್ಲ ಇತ್ತಾ? ಸೆನ್ಸ್ ಆಫ್ ಆ್ಯಕ್ಟರ್ ಆದ್ರೆ ಅವ್ರಿಗೆ ಆಲ್ಮೋಸ್ಟ್ ಬೇಸಿಕ್ ಫೌಂಡೇಶನ್ನೇ ಪೀಪಲ್ ಪ್ಲೀಸಿಂಗ್ ಅಲ್ವಾ. ನಮ್ಮ ಕೆಲಸನೇ ಅದು. ವಿ ಹ್ಯಾವ್ ಟು ಇಂಪ್ರೆಸ್ ದಿ ಆಡಿಯನ್ಸ್. ಇಟ್ಸ್ ಅ ಪಾರ್ಟ್ ಆಫ್ ಯು. Even your job for that matter. I'm talking not this being a radio jockey. You have to impress people. You have to entertain them. Pressure ಇದೆ ಇರುತ್ತೆ. So yeah. ಅದೇ ಥರ ಇಲ್ಲಿ ಆ್ಯಕ್ಟರ್ ಅಂತ ಬಂದಾಗ I have to convince, I have to ensure. Yeah, they like me. They like, okay. They like me. They have to, like my work. All of that. Which is good, but it should not become a pressure. So ಈ ಅಗ್ನಿಸಾಕ್ಷಿ ಟೈಮಲ್ಲಿ 2013 to 2019-20 1588 episodes is what this says. ಅದರಲ್ಲಿ ಐ ಥಿಂಕ್ ಐ ವಾಸ್ ನಾಟ್ ದೇರ್ ಫಾರ್ ದ ಲಾಸ್ಟ್ 7 or 8 months. ಅಷ್ಟಕ್ಕೆ ಮುಂಚೆ ನನ್ನ ಪಾತ್ರ ಎಂಡ್ ಆಯಿತು. ಆ್ಯಂಡ್ ಇನ್ನು ಸ್ವಲ್ಪ ಕಂಟಿನ್ಯೂ ಮಾಡಿದ್ರು. ಆ್ಯಂಡ್ ಫಾರ್ ದ ವರ್ಲ್ಡ್ ಅಗ್ನಿಸಾಕ್ಷಿ ಇಟ್ಸ್ ಅ ಬಿಗ್ ಸೀರಿಯಲ್ ಆ್ಯಂಡ್ ನಿಮ್ಮ ಲೈಫ್ಗೂ ಇಟ್ಸ್ ಅ ಬಿಗ್ ಪಾರ್ಟ್ ಆಫ್ ನಿಮ್ಮ ಐಡೆಂಟಿಟಿ ಅಲ್ಲ. ಸೊ
ಮೊದಲೆಲ್ಲ ನಿಮಗೆ ವೆನ್ ಯು ಗಾಟ್ ಕಾಸ್ಟೆಡ್ ಫಾರ್ ದಿಸ್ ಎನಿ ಅಯೋಟಾ ಆಫ್ ಇದು ದ್ಯಾಟ್ ನಾಳೆ ಹಿಂಗಾಗತ್ತಿದು? ಇಲ್ಲ. ಇನಿಷಿಯಲಿ ವೆನ್ ಯು ಸೆಡ್ ಎಸ್ ಟೈಮ್ ಪಾಸ್ ಯಾವುದು ಬೇಕಾಗಿರೋ ಅಂದರೆ ಅದೇ ಬೇಕಾಗಿರೋ ಸಿಕ್ಕಿಲ್ಲ. ನನಗೇನು ಇಷ್ಟನೋ ಅದು ಸಿಗ್ತಿರ್ಲಿಲ್ಲ ನನಗೆ. ನನಗೇನು ಬೇಡವೋ ಅದು ಬರ್ತಿತ್ತು. ನನ್ನ ತಾಯಿ ಯಾವಾಗಲೂ ಚಿಕ್ಕ ವಯಸ್ಸಿಂದ ಉಪ್ಪಿಟ್ಟು ಮಾಡೋರು ವಾರಕ್ಕೆ ಒಂದು ಸಲ ಮನೇಲಿ. ಉಪ್ಪಿಟ್ಟು ಕಂಡ್ರೆ ಆಗ್ತಿರ್ಲಿಲ್ಲ. ನನ್ನ ತಾಯಿ ಇವಾಗಲೂ ಹೇಳ್ತಾರೆ, ನಿನಗೇನು ಇಷ್ಟ ಇಲ್ವೋ ಅದನ್ನು ಮಾಡು, ಅಟ್ಲೀಸ್ಟ್ ಅಭ್ಯಾಸ ಮಾಡ್ಕೊ. ನಿನಗೇನು ಇಷ್ಟ ಇಲ್ವೋ ಅದನ್ನ ತಿನ್ನು, ವಾರಕ್ಕೆ ಒಂದು ಸಲ ಅಭ್ಯಾಸ ಮಾಡ್ಕೊ. ಸರ್ವೈವಲ್ಗೆ ಬೇಕಾಗತ್ತೆ ಅಂತ. ಯಾವ ಟೈಮಲ್ಲಿ ಏನಾಗತ್ತೆ ಗೊತ್ತಿಲ್ಲ ಲೈಫಲ್ಲಿ, ಭಗವಂತ ಅದೇ ಕೊಡ್ತಾನೆ ನಿನಗೆ. ಯಾವುದನ್ನು ಬೇಕು ಅನ್ಬೇಡ, ಯಾವುದನ್ನು ಬೇಡ ಅನ್ಬೇಡ ಅಂತ ಹೇಳೋರು. ಬಿಕಾಸ್ ಯಾವುದು ನಾವು ಖಂಡಿತವಾಗಿ ಬೇಡ ಅಂತೀವೋ ಭಗವಂತ ಅದನ್ನೇ ಅಲ್ಲಿಗೆ ತಳ್ತಾನೆ. ಐ ಡಿ ನಾಟ್ ವಾಂಟ್ ಟು ಡೂ ಟಿವಿ. ಸೊ ಯು ಎಕ್ಸ್ಪೀರಿಯನ್ಸ್ಡ್ ಇಟ್. ಅವ್ರು ಹೇಳಿದ ಥಿಯರಿ ಇದು ಈ ಕೇಸಲ್ಲಿ ನಿಜ ಆಯಿತು. ಯಾ ಬಿಕಾಸ್ ನನ್ನ ಸ್ಕೂಲಿಂಗ್ ಇಟ್ ವಾಸ್ ವೆರಿ ಸೀರಿಯಸ್ ಸಿನಿಮಾ, ಆರ್ಟ್ ಫಿಲಮು ಆ ಥರ ಇತ್ತು. ದೆನ್ ಅಂಥವನಿಗೆ ಇಲ್ಲಿ ಬಂದು ಟಿ ವಿ ಸೋಪ್ ಐ ವಾಸ್ ನಾಟ್ ಕನ್ವಿನ್ಸ್ಡ್ ವಿತ್ ದ ಹೋಲ್ ಗ್ರಾಮರ್. ಬಿಫೋರ್ ಐ ಗೆಟ್ ಇನ್ ಟು ಈ ಫೇಸು, ಸಿನ್ಸ್ ನೀವು ಸುಭಾಷ್ ಗೈ ಫಿಲ್ಮ್ ಮೇಕರ್ ಅವ್ರದ್ದು ಅಕಾಡೆಮಿ ವಿಸ್ಲಿಂಗ್ ವುಡ್ಸ್ ಅಕಾಡೆಮಿನಲ್ಲಿದ್ರಿ, ಎಷ್ಟಿದ್ದು ಅಲ್ಲಿ ಕೋರ್ಸ್ ಮಾಡೋಕ್ಕೆ ಚಾರ್ಜು? ಅಂದರೆ ಈ ಥರ ಇಟ್ ವಾಸ್ ಎಕ್ಸ್ಪೆನ್ಸಿವ್. ಅಂದರೆ ಟ್ಯೂಷನ್ ಫೀಸೇ 13 ಲಕ್ಷ ಇತ್ತು. ಯಾ ಬ್ರೋ ದಿಸ್ ಇಸ್ ಇನ್ 2008. That was big money. ಸಕ್ಕ ದೊಡ್ಡ ಮನಿ. ಅದೇ ಹೇಳಿದ್ನಲ್ಲ, ನನಗೆ ಬೇಡ ಅಂದ್ಬಿಟ್ಟಿದ್ದೆ. ಮೈ ಪೇರೆಂಟ್ಸ್ ಕನ್ವಿನ್ಸ್ಡ್ ಆ್ಯಂಡ್ ದೇ ಟುಕ್ ಲೋನ್ ಆಲ್ಸೋ. ಇನ್ಫ್ಯಾಕ್ಟ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಮ್ಯಾನೇಜರ್ ವಾಸ್ ವೆರಿ ಗ್ರೇಸ್ಫುಲ್ ಟು ಗಿವ್ ಹಾಫ್ ಆಫ್ ದಿ ಅಮೌಂಟ್ ಲೋನ್, 6 lakhs ಪ್ಲಸ್ ಆಬ್ವಿಯಸ್ಲಿ ನಮ್ಮದು ಬೇರೆ ಅಲ್ಲಿ ಸ್ಟೇ ಎಲ್ಲ ಇರುತ್ತೆ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್. ಐ ಥಿಂಕ್ ಐ ಹ್ಯಾವ್ ನಾಟ್ ಸೀನ್ ನನ್ನ ಸುತ್ತಮುತ್ತ, ಅಂದರೆ ಅದು ಇಟ್ಸ್ ನಾಟ್ ಅ ಮ್ಯಾಟ್ರ್ ಆಫ್ ಮನಿ, ಆಯಿತಾ. ದೇ ಕ್ಯಾನ್ ಬಿ ಸಪೋರ್ಟಿವ್ ಬೇಯಿಂಗ್ ಸೇಯಿಂಗ್ ದಟ್ ಆಯ್ತು ಹೋಗಪ್ಪ ಇಂಡಸ್ಟ್ರಿಲಿ ನಾವು ಸಪೋರ್ಟ್ ಮಾಡ್ತೀವಿ, ಅಂದರೆ ಇಟ್ಸ್ ಫೈನ್ ಇವನ್ ಇಫ್ ಯು ಡೋಂಟ್ ಅರ್ನ್, ವಿಲ್ ಟೇಕ್ ಕೇರ್ ಆಫ್ ಯು ಗೋ ಟ್ರೈ ಸ್ಟ್ರಗಲ್ ಅಂತ. ಬಟ್ ದೇ ಮೇಡ್ ಶ್ಯೂರ್ ಐ ವೆಂಟ್ ಇನ್ ದ ರೈಟ್ ಪಾತ್. ಅವರೇ ಜೊತೆಗೆ ಎಲ್ಲದಕ್ಕೂ ತಲೆ ಕೊಟ್ಟು ಎಸ್ ಯಾ ಆ್ಯಂಡ್ ಇಟ್ಸ್ ನಾಟ್ ದಟ್ ವೆರಿ ವೆಲ್ ಆಫ್ ಅಂತ. ಇಟ್ ವಾಸ್ ಅ ಬಿಗ್ ಅಮೌಂಟ್ ಆ್ಯಂಡ್ ಪಾಪ ರಿಸ್ಕ್ ತೊಗೊಂಡ್ರು ಯೂಶ್ವಲಿ. ಬಟ್ ನಮ್ಮ ಪೇರೆಂಟ್ಸ್ ಹೇಳೋದು ಇಷ್ಟೇ, ನೀನು ಇಂಜಿನಿಯರಿಂಗ್ ಓದಿದರೆ ಅದಕ್ಕೆ ಎಷ್ಟು ಕಾಸು ಆಗ್ತಿತ್ತು ನಾವು ಕೊಡ್ತಿದ್ವಲ್ಲ, ಇದನ್ನು ಓದಬೇಕಂತಿದ್ಯಾ ಓದು. ವಾವ್, ಈ ಥರ ಯೋಚನೆ ಮಾಡೋ ಪೇರೆಂಟ್ಸ್ ಎಷ್ಟು ಜನ ಇರ್ತಾರೆ ಅನ್ನೋದು. ಆಮೇಲೆ ಲಕ್ಕಿ, ಅದು ಅದೃಷ್ಟ ಮಾಡಿದ್ದೆ ತುಂಬ. ವಿಲ್ ಕಮ್ ಟು ಲಕ್ ಲೇಟರ್. ಬಟ್ ಲುಕಿಂಗ್ ಆ್ಯಟ್ ದ ವೇ ನೀವು ಇಲ್ಲಿವರೆಗೂ ಹೆಂಗೆ ನಡ್ಕೊಂಡು ಬಂದಿದ್ದೀರಾ, ಒನ್ ಆಫ್ ದ ಬಿಗ್ ಮೈಲ್ ಸ್ಟೋನ್ ಇಸ್ ಅಕಾಡೆಮಿ ಸೇರ್ಕೊಂಡ್ರಲ್ಲ. ವಾಟ್ ಇಸ್ ಇಟ್ ಟು ಬಿ ಅಂಡರ್ ಅ ಫಿಲ್ಮ್ ಮೇಕರ್ ಲೈಕ್ ಸುಭಾಷ್ ಗೈ? ಅವರೆಲ್ಲ ಬರ್ತಾ ಇದ್ರ ಅಕಾಡೆಮಿಗೆ? ಅವ್ರದ್ದು ಗೆಸ್ಟ್ ಲೆಕ್ಚರ್ಸ್ ನಡೀತಿತ್ತು, ಅಂದರೆ ಮಂತ್ಲಿ ಒನ್ಸ್ ಟ್ವೈಸ್. ಅವರೊಬ್ಬರೇ ಅಲ್ಲ, ತುಂಬ ಜನ ಬರೋರು. ಯಾರ್ಯಾರು ಬಂದಿದ್ರು? ಆಮಿರ್ ಖಾನ್ ಇಸ್ ಕಮ್ ಆ್ಯಂಡ್ a lot of directors, cinema industry, big names, Farhan Akhtar, can't name everybody right now, but all those big, Imtiaz Ali, and screenwriters, writers department al tumba jana bandidru. Illon sub question, since you are a seasoned actor now, sudden ಆಗಿ how do you ಆ ಮೋಡಿಗೆ ಹೆಂಗೆ ಹೋಗ್ತಿರಾಗ? ಏನೇನೋ ಸಿಚುವೇಶನಲ್ಲಿ ಇರುತ್ತೆ, ಕಂಡೀಷನ್ಸ್, ಕೆಲವು ಕಡೆ ಕ್ಲೋಸ್ ರೂಮ್ ಇರುತ್ತೆ, ಕೆಲವು ಸತಿ ತುಂಬ ಜನಗಳ ಮಧ್ಯೆ ಆ್ಯಕ್ಟ್ ಮಾಡ್ತಿರ್ತೀರಾ. ಸೊ ಹೌ ಡು ಯು ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್? There is no switch on and switch off. If people are saying that it's a lie, it is technical. ಈಗ ಹೇಗೆ ಅಂದರೆ ನನಗೆ ಅನ್ಸೋದು, ಐ ಮೀನ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ವ್ಯೂಸ್. ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ರಾಫ್ಟ್ ನಮ್ಗನ್ಸತ್ತೆ ಶುರುಲಿ ನಮಗೇನು ಗೊತ್ತಿಲ್ಲ ಅಂತ, ಅದಾದಮೇಲೆ ನಮ್ಗೆ ಅನ್ಸತ್ತೆ ಸ್ವಲ್ಪ ಗೊತ್ತಾಗ್ತಿದೆ ಅಂತ. ಅದಾದಮೇಲೆ ನಾವು ಮಾಡ್ತಿರೋದನ್ನ ನೋಡಿ ಆಡಿಯನ್ಸ್ ಅದನ್ನ ಇಷ್ಟಪಡ್ತಿದ್ರೆ ವ್ಯಾಲಿಡೇಷನ್ ಸಿಕ್ಬಿಡುತ್ತೆ. ಆ್ಯಕ್ಟಿಂಗ್ ನನಗೆ ಗೊತ್ತು ಅನ್ನೋ ಕಾನ್ಫಿಡೆನ್ಸ್. ಅದು ಮಾಡ್ತಾ ದೆನ್ ಯು ರಿಯಲೈಸ್ ಶಿಟ್, ಐ ಡು ನಾಟ್ ನೋ ಎನಿಥಿಂಗ್. ಯಾ ಸೊ ಯು ಬೇಸಿಕಲಿ ಬಿಲ್ಡ್ ಕಾನ್ಫಿಡೆನ್ಸ್. ಯಾ ದಟ್ ಈಸ್ ವೈ ಟೆಕ್ನಿಕಾಲಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಬಿಲೀವಿಬಿಲಿಟಿ ಎಕ್ಸಸೈಸ್ ಅಂತ ಇದೆ. ಅದು ಅಂದರೆ ಬ್ಲೈಂಡಾಗಿ ನಂಬಿಡಬೇಕು ದಟ್ ಯು ಆರ್ ಮೈ ಲವರ್ ಅಂತ. ಬ್ಲೈಂಡಾಗಿ ಜಸ್ಟ್ ಕನ್ವಿನ್ಸ್ ಯುವರ್ ಸೆಲ್ಫ್ ದಟ್ ಈಗ ನ್ಯೂಸ್ ಅವ್ರು ಕೆಲವೊಂದು ವಿಚಾರನ ಅದು ಸತ್ಯನೋ ಸುಳ್ಳು ನಮ್ಗೆ ಗೊತ್ತಿರಲ್ಲ, ಅದನ್ನ ಪ್ಲೇ ಮಾಡ್ತಿರ್ತಾರೆ, ನೀವು ನಂಬಿಡ್ತೀರ. ನೀವು ಯು ಬಿಲೀವ್ ದಟ್ ಇಟ್ ಇಸ್ ಟ್ರೂ ಆ್ಯಂಡ್ ಯು ಜಸ್ಟ್ ಅಂದರೆ ಬ್ಲೈಂಡಾಗಿ ಜಂಪ್ ಮಾಡಿಬಿಡ್ಬೇಕು. ದೆರ್ ಇಸ್ ನೋ ಆನ್ ಆ್ಯಂಡ್ ಆಫ್. ಕೆಲವೊಂದು ಸಲ ಜಂಪ್ ಮಾಡಿದಾಗ ಯು ವಿಲ್
ಯು ಮೈಟ್ ಫೈಂಡ್ ದ ಗ್ರಿಪ್. ಕೆಲವೊಂದು ಸಲ ಆಗಲ್ಲ. ದಟ್ ಈಸ್ ವೆನ್ ಯುವರ್ ಟೂಲ್ಸ್ ಕಮ್ ಇನ್ ಟು ಪ್ಲೇಸ್. ಟೆಕ್ನಿಕಲಾಗಿ ಮಾಡಿಬಿಟ್ಟು ಮುಗಿಸ್ಬಿಡ್ತೀರ. ಎಸ್ಪೆಷಲಿ ಟಿ ವಿಲಿ ನಮ್ಗೆ ಟೈಮ್ ಇರಲ್ಲ. ಅಂದರೆ ವಿ ಹ್ಯಾವ್ ಏನಂತಾರೆ ಐ ಟಿಲಿ ಒಂದು ಇರುತ್ತಲ್ಲ ಒಂದು ವರ್ಡ್, ರುಟೀನ್. ಹಾಂ, ಅದು ಅಂದರೆ ಇಷ್ಟು ಟೈಮ್ ಮುಗಿಸ್ಲೇಬೇಕು ಅಂತ. ಡೆಡ್ಲೈನ್ಸ್. ಎಸ್, ನಮಗೂ ಇರುತ್ತೆ, ಇಷ್ಟು ಸೀನ್ಸ್ ಮಾಡಲೇಬೇಕು ನಾವು ಅಂತ. ಪ್ರತಿ ಸೀನಲ್ಲೂ ಯು ಕಾಂಟ್ ಬಿ ಲೈಕ್ ಇದಕ್ಕೆ ನಾನು ಜೀವ ಕೊಡ್ತಿದ್ದೀನೋ ಇಲ್ವೋ ಅಂತ. ಸೊ ಆ್ಯಸ್ ಆ್ಯಕ್ಟರ್ಸ್ ನಮಗೂ ಡೂಯಿಂಗ್ ಆಫ್ಟರ್ ಸೋ ಮೆನಿ ಇಯರ್ಸ್, ಯಾವ ಸೀನಿಗೆ ಬೇಕು ಅಷ್ಟೊಂದು ಇಂಟೆನ್ಸಿಟಿ, ಯಾವ ಸೀನ್ನ ನಾವು ತೇಲಿಸ್ಬೋದು ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಯಾವ ಸೀನ್ನ ಮೇಲ್ಮೇಲೆ ಮಾಡೋದು ನಮ್ಗೆ ಗೊತ್ತಿರುತ್ತೆ, ಯಾವ ಸೀನ್ಗೆ ಫುಲ್ ಕೊಡೋದು ಗೊತ್ತಿರುತ್ತೆ. ಅದು ಇಟ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಅಷ್ಟೇ. Wake up to fresh ideas. Repose. Just for audience understanding, any example that you would want to give? ಕೆಲವು ಸತಿ ತೇಲ್ಸೋ ಸೀನ್ಸ್ ಯಾವುದು, ಇದನ್ನ ಚಾನ್ಸೇ ಇಲ್ಲಪ್ಪ, ಇದು ಎಲ್ಲ ಕೊಟ್ಬಿಡ್ಬೇಕು, ಆ ಥರ ಸೀನ್ ಯಾವುದು? ಈಗ ಒಂದು ನಮ್ಮ ಶೋ ನಡೀತಿರುತ್ತೆ ಅಂದ್ಕೊಳ್ಳಿ. ವಿಲ್ ನೋ ದ ಹೈ ಪಾಯಿಂಟ್ಸ್ ಆ್ಯಂಡ್ ದ ಲೋ ಪಾಯಿಂಟ್ಸ್. ಆ್ಯಂಡ್ ಕೆಲವು ಸೀನ್ಸ್ ಓಕೆ ಇದರಲ್ಲಿ ಈಗ ಒಂದು ಸೀನ್ ಓದಿದಾಗ ಯಾರ್ಯಾರು ಇಂಪಾರ್ಟೆನ್ಸ್ ಎಷ್ಟೆಷ್ಟಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಈಗ ಒಂದು ಸೀನ್ ಮಾಡಬೇಕಾದ್ರೆ, ಈಗ ನಾನು ಈ ಸೀನಲ್ಲಿ ಸುಮ್ಮನೆ ಬರ್ತೀನಿ, ಐ ಹ್ಯಾವ್ ಟು ಕನ್ವೆ ಇನ್ಫಾರ್ಮೇಷನ್. ನೀವು ಅಬ್ಸರ್ವ್ ಮಾಡಿದಾಗ ಸೀನೆ, ಪ್ರತಿ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಕೆಲವೊಂದು ಪಾತ್ರಗಳು ಬರೀ ಇನ್ಫಾರ್ಮೇಷನ್ ಕನ್ವೆ ಮಾಡ್ತಿರುತ್ತೆ. ಸಪೋರ್ಟಿಂಗ್. ಆ್ಯಂಡ್ ಇಟ್ ಕ್ಯಾನ್ ಬಿ ದ ಹೀರೋ ಆಲ್ಸೋ, ಇಟ್ ಕ್ಯಾನ್ ಬಿ ದ ಲೀಡ್ಸ್ ಆಲ್ಸೋ. ಆ ಸಿಚುವೇಶನ್ಗೆ ಅದು ವೆನ್ ಯು ಆರ್ ಕನ್ವೇಯಿಂಗ್ ಇನ್ಫಾರ್ಮೇಷನ್, ಅದ್ರ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಆಡಿಯನ್ಸ್ಗೂ ಅದ್ರ ಬಗ್ಗೆ ತಲೆ ನೋವಿರಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ಇನ್ ದ ಸ್ಟೋರಿ. ಸರಿ. ಈಗ ಈ ಸೀನ್ ನಾವು ಮಾಡ್ತಿದ್ದೀವಿ ಅಂದ್ಕೊಳ್ಳಿ, ವಿ ಆರ್ ಆಲ್ರೆಡಿ ಇನ್ ಇಟ್, ವಿ ಡೋಂಟ್ ಹ್ಯಾವ್ ಟು ಆ್ಯಕ್ಟ್. ನಾನು ಇನ್ಫಾರ್ಮೇಷನ್ ಕನ್ವೆ ಮಾಡ್ತಿದ್ದೀನಿ ನಿಮಗೆ. ಸೊ ಅವಶ್ಯಕತೆನೇ ಇಲ್ಲ ತಲೆ ಕೆಡಿಸ್ಕೊಳ್ಳೋದು ಅದ್ರ ಬಗ್ಗೆ. ಏನು ಇನ್ಫಾರ್ಮೇಷನ್ ಕನ್ವೆ, ಈ ಪಾತ್ರ ಈ ವಿಷಯನ ಹೇಳ್ತಿದೆ, ಹೇಳಿ ಮುಗಿಸ್ಬಿಡು ಅಷ್ಟೇ. ಕೆಲವು ಸೀನ್ಸಲ್ಲಿ ವಿ ಹ್ಯಾವ್ ಟು ಇನ್ವೋಕ್ ಇಮೋಷನ್ಸ್ ಇನ್ ದಿ ಆಡಿಯನ್ಸ್. ಕೆಲವು ಸೀನ್ಸ್ ಅಂತ ಬಂದಾಗ ಐ ಕಾಂಟ್ ಗಿವ್ ಯು, ಅಂದರೆ ಹೆಂಗೆ ನಾನು ಎಕ್ಸ್ಪ್ಲೇನ್ ಮಾಡೋದು, ಅದು ಹೈ ಪಾಯಿಂಟ್ಸ್. ಎವ್ರಿ ವೀಕ್, ಒಂದು ವೀಕಲ್ಲಿ ಒಂದು ಹೈ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ಶೋ ಅಲ್ಲಿ. ಇಟ್ ವಿಲ್ ಯೂಶ್ವಲಿ ಬಿ ಆನ್ ಫ್ರೈಡೇ ಈವ್ನಿಂಗ್ ಆರ್ ನೌ, ಬಿಕಾಸ್ ಇಟ್ಸ್ ಮಂಡೇ ಟು ಸಂಡೇ, it's becoming very aggressive ನಮ್ಮ TV industry. They have to make sure every scene has an high point. Every episode has end has a high point. series ಅವ್ರು ಮಾಡಿರೋ ಕೆಲಸ ಅದು. ಈಗ ಮಂಡೇ ಟು ಸಂಡೇ ನಾವು ಮಾಡ್ತಿರೋದು ನಾವೀಗ. ಸೊ ಎವ್ರಿ ಎಪಿಸೋಡ್ ಎಂಡಲ್ಲಿ ದೇರ್ ಹ್ಯಾಸ್ ಟು ಬಿ ಅ ಹೈ ಪಾಯಿಂಟ್. ಬಿಕಾಸ್ ನೆಕ್ಸ್ಟ್ ಡೇ ನೋಡಬೇಕಲ್ಲ ಆಡಿಯನ್ಸ್. ಹ್ಯಾವ್ ಟು ಕಮ್ ಬ್ಯಾಕ್. ಇಲ್ಲಾಂದರೆ ಯಾರು ನೋಡ್ತಾರೆ? ಸೊ ಹೈ ಪಾಯಿಂಟ್ ಸೀನ್ಸಲ್ಲಿ ಮೇಕ್ ಶ್ಯೂರ್ ವಿ ಗಿವ್ ಇನ್. ಕೆಲವೊಂದು ಸಲ ಹೈ ಪಾಯಿಂಟಲ್ಲೂ ನಮ್ಮದು ಬರೀ ಇನ್ಫಾರ್ಮೇಷನ್ ಕನ್ವೆ ಮಾಡೋದಿರುತ್ತೆ ಅಷ್ಟೇ. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸೀನ್ ಅಷ್ಟೇ. ಈಗ ಕೆಲವೊಂದು ಸಲ ಎಮೋಷ್ನಲ್ ಸೀನ್ಸ್ ಬಂದಾಗ ಯೂಶ್ವಲಿ ಈಗ ನನ್ನ ಸ್ಟ್ರೆಂತ್ ಏನಂದರೆ, ನನಗೆ ಸ್ಯಾಡ್ನೆಸ್ ಇಸ್ ಮೈ ಸ್ಟ್ರೆಂತ್. ಐ ರಿಯಲಿ ಎಂಜಾಯ್ ಡೂಯಿಂಗ್ ದೋಸ್ ಸೀನ್ಸ್. ಇದು ಹೆಂಗೆ ಗೊತ್ತಾಗಿದ್ದು ದಿಸ್ ಇಸ್ ಯುವರ್ ಸ್ಟ್ರೆಂತ್ ಅಂತ? ಮಾಡಿದ ವರ್ಕ್ ಆಯಿತು, ಆ್ಯಸ್ ಸಿಂಪಲ್ ಇಸ್ ದ್ಯಾಟ್. ಆ್ಯಂಡ್ ಎಂಜಾಯ್ ಮಾಡ್ತಿದ್ದೆ. ಅಂದರೆ ಯಾವ್ದು ವರ್ಕ್ ಆಗಬೇಕೋ ಅದೇ. ಆ್ಯಂಡ್ ಇಫ್ ಅಟ್ ಆಲ್ ದ್ಯಾಟ್ ಮ್ಯಾಚಸ್ ವಾಟ್ ಯು ಎಂಜಾಯ್. ಈಗ ನಾನೇನು ಈಗ ಆ್ಯಕ್ಟ್ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ನಾನೇನೋ ಅನ್ಕೋತಾ ಇದ್ದೀನಿ, ಅಂದ್ಕೊಂಡದ್ದು ನಾನು ಮಾಡ್ತಿದ್ದೀನಿ. ನಾನು ಅನ್ಕೋತಿರೋದು ಆಡಿಯನ್ಸ್ಗೆ ಅದೇ ಕನ್ವೆ ಆಗ್ತಿದೆಯಾ, ದಟ್ ಮೀನ್ಸ್ ಇಟ್ಸ್ ವರ್ಕಿಂಗ್ ಅಂತ. ಈಗ ನಾನೇನೋ ಒಂದು ಅಂದ್ಕೊಂಡು ನಾನು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಆ ಇಮೋಷನ್ ಆಡಿಯನ್ಸ್ ಕನ್ವೇನೇ ಆಗ್ತಿಲ್ಲ, ದಟ್ ಮೀನ್ಸ್ ಇಟ್ಸ್ ನಾಟ್ ವರ್ಕಿಂಗ್. ಹ್ಯಾವ್ ಟು ಫೈಂಡ್ ಸಮಥಿಂಗ್ ಎಲ್ಸ್. ಈ ಪರ್ಸ್ಯೂಟಲ್ಲಿ ಕೆಲವು ಸತಿ ಹ್ಯಾಪಿನೆಸ್ ಅಂತ ಅಥವಾ ಇನ್ನೆಲ್ಲ ಎಮೋಷನ್ಸ್ ಎಕ್ಸ್ಪ್ಲೋರ್ ಮಾಡಿ ಸ್ಯಾಡ್ನೆಸ್ ಐ ರಿಯಲಿ ಎಂಜಾಯ್. ಆ್ಯಂಡ್ ಆಲ್ಸೋ ವೆರಿ ಕ್ಯಾಶುವಲ್ ಸೀನ್ಸ್ ತುಂಬ ಎಂಜಾಯ್ ಮಾಡ್ತೀನಿ. ಸಮಥಿಂಗ್ ವಿತ್ ಹ್ಯಾಸ್ ಅ ಬಿಟ್ ಆಫ್ ಲಿಟಲ್ ಬಿಟ್ ಆಫ್ ಹ್ಯೂಮರ್. That's what you are naturally also. ಅದಕ್ಕೆ probably some yes, like a second nature. Yes. First in nature. Anger, I'll work towards it. If there is an anger scene, I work towards it. ಅಂದರೆ ಅವತ್ತಿಂದ ಅಕಸ್ಮಾತ್ ಯೂಶ್ವಲಿ ಸೆಟ್ಟಿಗೆ ಹೋದಾಗ ಫಸ್ಟ್ ಐ ಆಲ್ವೇಸ್ ಆಸ್ಕ್ ಮೈ ಅಸೋಸಿಯೇಟ್, ಇವತ್ತೇನೇನು ಸೀನ್ಸ್ ಇದೆ ಹೇಳಿ ಅಂತ. ಸರ್ ಇವತ್ತು ಒಂದು ಚೆನ್ನಾಗಿ ಉಗಿಬೇಕು ಸರ್ ಒಬ್ರಿಗೆ ಅಂತ. ಕೊಡಿ ಸಿ ಐ ಟೇಕ್ ಇಟ್ ಆ್ಯಂಡ್ ಐ ಗೋ ಥ್ರೂ ದ ಸೀನ್ ಆನ್ ದಿ ಇಂಟೆನ್ಷನ್, ಏನು ಉಗಿತಾ ಇದ್ದಾನೆ, ಯಾಕೆ ಉಗಿತಾ ಇದ್ದಾನೆ, ಅದು ಸ್ವಲ್ಪ ವರ್ಕ್ ಮಾಡ್ತೀನಿ. ವಿಚ್ ಆಲ್ಸೋ ಯು ಶುಡ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಇಟ್ಸ್ ನನಗೆ ತುಂಬ ನ್ಯಾಚುರಲಾಗಿ ಬರಲ್ಲ ಉಗಿಯೋದು. ನಾನು ಯಾರಿಗೂ
ಸ್ಯಾಡ್ನೆಸ್ ಇಸ್ ಬೇಸಿಕ್ ಎಮೋಷನ್ ಎಲ್ಲರಿಗೂ, ಆ್ಯಂಡ್ ಬೀಯಿಂಗ್ ಹ್ಯಾಪಿ ಇಸ್ ಆಲ್ಸೋ ಬೇಸಿಕ್ ಎಮೋಷನ್. ಸೊ ನನಗೆ ಈಸಿಯಾಗಿ ಐ ಕ್ಯಾನ್ ಎಕ್ಸ್ಪ್ಲೋರ್ ದ್ಯಾಟ್, ಈಸಿಯಾಗಿ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಗರ್ ಆಲ್ಸೋ, ಆ್ಯಂಗರ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಬಿಕಾಸ್ ಐ ಆಮ್ ನಾಟ್ ಆ್ಯಂಗ್ರಿ ಗೈ. So what doesn't come naturally to you, you have to explore, you have to access that. So ಅದಕ್ಕೆ you ಇದೇ ಥರ ಆ್ಯಂಡ್ ಕೆಲವೊಂದ್ಸಲ ನನ್ನ ಆ್ಯಂಗರು ಆ ಕ್ಯಾರೆಕ್ಟರ್ ಆ್ಯಂಗರ್ಗೆ ಸೂಟ್ ಆಗಲ್ಲ. ಸೊ ಆ ಪಾತ್ರದ ಆ್ಯಂಗರ್ ಏನಿರುತ್ತೆ, ಅವ್ನು ಯಾವ ಮಟ್ಟಕ್ಕೆ ಕಿರ್ಸ್ತಾನೆ, ಅವ್ನ ಚೌಕಟ್ಟೇನು, ಅವನ ಬಾಡಿ ಲ್ಯಾಂಗ್ವೇಜ್ ಎಷ್ಟಿರುತ್ತೆ, ಅವ್ನು ತುಂಬ ಹೋಗಿ ಕಂಟ್ರೋಲ್ ಲೂಸ್ ಮಾಡ್ಕೋತಾನೆ, ಅಥವಾ ಅವ್ನು ತುಂಬ ಆ್ಯಂಗರ್ನ ಒಳಗಿಟ್ಕೊಂಡು ಸುಮ್ಮನೆ ಹಂಗೆ ಮಾತಾಡ್ತಾನೆ. ಅದು ಯು ಹ್ಯಾವ್ ಟು ಗೋ, ಐ ಮೀನ್ ನೋ ದ್ಯಾಟ್ ವಿತ್ ದ ಕ್ಯಾರೆಕ್ಟರ್ಸ್ ದಟ್ ಯು ಪ್ಲೇ. ಸೊ ನೀವೊಂಥರ ಸೂಪರ್ ಮಾರ್ಕೆಟ್ ಇದ್ದಂಗೆ ಆಫ್ ಆಲ್ ಎಮೋಷನ್ಸ್, ನಿಮಗೆಲ್ಲ ಒಳಗಿದೆ. ವೆನ್ ಎವರ್ ಯು ಗೈಸ್ ವಾಂಟೆಡ್, ಯು ವಾಂಟ್ ಟು ಆಕ್ಸೆಸ್ ಯಾವ ಕ್ವಾಲಿಟಿ ಎಷ್ಟು, ಈ ಕ್ವಾಲಿಟಿಗೆ ಇಷ್ಟು ರೇಟು, ಈ ಕ್ವಾಲಿಟಿಗೆ ಇಷ್ಟು ರೇಟು ಅಂತ ಆ ಥರ ಪ್ರತಿ ಕ್ಯಾರೆಕ್ಟರ್ಗೂ ನಾವು ಅದನ್ನ ಡೈಸೆಕ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಪ್ರತಿ ಸೀನಲ್ಲಿ ಯು ಮೈಟ್ ಈಗ ನೀವೇ ತೊಗೊಳ್ಳಿ, ನಿಮ್ಮ ಎಮೋಷನ್ಸ್ನ ಡಿಫ್ರೆಂಟ್ ಪ್ಲೇಸಲ್ಲಿ, ಡಿಫ್ರೆಂಟ್ ಸಿಚುವೇಷನಲ್ಲಿ, ಡಿಫ್ರೆಂಟ್ ಪೀಪಲ್ ಅರೌಂಡ್ ಯು ನಿಮ್ಮದು ಬೇರೆ ಇರುತ್ತೆ. ಹೌದು. I feel somehow the people that you love is when you're the most expressive and you don't mind expressing your anger also. ಅಲ್ಲಿ there is literally no boundaries. ಕೋಪ ಬಂದರೆ ಅಂತ ಉಗ್ದು ಬಿಡ್ತೀವಿ, ಪ್ರೀತಿ ಬಂದರೆ ಅಷ್ಟೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ್ಯಂಡ್ ಅದೇ ನಿಮ್ಮ ಆ್ಯಂಗರ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಪ್ರೊಫೆಷನಲ್ ಫೀಲ್ಡಲ್ಲಿ ತುಂಬ ಕೋಪ ಬಂದರೂ ಯು ವಿಲ್ ಮೇಕ್ ಶ್ಯೂರ್ ಯು ಡೋಂಟ್ ಶೋ ದ ಆ್ಯಂಗರ್ ಆ್ಯಂಡ್ ಟ್ರೈ ಟು ಕನ್ವೇ ವಾಟ್ ಈಸ್ ಗೋಯಿಂಗ್ ರಾಂಗ್. ಸೊ ಅಲ್ಲೇ ಬೇರೆ ಇದೆ, ನೀವೇ ಅದು, ಬಟ್ ಯು ಆರ್ ಎ ಡಿಫ್ರೆಂಟ್ ಪರ್ಸನ್, ಬೇರೆ ಅವತಾರಗಳು. ಸೊ ಅದಕ್ಕೆ ಹೇಳೋದು, ಒಬ್ಬ ಕಲಾವಿದ, ಆ್ಯಕ್ಟರ್ ಆದವನು ಜೀವನನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ದಟ್ಸ್ ವೇರ್ ಯು ಆರ್ ರೀಫಿಲಿಂಗ್, ಯು ಆರ್ ಚಾರ್ಜಿಂಗ್ ಆಲ್ ದೋಸ್ ಎಮೋಷನ್ಸ್ ಥ್ರೂ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲೇಟರ್ ಯು ಆಕ್ಸೆಸ್ ಇಟ್ ವೆನ್ ಎವರ್ ಯು ವಾಂಟ್. ಆ್ಯಂಡ್ ನೀವು ಲೈಫ್ನ ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ಪ್ರತಿಯೊಂದು ನಿಮ್ಮ ರಿಲೇಷನ್ಶಿಪ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ, ನಿಮ್ಮ ತಾಯಿ ಜೊತೆ, ನಿಮ್ಮ ತಂದೆ ಜೊತೆ ರಿಲೇಷನ್ಶಿಪ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ವೈಫ್ ಜೊತೆ ಏನು ರಿಲೇಷನ್ಶಿಪ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ಕಿಡ್ಸ್ ಜೊತೆ ಎಕ್ಸ್ಪೀರಿಯನ್ಸ್ ಏನಿದೆ, ಅಣ್ಣನ ಜೊತೆ, ಅತ್ತಿಗೆ ಜೊತೆ, ಎಲ್ಲ ಒಂದು ಸಂಬಂಧಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಎವ್ರಿ ಡೇ ಈಸ್ ಲರ್ನಿಂಗ್ ನನಗೆ. ನಾನು ಆ್ಯಂಡ್ ನಿನ್ನೊಳಗೆ ನಿನ್ನ ಜೆಲಸಿನ ಎಕ್ಸ್ಪ್ಲೋರ್ ಮಾಡು, ನಿನಗಾಗೋ ಸ್ಯಾಡ್ನೆಸ್ನ ಎಕ್ಸ್ಪ್ಲೋರ್ ಮಾಡು, ನಿನಗಾಗೋ ಖುಷಿನ ಎಕ್ಸ್ಪ್ಲೋರ್ ಮಾಡು, ನಿನಗಾಗೋ ಗಿಲ್ಟಿ ಪ್ಲೆಷರ್ನ ಎಕ್ಸ್ಪ್ಲೋರ್ ಮಾಡು, ಅದನ್ನ ಎಂಜಾಯ್ ಮಾಡು ಕೂಡ. ಅದನ್ನ ಎಂಜಾಯ್ ಅದೇ ಬಿಕಾಸ್ ಐ ಆಮ್ ದ ಸ್ಪೆಕ್ಟೇಟರ್ ಆಫ್ ಮೈ ಎಮೋಷನ್. ಸೊ ನಾನು ಆಚೆ ಬಂದ್ಬಿಟ್ಟು ನನ್ನನ್ನು ನಾನು ಎಕ್ಸ್ಪ್ಲೋರ್ ನೋಡಿದಾಗ ಅದನ್ನ ಯಾವ ಥರ ಇರ್ತೀನಿ. ಮಿರರ್, ಸಮ್ಟೈಮ್ಸ್ ವೆನ್ ಐ ಆಮ್ ಸ್ಯಾಡ್ ಐ ಲುಕ್ ಎಟ್ ಮೈ ಸೆಲ್ಫ್ ಇನ್ ದ ಮಿರರ್. ಸುಮ್ಮನೆ ಐ ವಾಂಟ್ ಟು ಸಿ ಹೌ ಮೈ ಆ್ಯಂಗಲ್ಸ್ ಆರ್, ವಾಟ್ ಈಸ್ ಮೈ ಹೌ ಮಚ್ ಫ್ರೌನಿಂಗ್ ಇಸ್ ದೇರ್ ಇನ್ ಮೈ ಫೋರ್ ಹೆಡ್, ನನ್ನ ಲಿಪ್ ಪೊಸಿಷನ್ ಏನಿದೆ, ತುಂಬ ಡೀಟೇಲಿಂಗ್ ಇದು. ಆ್ಯಂಡ್ ನಿಜವಾಗ್ಲೂ ಕೆಲವೊಂದು ಸಲ ಏನಾಗಿದೆ, ಐ ಹ್ಯಾವ್ ಆಲ್ವೇಸ್ ಥಾಟ್ ನಾವು ರಿಯಲ್ ಎಮೋಷನ್ಸ್ ಫೀಲ್ ಮಾಡಿದರೆ ಜನಕ್ಕೆ ಅದು ಕನ್ವೆ ಆಗತ್ತೆ. ಕೆಲವೊಂದು ಸಲ ನನಗೊಂದು ಸಲ ಒಂದು ಸೀನ್ ಮಾಡಬೇಕಾದ್ರೆ ಐ ಬ್ರೋಕ್ ಡೌನ್ ವೆರಿ ರಿಯಲಿ, ಲೈಕ್ ಐ ಕ್ರೈಡ್ ರಿಯಲಿ, ಬಟ್ ಅದು ಕನ್ವೇನೇ ಆಗಿಲ್ಲ ಆಡಿಯನ್ಸ್ಗೆ. ನಾನು ವೆನ್ ವೆಂಟ್ ಆ್ಯಂಡ್ ವಾಚ್ ದ ಎಪಿಸೋಡ್ ಐ ಥಾಟ್, ಓ ಫೈನಲಿ ಭಾಳ ಖುಷಿ ಆಯಿತು, 100% ಆನೆಸ್ಟ್ ವಿತ್ ಮೈ ಎಮೋಷನ್ ಅಂತ. ಕನ್ವೇನೇ ಆಗಲ್ಲ ಅದು, ಬಿಕಾಸ್ ಅದು ನನ್ನ ಇಮೋಷನ್, ಅದು ಕ್ಯಾರೆಕ್ಟರ್ ಇಮೋಷನ್ ಅಲ್ಲ ಅದು ಅಲ್ವಾ. ಮೇನ್ ಕ್ಯಾರೆಕ್ಟರ್ ಎಮೋಷನ್, ಅದನ್ನು ಆಡಿಯನ್ಸ್ ಕನೆಕ್ಟ್ ಆಗಬೇಕಾಗಿರೋದು ಅದಿರೋದು. ಅದು ಇದಕ್ಕೆ ನಿಮ್ಮ ಪರ್ಸ್ನಲ್ ಒಳಗಿಂದಿರೋ ವಿಜಯ್ ಅದು ಕನೆಕ್ಟ್ ಆಗಬೇಕು, ಡಸಂಟ್ ವರ್ಕ್ ಅಷ್ಟೆ. ಅದೇ ನನ್ನ ಫ್ಲೇವರ್ ಅಷ್ಟೇ ಕೊಡ್ಬೋದು ಅದಕ್ಕೆ ಅಷ್ಟೇ. ಯಾ, ಕ್ರೇಜಿ. ನಿಮ್ಮ ಇಡೀ ಗ್ರಾಫಲ್ಲಿ ಸಿನ್ಸ್ 2013 to 2024 ನಾವು ಸೀರಿಯಲ್ ಅಂತ ಬಂದಾಗ, ಈಗ ದೃಷ್ಟಿ ಬಿಟ್ಟು ಫ್ರಮ್ ಲಕ್ಷ್ಮೀ ವಾರಾಮ ಟು ದೃಷ್ಟಿ ಬಿಟ್ಟು, ವಾಟ್ ಡು ಯು ಕನ್ಸಿಡರ್ ಆ್ಯಸ್ ದ ಬಿಗ್ಗೆಸ್ಟ್ ಸಕ್ಸಸ್? ಅಂದರೆ ಯಾವ ಪ್ರಾಜೆಕ್ಟ್, ಐ ಮೀನ್ ಎಷ್ಟೊಂದು ಜನ ಅಗ್ನಿಸಾಕ್ಷಿ ಅನ್ಬೋದು, ನೀವು ಅದನ್ನು ಕನ್ಸಿಡರ್ ಮಾಡ್ತೀರಾ? ದಟ್ ಈಸ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ರೆಕಗ್ನಿಷನ್, ಇನ್ ಟರ್ಮ್ಸ್ ಆಫ್ TRP, ಬಟ್ ಐ ಫೀಲ್ ದೃಷ್ಟಿ ಬಿಟ್ಟು ಇಸ್ ಮೈ ಬಿಗ್ಗೆಸ್ಟ್ ಸಕ್ಸಸ್. ಯಾಕೆ ಅಂದರೆ ಇಫ್ ಯು ಸಿ ದ ಕ್ಯಾರೆಕ್ಟರ್ ದಟ್ ಐ ಆಮ್ ಪ್ಲೇಯಿಂಗ್ ಆ್ಯಂಡ್ ದತ್ತಾಭಾಯ್, ಇಟ್ ಡಸಂಟ್ ಹ್ಯಾವ್ ದತ್ತಾಭಾಯ್, whatever project that you are doing is your biggest success. Power of now. Yes. ಅದರಿಂದ ನಾನು ನೆಕ್ಸ್ಟ್ ಪ್ರೇಮಲೋಕ ಮಾಡಿದೆ, ಪ್ರೇಮಲೋಕ ಆದಮೇಲೆ ನಮ್ಮಲಚ್ಚಿ ಮಾಡಿದೆ, ನಮ್ಮಲಚ್ಚಿ ಆದಮೇಲೆ ದೃಷ್ಟಿ ಬಟ್ಟು ಮಾಡಿದೆ. ಸೊ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್. ಸೊ ವಾಟ್ ತೆಲುಗು ಸೀರೀಸ್ ಆಲ್ಸೋ, ಯಾ ಒಂದು ಶೋ ಮಾಡಿದೆ, ಕರೆಕ್ಟ್, ಕೃಷ್ಣಮ್ಮ ಕಲ್ಪಿಂದಿ, ಯಾ ಲಾಸ್ಟ್ ಇಯರ್, ಇದ್ದರಿನಿ, ಕೃಷ್ಣಮ್ಮ ಕಲ್ಪಿಂದಿ ಇದ್ದರಿನಿ.
ಸೊ ವಾಟ್ ಎವರ್ ಈಸ್ ನೌ ಈಸ್ ಯುವರ್ ಬಿಗ್ಗೆಸ್ಟ್ ಥಿಂಗ್. ದಟ್ ಈಸ್ ಬಿಗ್ಗೆಸ್ಟ್ ಲರ್ನಿಂಗ್ ಆ್ಯಕ್ಚುಲಿ. ಅದು ಎಲ್ಲರೂ ಹೇಳ್ತಾರೆ. ನಾನು ಅವಾಗಿಂದ ಈ ಕೋಟ್ಸ್ನ ಕೇಳ್ಕೊಂಡು ಬಂದಿದ್ದೀನಿ, ನೋಡ್ಕೊಂಡು ಬಂದಿದ್ದೀನಿ, ದೊಡ್ಡವ್ರು ಹೇಳೋದನ್ನ ಕೇಳಿದ್ದೀನಿ. ಬಟ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. To believe that. Yes, that will happen only when you experience life. That will happen only when you see success and failure and a lot of disappointment sometimes. And also a lot of, it's not only negative, even the positives also. ಇಟ್ಸ್ ಆಲ್ವೇಸ್ ಉಪ್ಪಿ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ ಒಂದು ಇದರಲ್ಲಿ, ನಿಂದೇನು ಈ ಕ್ಷಣಕ್ಕೆ ಅಂತ. ಒಂದು ತುಂಬ ವೈರಲ್ ಆಗಿತ್ತು ಅವ್ರದ್ದು. ಭಗವಂತ ಬಂದು ಕೇಳ್ತಾನೆ ನಿಂದೇನು ಅಂತ. ನನ್ನ ದೇಹನೂ ನಿಂದಲ್ಲ, ಆತ್ಮನೂ ನಿಂದಲ್ಲ. ನಿಂದು ಇಸ್ ನೌ, ದಟ್ ಈಸ್ ನೌ, ಈ ಕ್ಷಣ. ಬಟ್ ಅದು ಈಗ ನಾವು ಮಾತಾಡೋಕ್ಕೆ ಚಂದ ಅದು, ಬಟ್ ಯು ಹ್ಯಾವ್ ಟು ಲರ್ನ್ ಟು ರಿಯಲೈಸ್ ಇಟ್. ಇದನ್ನ ಇವತ್ತಲ್ಲ, ಅವಾಗ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಪವರ್ ಆಫ್ ನಾವು ಏನೋ ಮನ್ಸೆಲ್ಲ ಹೋದ್ರೆ ಈ ಜಟ್ಗೆ ಹೊಡ್ಕೊಂಡು ಕರ್ಕೊಂಬಂದಿದ್ರು. ಇನ್ಯಾರು ಸೈಕಾಲಜಿ ಬುಕ್ ಅವ್ರು ಇನ್ನೇನೋ ಹೇಳ್ತಾರೆ. ಎವ್ರಿಬಡಿ ಈಸ್ ಟ್ರೈಂಗ್ ಟು ಟೆಲ್ ದ ಸೇಮ್. ಇನ್ ಅವ್ರವ್ರದೇ ಬಾಟಲಲ್ಲಿ ಅದೇ ವೈನ್ ಅದೇ, ಬಟ್ ಬಾಟಲ್ದು ಇದು ಮಾತ್ರ ಬೇರೆ. ಬಟ್ ಅದು ಕಲಿಬೇಕು ನಾವು. ಯು ಹ್ಯಾವ್ ಟು ಲರ್ನ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಅಂದರೆ ನಾವು ಕಾನ್ಷಿಯಸ್ ಆಗಿ ಅದನ್ನ ಅರ್ಥ ಮಾಡ್ಕೋಬೇಕು. ದಟ್ ಟುಡೇ ಈಸ್ ದ ಬೆಸ್ಟ್ ಥಿಂಗ್ ದಟ್ಸ್ ಹ್ಯಾಪನಿಂಗ್ ಟು ಯು. ಇನ್ಯಾವುದೋ ಅಲ್ಲ. You can have a goal, end goal, but then let to enjoy what is happening, what you're doing right now. Let's focus. ಚೆನ್ನಾಗಿ ಹೇಳಿದ್ರಿ. ಇವತ್ತು ಬೆಳಗ್ಗೆ ಅಷ್ಟೇ ಓದಿದೆ. ಬಿಕಾಸ್ ಎವ್ರಿ ಟೈಮ್ ವೆನ್ ಐ ಆಮ್ ಪ್ರಿಪೇರಿಂಗ್ ಫಾರ್ ಅನ್ ಎಪಿಸೋಡ್, ಎಷ್ಟೋ ಎಕ್ಸ್ಪೀರಿಯನ್ಸಸ್ ಅವೆಲ್ಲ ಮೆಲ್ಕ್ ಹಾಕ್ತೀನಿ. ಆ್ಯಂಡ್ ಯಾವುದೋ ಹೊಸ ವಿಚಾರಗಳು ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಓದ್ತಾದಾಗ ದೇಸೆ ನಿಮ್ಮ ಕೋಪದಲ್ಲಿದ್ದಾಗ ಯು ಆರ್ ಇನ್ ದ ಪಾಸ್ಟ್ ಅಂತೆ. ಆ್ಯಂಡ್ ವೆನ್ ಯು ಆರ್ ಫಿಯರಿಂಗ್ ಯು ಆರ್ ಇನ್ ದ ಫ್ಯೂಚರ್. ಈಗ ಕೋಪನೂ ಇಲ್ಲ, ಫಿಯರೂ ಇಲ್ಲ, ಎರಡೂ ಬಿಟ್ಟು ನ್ಯೂಟ್ರಲ್ ಇವಾಗಿದ್ದೀರ ಅಂದರೆ ಇಸ್ ವೆನ್ ಯು ಆರ್ ಲಿವಿಂಗ್. ಕೆಲಸತಿ ನಾವು ಕೋಪ ಮಾಡ್ಕೊಂಡಾಗ ಕೆಲಸತಿ ಅನ್ಸುತ್ತೆ ವೈ ಆರ್ ವಿ ಆಂಗ್ರಿ, ಬಿಕಾಸ್ ನೀನು ಅದ್ಯಾಕೆ ಹಂಗೆ ಮಾಡಿದೆ, ಅದು ಹಂಗೆ ಅಷ್ಟು ಗೊತ್ತಾಗಲ್ವಾ. ಇಟ್ಸ್ ಆಲ್ ಪಾಸ್ಟ್ ಟೆನ್ಸ್ ಓನ್ಲಿ. ಸೊ ಐ ಮೀನ್ ಸೋ ಡೀಪ್. ಬಟ್ ಎನಿವೇ ವಿ ಜಸ್ಟ್ ಟ್ರೈಂಗ್ ಟು ಸಿ ಹೆಂಗೆ ಲೈಫನ್ನು ನೀವು ನೋಡ್ತಾ ಇದ್ದೀರಾ, ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈ ಮಧ್ಯ ಒಂದು ಬರುತ್ತೆ, ಸಂಬಡಿ ಲೈಕ್ ಯು ಹೂ ಸೀನ್ ಸಚ್ ಟಿ ವಿ ಸಕ್ಸಸ್. ಅಂದರೆ 2013 2024 ನೋಡ್ತಾನೆ ಇದ್ದೀರಾ. ಸಿನಿಮಾ ಅಂತ ಬಂದರೆ ಕ್ರೇಜಿ ಲೋಕ, ಇಷ್ಟಕಾಮ್ಯ, ಕದ್ದು ಮುಚ್ಚಿ, ಗಾಳಿಪಟ 2ನಲ್ಲಿ ಕ್ಯಾಮಿಯೋ, ವೀರಪುತ್ರ ಈಗ ಇಟ್ಸ್ ಗೋಯಿಂಗ್ ಆನ್ ಮತ್ತೆ ACP Gautam switch case and there's one more ACP Gautam that is just completed. ಸೊ ಸಮ್ವೇರ್ ಒಂದು ರೈಲ್ವೆ ಟ್ರ್ಯಾಕ್ ಥರ ಒಂದು ಕಡೆ ಟಿವಿ, ಒಂದು ಕಡೆ ಸಿನಿಮಾ, ಎರಡರ ಮೇಲೆ ವಿಜಯ್ ರೈಲ್ ಓಡ್ತಾ ಇದೆ. ನಾನು ಆ್ಯಕ್ಚುಲಿ ಅದನ್ನ ಆ ಥರ ನೋಡಲೇ ಇಲ್ಲ ನಾನು. ಅಂದರೆ ಆ ಟೈಮ್ಗೆ ಇಫ್ ಐ ಲೈಕ್ ದಿ ಸ್ಕ್ರಿಪ್ಟ್ ಐ ಡಿಡ್ ಇಟ್ ಇಫ್ ಐ ಹ್ಯಾವ್ ಟೈಮ್. ಬಟ್ ಡೆಫಿನೆಟ್ಲಿ ಸಿನಿಮಾ ಈಸ್ ಪಾರ್ಟ್ ಆಫ್ ಮೈ ಎಂಡ್ ಗೋಲ್. ಆ್ಯಂಡ್ ಬಿಕಾಸ್ ಯಾಕೆ ಅಂದರೆ ಎಕ್ಸ್ಪ್ಲೋರೇಷನ್, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಯು ಕ್ಯಾನ್ ಆ್ಯಂಡ್ ರೀಚ್ ದೊಡ್ಡದು. ಅಂದರೆ ಸೆನ್ಸ್ ಬಾಳಿಕೆನೂ ಜಾಸ್ತಿ ಬರ್ತೀರಾ. ಟಿವಿ ಅಂದರೆ ಆಫ್ಟರ್ ಅ ಪಾಯಿಂಟ್ ಇಟ್ ಮೈಟ್ ಬಟ್ ಇನ್ ಮೈ ಕೇಸ್ ಇಟ್ಸ್ 11-12 years. ಅಂದರೆ ಹೌ ಆರ್ ಯು ಡೂಯಿಂಗ್ ದ್ಯಾಟ್? ಯಾಕೆಂದರೆ ಎಷ್ಟೊಂದು ಜನ ಹೇಳ್ತಾರೆ ಒಂದು ಪ್ರಾಜೆಕ್ಟ್ಗಾದರೆ ಯು ಗೆಟ್ ಸ್ಟೀರಿಯೋ ಟೈಪ್, ಆ ಫೇಸು ಆ ಕ್ಯಾರೆಕ್ಟರ್ ಜೊತೆಗೆ ಅಸೋಸಿಯೇಷನು, ಅದಾದಮೇಲೆ ಜನ ಹಂಗೆ ಒಪ್ಕೊಳ್ಳಲ್ಲ ಅಂತ. ಹೌ ಹ್ಯಾವ್ ಯು ಪ್ರೂವನ್ ದೆಮ್ ರಾಂಗ್? I'm not here to prove anybody wrong. No, you will not. But ಅಂದ್ರೆ ಯಾಕೆ ಸಿಗ್ತದೆ ಅಂದರೆ it is already indirectly it is. It's a part of blessing. It's a part of choosing the scripts rightfully. ಈಗ ನನ್ನಿಂದನೇ ಆಗಿದ್ದು ಕಂಪ್ಲೀಟಾಗಿ ತಪ್ಪಾಗತ್ತೆ. ಐ ಥಿಂಕ್ ದ ಚಾಯ್ಸಸ್ ದಟ್ ಐ ಮೇಡ್ ಹ್ಯಾಡ್ ಸಮ್ ಥಾಟ್ ಟು ಇಟ್. ಅಗ್ನಿಸಾಕ್ಷಿ ಆದಮೇಲೆ ವೆನ್ ಐ ಡಿಡ್ ಪ್ರೇಮ್ ಲೋಕ ಐ became a college boy. ಫಸ್ಟು ಲಕ್ಷ್ಮೀ ಬಾರಾಮಲ್ಲಿ ಅಗ್ನಿಸಾಕ್ಷಿ ಲಕ್ಷ್ಮೀ ಬಾರಾಮ ಸೇಮ್ ಕ್ಯಾರೆಕ್ಟ್ರೇ ಅದು. ಇಟ್ ಜಸ್ಟ್ ಸಿದ್ಧಾರ್ಥ್ ಇಟ್ಸ್ ದ ಸೇಮ್ ಕ್ಯಾರೆಕ್ಟರ್. ಅಂದರೆ ಆ ಕ್ಯಾರೆಕ್ಟರ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದು. So he was a business guy and a husband, and really a complete a lover boy. Proper ಹುಡುಗಿ ಹಿಂದೆ ಬೀಳೋದು, ಅವಳನ್ನ ಕರ್ಕೊಂಡು ಹೋಗೋದು, all of that. And there is a lot of transformation to my looks. I make sure I don't look the same. If you see all my shows ನೀಟಾಗಿ ನಂದು ಕೇಸ್ ಸ್ಟಡಿ ಮಾಡಿದ್ರೆ, ನೀವು ಅಬ್ಸರ್ವ್ ಮಾಡಿದಾಗ ಯು ಕ್ಯಾನ್ ಸಿ ಮೈ ಲುಕ್ಸ್ ಚೇಂಜ್ ಸೋ ಮಚ್. ಅದಾದಮೇಲೆ ನಮ್ಮಲ್ಲ ಚಿಲಿ ಐ ಆಮ್ ಅ ಡಿಪ್ರೆಸ್ಡ್ ಸಿಂಗರ್, ಸಂಗಮ್ ಸಾತೂರ್. ಆ್ಯಂಡ್ ಐ ಆಮ್ ಅ ಫಾದರ್. ಅದರಲ್ಲಿ ನಾನು ಯಾಕೆ ಅದನ್ನ ಒಪ್ಕೊಂಡೆ ಅಂದರೆ ಐ ಬಿಕಮ್ ಅ ಫಾದರ್. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ ಮೀ ಪ್ಲೇ ದಟ್ ಕ್ಯಾರೆಕ್ಟರ್. ಆ್ಯಂಡ್ ಲಾಟ್ ಆಫ್ ಸ್ಯಾಡ್ನೆಸ್ ಇತ್ತು. ಐ ಎಂಜಾಯ್ಡ್
sadness also, playing sadness. It's fun. What an oxymoron. Playing sadness. But you have is to handle, it's like playing with fire. Sadness. ಹೌದಾ? Yeah. ಕ್ಯಾನ್ ಟೇಕ್ ಓವರ್. ಈ ಜೋಕರ್ ತರ ಎಕ್ಸಾಂಪಲ್. ಆ ಮಟ್ಟಿಗೆಲ್ಲ ಲೆಟ್ಸ್ ನಾಟ್ ಗೋ ಟು ದ್ಯಾಟ್ ಇಂಟೆನ್ಸಿಟಿ, ಬಟ್ ಇಟ್ ವಿಲ್ unknowingly hamper the mood. ಹೌದಾ? Yeah. Like you somehow carry it, the burden. Like it's very, it's physical. Like you're crying ಅನ್ಕೊಳ್ಳಿ, crying, you're trying to emote a certain scene. ಇಟ್ಸ್ ಈಗ ಒಂದು ಮಂತ್ರ ನಾವು ಯಾಕೆ ರಿಪೀಟ್ ಮಾಡ್ತೀವಿ ಹೇಳಿ? ಸೇಮ್ ಮಂತ್ರ ದಿನ ಹೇಳ್ತೀವಿ ನಾವು. ಗಣೇಶನ ಮಂತ್ರ ಆಗಿರ್ಬೋದು, ಏನೋ ಒಂದು ಮಂತ್ರ ದಿನ ಹೇಳ್ತೀವಿ, ಬೋರ್ ಆಗಲ್ಲ ನಮಗೆ. ನೋ, ಬಿಕಾಸ್ ಇಟ್ ಹ್ಯಾಸ್ ಟು ಇನ್ವೋಕ್ ಸಮ್ ಕೈಂಡ್ ಆಫ್ ಎನರ್ಜಿ ಇನ್ ಯು. ಅದೇ ನಾವು ಸ್ಯಾಡ್ನೆಸ್ನ ಇನ್ವೋಕ್ ಮಾಡ್ತಾನೇ ಇದ್ರೆ ಪ್ರತಿದಿನ ಶೂಟಿಂಗಲ್ಲಿ ಆಗತ್ತಲ್ಲ. ಸಮ್ ಕೈಂಡ್ ಆಫ್ ಚೇಂಜಸ್ ವಿಲ್ ಹ್ಯಾಪನ್. ನಮ್ಗೆ ಬೇಡ ಅಂದರೂ ಇವನ್ ಇಫ್ ಯು ಆರ್ ಆರ್ಟಿಫಿಷಿಯಲಿ ಡೂಯಿಂಗ್ ಇಟ್, ಅದಾಗತ್ತೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ. ಬಟ್ ಸ್ಯಾಡ್ನೆಸ್, ಎವ್ರಿಬಡಿ ಕನೆಕ್ಟ್ಸ್ ಟು ಸ್ಯಾಡ್ನೆಸ್. ನಮ್ಮ ಪ್ರಪಂಚದಲ್ಲಿ ನೋವೇ ಜಾಸ್ತಿ ಇದೆ. ನೋವಿದ್ರೆ ತಾನೇ ಆಮೇಲೆ ಸುಖನ ಎಂಜಾಯ್ ಮಾಡೋಕ್ಕಾಗೋದು. ಸೊ ಮನಸ್ಸು ಹಂಗೆ ಅಂತೆ. ಐ ಕಾಂಟ್ ಅನ್ನೋದನ್ನ ಬೇಗ ತಗೊಳತ್ತಂತೆ. ತುಂಬ ಈಸಿ. ನನ್ನ ಕೈಲಿ ಆಗಲ್ವಲ್ಲ, ಅದೇ ನನ್ನ ಕೈಲಿ ಆಗತ್ತೆ. ಅದಕ್ಕೆ ಇವತ್ತು ಇನ್ನು ಮಾಡರ್ನ್ ಇದು ಬಂದು ಹೇಳ್ತಾ ಇದೆ, ಅಫರ್ಮೇಷನ್ಸ್ ಹೇಳ್ಕೊಡಿ ಬೆಳಗ್ಗೆ ಎದ್ದ ತಕ್ಷಣ, ಯುವರ್ ಎನಫ್, ಐ ಕ್ಯಾನ್, ಹಂಗೆ. ಯಾಕಂದರೆ ಐ ಕಾಂಟ್ ಇಸ್ ಈಸಿ, ಐ ಕ್ಯಾನ್ ಇಸ್ ಡಿಫಿಕಲ್ಟ್. We find it tough to believe ಅಂದರೆ I don't know. Because we have to work towards it ಅಲ್ವಾ. If you want something, ನನಗಾಗಲ್ಲಪ್ಪ ಬಿಡು, ನನಗೆಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಅದನ್ನ ಹೇಳೋದು ತುಂಬ ಈಸಿ ಹೇಳೋದು. ನನಗೇನೋ ಬೇಕು ಅಂದಾಗ ವಿ ಹ್ಯಾವ್ ಟು ವರ್ಕ್, ಎದ್ದು ಯು ಹ್ಯಾವ್ ಟು ಮೂವ್ ಟುವರ್ಡ್ಸ್ ಇಟ್ ಅಲ್ವಾ. ಇಟ್ಸ್ ಡಿಫಿಕಲ್ಟ್. ಸೊ ಯೋರ್ ಬ್ರೈನ್ ವಿಲ್ ಗೋ ಟು ಆಲ್ವೇಸ್, ಇಟ್ ವಿಲ್ ಮೂವ್ ಟುವರ್ಡ್ಸ್ ಸಮಥಿಂಗ್ ದಟ್ಸ್ ಈಸಿ than something that you have to work towards. You have to get your ass up and work. ಅದು ಕಷ್ಟ ನಮ್ಮ ಬ್ರೈನ್ಗೆ. ಆರ್ಟಿಸ್ಟ್ ಹ್ಯಾಸ್ ಒನ್ ಈಗೋ. 100%. ಅಂದರೆ ನಾನೇನೋ ಮಾಡ್ತಾ ಇದ್ದೀನಿ, ನಾನು ಬೇಕು, ಬಟ್ ಟು ದಿ ಎಕ್ಸ್ಟೆಂಟ್ ಕೆಲವು ಸತಿ ನಾನೇ ನನ್ನನ್ನು ನುಂಗ್ಬಿಡ್ಬೋದು. ಸೊ ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದ ಈಗೋ ಇನ್ ಯು, ಆ್ಯಂಡ್ ಅದಕ್ಕೇನು ಜಾಗ ಕೊಟ್ಟಿದ್ದೀರಾ? ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋಕ್ಕೆ ನಿಮ್ಗೆ ಏನಾದ್ರು ಟೂಲ್ಸು, ಟಿಪ್ಸ್ ಇದೆಯಾ? ಐ ಥಿಂಕ್ ಇಫ್ ಯು ಫೈಂಡ್ ಕೈಂಡ್ನೆಸ್ ಇನ್ ಅವರ್ ಹಾರ್ಟ್, somehow ego will unknowingly disappear. ಆ್ಯಂಡ್ ತಾಳ್ಮೆ ಜೊತೆ ಕೈಂಡ್ನೆಸ್ ಇದ್ದರೆ ಹೋಗುತ್ತೆ. ಆಮೇಲೆ ತುಂಬ ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಡಿ. ವೈ ಈಗೋ ಕಮ್ಸ್ ಓನ್ಲಿ, ಈಗೋ ಇಸ್ ನಾಟ್ ಅ ಬ್ಯಾಡ್ ಇಮೋಷನ್ ನನ್ನ ಪ್ರಕಾರ. ಈಗೋ ಬರೋದು ಯಾವಾಗ ಅಂದರೆ ವೆನ್ ಯು ವರ್ಕ್ ಸೋ ಹಾರ್ಡ್ ಫಾರ್ ಸಮಥಿಂಗ್, ಯು ಪುಟ್ ಇನ್, ನಾನು ಕರೆಕ್ಟಾಗಿ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತ ಯು ವರ್ಕ್ ರಿಯಲಿ ಹಾರ್ಡ್, ಆ್ಯಂಡ್ ಸಂಬಡಿ ಕಮ್ಸ್ ಆ್ಯಂಡ್ ಪೋಕ್ ದೇರ್ ನೋಸ್ ಇಂಟು ದೇರ್. ಲೈಕ್ ನನಗೆ ಗೊತ್ತು ನಾನು ಏನು ಮಾಡ್ತಾಯಿದ್ದೀನಿ. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಈಗೋ ಅಲ್ವಾ? ಅಂದರೆ ಆ ಟೈಮಲ್ಲಿ ಬರೀ ನನ್ನ ಪರ್ಸ್ಪೆಕ್ಟಿವಲ್ಲಿ ಮಾತ್ರ ಯೋಚನೆ ಮಾಡಿದ್ರೆ ಈಗೋ ಅದು. ನನಗೂ ಇದಾಗಿತ್ತು. ರೀಸೆಂಟಾಗಿ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈಗ ಅವ್ನು ಯಾರೋ ಹಂಗೆ ಬಂದು ಹೇಳ್ತಾನ, ಇರು ಒಂದು ನಿಮಿಷ, ನನ್ನ ಕುದುರೆ ಮುಂದೆ ಹೋಗ್ಬೇಕು ಬೇಡ, ಈಗ ಅವ್ನು ಬಂದ ಅಲ್ಲ, ಅವನೇನೋ ಮಾಡೋಕ್ಕೆ ಬರ್ತಾ ಇದ್ದಂತಾನೆ, ಫಸ್ಟ್ ಅವನದನ್ನೇ ಮುಂದಕ್ಕೆ ಬಿಡೋಣ, ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಂಪಥೈಸ್ ವಿತ್ ಹಿಮ್ ಅಂತ. ಸೊ ದೆನ್ ದ ಈಗೋ ಇಸ್ ಗಾನ್. ಲೈಕ್ ಅವನೇನೋ ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿರಬೇಕೇನೋ, ನೋಡೋಣ ಇರು ಇಮಿಡಿಯೇಟಾಗಿ. ಹಾಂ, ಈಗ ಆ ಸಿಚುವೇಶನ್ನ ನೋಡಿ ಈ ಥರ ಡೈಸೆಕ್ಟ್ ಮಾಡ್ಬೋದು. ಅಂದರೆ ಆ ಒಂದು ಜಾಬ್ನ ನಾವೇನು ಸಿಕ್ಕಿದೆ ಅದನ್ನ ಮಾಡಬೇಕು ಅಂತ ತುಂಬ ಫುಲ್ ಇದು ಐ ಹ್ಯಾವ್ ಟು ಡೂ ಸಮಥಿಂಗ್ ಔಟ್ ಆಫ್ ದಿಸ್, ನನಗೊಂದು ರೆಕಗ್ನಿಷನ್ ಬೇಕೇ ಬೇಕು, ಐ ಹ್ಯಾವ್ ಟು ಗಿವ್ ಮೈ 100%. ನಾನು ತೋರಿಸ್ತೀನಿ ನಾನು ಎಂಥ ಒಳ್ಳೆ ಪರ್ಫಾರ್ಮರ್ ಇರ್ಬೋದು, ನಾನು ತೋರಿಸ್ತೀನಿ ಎಂಥ ಒಳ್ಳೆ ಸಿಂಗರ್ ಇರ್ಬೋದು, ಒಡವ ಅಂತ ಆ ಒಂದು ಮೈಂಡ್ ಸೆಟ್ಟಲ್ಲಿ ಡೈವ್ ಮಾಡ್ತೀವಿ. ಆ್ಯಂಡ್ ಸಕ್ಕದಾಗಿ ವರ್ಕ್ ಮಾಡ್ತೀವಿ, ಆ್ಯಂಡ್ ಯು ವರ್ಕಿಂಗ್ ಲೈಕ್ ಕ್ರೇಜಿ. ಸೊ ಐ ಫೀಲ್ ಆ ಎನರ್ಜಿಗಿಂತ ವಿ ಹ್ಯಾವ್ ಟು ಚೇಂಜ್. ಅಂದರೆ ವಿ ಹ್ಯಾವ್ ಗಾಟ್ ದಿಸ್ ಜಾಬ್, ಲೆಟ್ ಮೀ ಎಂಜಾಯ್ ದಿಸ್ ಜಾಬ್. ಅದೇ ಇಂಟೆನ್ಸಿಟಿ ಚೇಂಜ್ ಮಾಡಿ. ಅಂದರೆ ಐ ಮೀನ್ ಅಷ್ಟೇ ವರ್ಕ್ ಮಾಡಿ, ಬಟ್ ಇಂಟೆನ್ಸಿಟಿ ಚೇಂಜ್ ಮಾಡಿ. ಅಲ್ಲಿ ದ ಫಸ್ಟ್ ಇದು ಎಕ್ಸಾಂಪಲ್ ಅಲ್ಲಿ ಐ ಹ್ಯಾವ್ ಟು ಪ್ರೂವ್ ಸಂಬಡಿ ಸಮಥಿಂಗ್. ಇಲ್ಲಿ ಹೇ ಐ ಗಾಟನ್ ದಿಸ್, ಹೇ ವಾವ್ ಲೆಟ್ಸ್ ಎಂಜಾಯ್ ದಿಸ್. ಅಲ್ಲಿ ಅವಾಗ ಆ ಒಂದು ಮೈಂಡ್ ಸೆಟ್ ಹೋದಾಗ ಯು ಆಲ್ಸೋ ಆರ್ ಸಮ್ಹೌ ಮೇಕ್ ಶ್ಯೂರ್ ಯು ಹ್ಯಾವ್ ಕೈಂಡ್ನೆಸ್, and that enjoyment always brings in positive energy in you. And when somebody comes and you're trying to work with people, ego ಬರುತ್ತೆ ಇಲ್ಲ ಅವಾಗ. ಇದು ಹಿಂಗೆ ಮಾಡ್ತಾಯಿದ್ದೀನಿ, ಏನೋ ಸರ್ ಇದು ಮಾಡೋಣ ಅಂದರೆ, ಚೆನ್ನಾಗಿದೆಯಾ, ಇದು ಕೂರುತ್ತಾ, ಲೆಟ್ಸ್ ಎಕ್ಸ್ಪ್ಲೋರ್. ಚೆನ್ನಾಗಿಲ್ವಾ, ವಿ ವಿಲ್ ಲೈಕ್ ಟ್ರೈ, ಮಾಡೋಕ್ಕಾಗ್ತಿಲ್ಲ ಬಾಸ್, ಕೂರ್ತಿಲ್ಲ, ವಿಲ್ ಯೂಸ್ ದಟ್ ಸಮ್ವೇರ್ ಎಲ್ಸ್. ಇಟ್ಸ್ ಹೌ ಯು ಹ್ಯಾಂಡಲ್ ಸಿಚುವೇಶನ್ಸ್ ಆ ಟೈಮಲ್ಲಿ. ಮೊದಲೆಲ್ಲ ಇರೋದೇ ನಾವೇ ಒಂದೇ ಸಲ ಇರ್ತೀವಿ. ನಾನು ಹೇಳ್ದೆ ತಾನೆ, ನಂಗೆ ಗೊತ್ತಿಲ್ವಾ,
ಎಕ್ಸಾಕ್ಟ್ಲಿ ಹಾಂ. ಆಮೇಲೆ ನಮ್ಮ ಲೈನ್ ಆಫ್ ವರ್ಕಲ್ಲಿ ಒಂದಂತೂ ನಾನು ಕಲ್ತ್ಬಿಟ್ಟೆ, ನಥಿಂಗ್ ಈಸ್ ರೈಟ್, ನಥಿಂಗ್ ಈಸ್ ರಾಂಗ್. ಆ ಕ್ಷಣಕ್ಕೆ ಇಡೀ ಸೆಟ್ಟು ಹೇಳ್ಬೋದು ಇದು ನೀವು ಮಾಡೋದು ಕರೆಕ್ಟ್ ಸರ್ ಅಂತ. ಅದು ನಾವು ಮಾಡ್ತೀವಿ, ಅದು ವರ್ಕೌಟ್ ಆಗಿರಲ್ಲ. ಆ ಕ್ಷಣಕ್ಕೆ ಇಡೀ ಸೆಟ್ಟು ಒಂದು ದಿಕ್ಕಲ್ಲಿರ್ಬೋದು, ಇನ್ನೊಬ್ಬ ಯಾರೋ ಒಬ್ಬ ಟೀ ಕೊಡೋನು ಬಂದು ಹೇಳ್ತಾನೆ ಸರ್ ಇದು ಸರಿ ಇಲ್ಲ, ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ನೋಡಿ ಸರ್ ಚೆನ್ನಾಗಿ ಬರುತ್ತೆ ಅಂತ. ಅದು ಮಾಡೋದು ಅದು ವರ್ಕೌಟ್ ಆಗಿರುತ್ತೆ. ಸೊ ಹೂ ಇಸ್ ರೈಟ್, ಹೂ ಇಸ್ ರಾಂಗ್ ಹಿಯರ್? ಇಟ್ಸ್ ನಾಟ್ ನಾನು, ಇಟ್ಸ್ ನಾವು, ಅಥವಾ ಯಾರೂ ಅಲ್ಲ ಇಲ್ಲಿ. ಯಾರೂ ಅಲ್ಲ. ಲೆಟ್ ಇಸ್ ಎಂಜಾಯ್. ಅಂದರೆ ಆ ಟೈಮಲ್ಲಿ ನಮಗೆ ಓಕೆ ಇದು ದಟ್ಸ್ ವೈ ಹೈರಾರ್ಕಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಯೋರ್ ಪೊಸಿಷನ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಕೆಲವೊಂದು ಸಲ ಅದೇ ಡೈರೆಕ್ಟರ್ ಬಿಟ್ಬಿಡ್ಬೇಕು. ಸರ್ ದಟ್ಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ, ಯು ಟೆಲ್ ದಿಸ್ ಇಸ್ ಮೈ ಥಿಂಗ್, ಐ ಕ್ಯಾನ್ ಗಿವ್ ಯು ದಿಸ್, ಇದು ಕೊಡ್ತೀನಿ, ಇದು ಕೊಡ್ತೀನಿ, ಇದು ಕೊಡ್ತೀನಿ, ಯು ಟೇಕ್ ಯು, ಏನು ತೊಗೋತಿರೋ ತೊಗೊಳ್ಳಿ. ಆ್ಯಂಡ್ ಇಸ್ ಇಂಟ್ಯೂಷನ್ಸ್ ಮೇಲೂ ಕೆಲವೊಂದು ಸಲ ವರ್ಕ್ ಆಗುತ್ತೆ, ನಮ್ಮ ಇಂಟ್ಯೂಷನ್ಸ್ ಮೇಲೂ ವರ್ಕ್ ಆಗುತ್ತೆ. ಸೊ ಬಿಟ್ಬಿಡಿ, ಯಾವುದು ನಮ್ಮದಲ್ಲ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ವೆನ್ ಟು ಕೀಪ್ ಯುವರ್ ಮೌತ್ ಶಟ್. Why do you say so? I feel when we are too involved in our process, we become very passionate about it. And you try to own it up. Yeah. Andre nothing wrong, it's good, passion is good. But then I'm like, you do that job with great passion, but you don't be that aggressive. Let it flow. This whole journey, ಮಧ್ಯದಲ್ಲಿ you spoke about luck. ಲಕ್ಕನ್ನು ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊಳಕ್ಕೆ ನೋಡಿದ್ದಾರೆ. ಕೆಲವ್ರಿಗೆ ಇರ್ಬೋದು, ಕೆಲವು ಸತಿ ವೆನ್ ಆಪರ್ಚುನಿಟಿ ಮೀಟ್ಸ್ ಪ್ರಿಪೇರ್ಡ್ನೆಸ್, ಇಟ್ ಕುಡ್ ಬಿ ಲಕ್ ಅಂತಾರೆ. ಥಿಂಗ್ಸ್ ಟೇಕ್ ಆಫ್. ನಿಮ್ಮ ಕೇಸಲ್ಲಿ ಸಿನ್ಸ್ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರಿ, ಇನ್ನೇನೋ ಬಂತು, ಬಟ್ ಯು ವೆಂಟ್ ವಿತ್ ದ ಫ್ಲೋ. ದ ಲೇಟರ್ ಸ್ಟೇಜ್ ನಿಮ್ಗೆ ಏನು ಫ್ಲೋ ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡಿದ್ರಿ. ಎರಡೂ ಕಡೆ ಕೆಲವು ಸತಿ ಗೆದ್ದಿದ್ರೆ, ಎರಡೂ ಕಡೆ ಕೆಲವು ಸತಿ ಎಕ್ಸ್ಪೆಕ್ಟೇಷನಲ್ಲಿ ಸೋತಿದ್ದೀರಾ. ಪ್ಲಸ್ ಏನೇ ಆದ್ರೂ ಇವತ್ತಿಗೆ ಯು ಆರ್ ಲೈಕ್, you've seen both, and then you're a very sorted person with assorted experiences. Nice way to put it. Very nice. So with this, now istu life na nodadmele, are you in a situation to comment about luck? Have you tried to understand luck? Luck ಬೇಕೇ ಬೇಕು. I always say ಆ ಲಕ್ನ ಉಳಿಸ್ಕೊಳ್ಳೋಕೆ ಹಾರ್ಡ್ ವರ್ಕ್ ಬೇಕು. ಲಕ್ಕನ್ನು ಉಳಿಸ್ಕೊಳ್ಳೋಕೆ ಹಾರ್ಡ್ ವರ್ಕ್ ಬೇಕೇ ಬೇಕು. Okay. And because why was I selected for Agnisakshi? Ido gottilla, there were more than 500-600 people, I guess, 4 pictures, I guess, on the table, and my pick was picked. What do you say? Hard work adu illa. But then I think maybe idu helbodu, manifestation, that I wanted to be a part of this world. I wanted to be an actor. Maybe that has all worked. The universe has helped me ಥ್ರೂ ದ್ಯಾಟ್. ಅದನ್ನ ನೀವು ಲಕ್ ಅಂತಲೂ ಕರಿಬೋದು, ಭಗವಂತನ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ಏನು ಬೇಕಾದ್ರೂ ಕರಿಬೋದು. ಅಥವಾ ನನ್ನ ಹಣೆ ಬರ, ನಾನು ಮಾಡಬೇಕಿತ್ತು ಮಾಡಿದೆ, ನಮ್ಮ ಮನೆ ದೇವರ ಆಶೀರ್ವಾದ. ಸೊ ಹೀಗೆ ಯಾರಿಗೆ ಬೇಕಾದ್ರೆ ಕ್ರೆಡಿಟ್ ಕೊಡ್ಬೋದು. ಟೇಕ್ ಇಟ್, ಇಟ್ಸ್ ನಾಟ್ ಯೋರ್ಸ್. ಯು ಜಸ್ಟ್ ಗಿವ್ ಇಟ್ ಟು ಎವ್ರಿಬಡಿ. ಟ್ರಸ್ಟ್ ಮೀ, ಇಟ್ ಇಸ್ ನಾಟ್ ಯೋರ್ಸ್. ಯು ಆರ್ ದ ಮೀಡಿಯಮ್ ಅಷ್ಟೇ. ಅಲ್ಟಿಮೇಟ್ಲಿ ಈ ಆತ್ಮನಿಂದ ಪರಮಾತ್ಮ ಏನೋ ಕೆಲಸ ಮಾಡಿಸ್ತಿದ್ದಾನೆ. ಯು ಆರ್ ದ ಮೀಡಿಯಮ್, ಯು ಆರ್ ದ ಹಾರ್ಡ್ ಡ್ರೈವ್. ಮೇಕ್ ಶ್ಯೂರ್ ಯುವರ್ ಹಾರ್ಡ್ ಡ್ರೈವ್ ಇಸ್ ಗುಡ್. ಇಟ್ಸ್ ಇನ್ ಯುವರ್ ಹ್ಯಾಂಡ್ಸ್. ಅಂದರೆ ಹಾರ್ಡ್ ಡ್ರೈವ್ನ ಕರೆಕ್ಟಾಗಿ ಇಟ್ಕೊ. ಅಂದರೆ ಈ ಒಂದು ಲೈನಲ್ಲಿ ಇದ್ದೀನಿ ಅಂದರೆ ಮೇಕ್ ಶ್ಯೂರ್ ಯು ವರ್ಕ್ ಔಟ್, ಮೇಕ್ ಶ್ಯೂರ್ ಕೀಪ್ ಯುವರ್ ಮೈಂಡ್ ಸಾರ್ಟೆಡ್, ಪೀಸ್ಫುಲ್. ಅದು ನಮ್ಮ ಜವಾಬ್ದಾರಿ. ಅದು ಎಲ್ಲ ಹಂಗಂಗೆ ಆಗ್ಬಿಡಲ್ಲ, ನಾವು ಸಾಥ್ ಕೊಟ್ಟಾಗ್ತಾನೆ ಎರಡು ಬ್ಯಾಲೆನ್ಸ್ ಆಗೋದು. ಸೊ ಅದೇ ಮೆಂಟಲ್ ಹೆಲ್ತಿಗೆ ನನಗೊಂದು ಫೇಸ್ ಇತ್ತು, ಒಂದು ಈಗೋ ಇತ್ತು. ನಾನು ಮಾಡಿದ್ದು ನಂದಿದು. ದೆನ್ ಅದಿನ್ನೇನೋ ಮಾಡ್ತಾಯಿತ್ತು. ಅವಾಗವಾಗ ಅನಿಸ್ತಾ ಇತ್ತು ಕೆಲಸ, ನಾನು ಯಾಕೆ ಹಿಂಗೆ ಅಂದರೆ ಒನ್ನೆಸ್ ನಿಮಗೆ ಗೊತ್ತಿಲ್ಲದಿರೋಂಗೆ ಒಂದು ಐಡೆಂಟಿಟಿ ಆಫ್ ಯೋರ್ಸ್ ದಟ್ ವುಡ್ ಹ್ಯಾವ್ ಹ್ಯಾಪನ್ಡ್. ಸೆಕೆಂಡ್ಲಿ ಒಂದಷ್ಟು ಆತ್ಮಕ್ಕೊಂದು ರಿಯಲೈಸೇಷನ್ ಬರ್ತಾ ಇರುತ್ತೆ, ಯಾಕೆ ಹಿಂಗೆ ಸಮಥಿಂಗ್ ಇಸ್ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಏನಾದ್ರು ಬೇರೆ ಆಗಬೇಕಾ. ದೆನ್ ಕಮ್ಸ್ ಅ ಪಾಯಿಂಟ್ ವೆರ್ ಇನ್ ಯು ಕಂಪ್ಲೀಟ್ಲಿ ಬ್ಲ್ಯಾಂಕ್. ಯು ಡೋಂಟ್ ನೋ ಹೂ ಯು ಆರ್. ಐ ಡೋಂಟ್ ನೋ, ನಿಮ್ಗೆ ಆಗಿರ್ಬೋದು, ಆಗಿಲ್ದೇನೋ ಇರ್ಬೋದು. ದೆನ್ ಕಮ್ಸ್ ಅ ಪಾಯಿಂಟ್ ವೆರ್ ಇನ್ ಯು ಥಿಂಕ್ ಓಕೆ ABC, ಈಗ ಓಕೆ ಫೈನ್ ಆಯಿತು, ಈಗ ಹೌ ಡು ಐ ರಿವೈವ್. ಕೆಲವು ಸತಿ ನಮ್ಮ ಹಳೆ ಐಡೆಂಟಿಟಿನೇ ಅಥವಾ ಟು ಮೆನಿ ಥಿಂಗ್ಸ್ ದಟ್ ಕ್ರಿಯೇಟ್ಸ್ ಅ ಸೆನ್ಸ್ ಆಫ್ ಐ ಡೋಂಟ್ ನೋ ವಾಟ್, ನಾನು ಏನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ. ಕೆಲವು ಸತಿ ಈ ಥರ ಆ ಫೇಸು ನನಗೆ ಬಂದಾಗ ನಾನು ಜರ್ನಲಿಂಗ್ ಶುರು ಮಾಡಿದೆ. ಅಂದರೆ ದ ಫೀಲಿಂಗ್ ಆಫ್ ಸಮಥಿಂಗ್ ಈಸ್ ಮಿಸ್ಸಿಂಗ್.
ಆ್ಯಂಡ್ ನೀವೇನು ಮಾಡ್ತಿರ್ತೀರೋ ಅದನ್ನು ಎಂಜಾಯ್ ಮಾಡ್ತಾ ಇರಲ್ಲ. ಕಳ್ಕೊಂಡ್ರೆ ಅಟ್ಲೀಸ್ಟ್ ಅದೊಂದು ಬೇರೆದು ಇರುತ್ತೆ, ಬಟ್ ಯು ಸ್ಟಿಲ್ ನಾಟ್ ಎಂಜಾಯಿಂಗ್ ವಾಟ್ ಯು ಬೇಸಿಕ್ಲಿ ಕ್ರಿಯೇಟ್ ಫಾರ್ ಒನ್ ಪಾಯಿಂಟ್ ಇನ್ ಟೈಮ್. ಯು ನಾಟ್ ಎಂಜಾಯಿಂಗ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ದೇರ್ ಸಮಥಿಂಗ್ ವಿಚ್ ಇಸ್ ರಾಂಗ್ ಆ್ಯಂಡ್ ದೆನ್ you've lost yourself. So ನಿಮಗೆ ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್? ಐ ಮೀನ್ ಅದೇ ಲೈಕ್ ಐ ಸೆಡ್ ಇಟ್ಸ್ ಸಿನ್ಸ್ ವೈ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಐಮ್ ಅನ್ ಆ್ಯಕ್ಟರ್ ಇಸ್ ಪ್ರತಿ ಸಲ ಏನೋ ಒಂದು ಇಮೋಷನ್ ಒಳಗೆ ಇನ್ವೋಕ್ ಆದಾಗ ಯಾಕೆ ಆಗ್ತಿದೆ ಅನ್ನೋ ಪ್ರಶ್ನೆ ಹಾಕೋದು ನನಗೆ ನಾನು. ಸೊ ವೆನ್ ಅದು ಯಾಕೆ ಅಂತ ಹಾಕಿದಾಗ ವಿಲ್ ಸ್ಟಾರ್ಟ್ ಗೆಟಿಂಗ್ ಆನ್ಸರ್ಸ್ ಟು ಇಟ್. ಎಲ್ಲಿಂದ ಶುರುವಾಯಿತು, ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಏನೋ ಒಂದು ಮೂಡ್ ಆಫ್ ಆಯಿತು ಅಂದ್ಕೊಳ್ಳಿ, ಮೇ ಬಿ ಬಿಕಾಸ್ ಐಮ್ ವಾಚಿಂಗ್ ಸಮ್ ರೀಲ್ ಆ್ಯಂಡ್ ಸಂಬಡಿ unknowingly somebody is doing something that you like and you're not able to do that. Envy ಗೊತ್ತಿಲ್ದಂಗೆ it will be like shit. ಅವನ ಹತ್ರ ಅದೇನೋ ನನಗಾಗಿಲ್ವಲ್ಲ. and then ಯಾಕೆ ನಂಗೆ ಈಗ ಅನಿಸ್ತಿದೆ ಅಂತ ನನ್ನ ಪ್ರಶ್ನೆ ಹಾಕಿದಾಗ ಇದರಿಂದ ಆಯಿತು, ಫೋನ್ ಪಕ್ಕಕ್ಕಿಡು, I'm fine now. So it's very important. That's your coping mechanism. You know that's a trigger. Okay. ಟ್ರಿಗರ್ಸ್ನ ನೀವು ಕಂಡ್ಕೊಳ್ಳಿ ಆಲ್ವೇಸ್. ಹಿರಿಯರದು ಅವಾಗ ಪಾಪ ಪದಗಳು ಗೊತ್ತಿರಲಿಲ್ಲ, ಅವ್ರು ಹೇಳೋರು ನಿನ್ನ ಕೆಲಸನ ನೋಡ್ಕೊಂಡು ಹೋಗೋ ಅಂತ ಹೇಳೋರು. ಬಟ್ ದಟ್ ಈಸ್ ದ ಸೇಮ್ ಥಿಂಗ್. ಅವ್ರು ಹೇಳ್ತಾರೆ ಟ್ರಿಗರ್ನ ಊರವ್ರೆಲ್ಲ ನೋಡ್ಕೊಂಡು ನಿನ್ನೆ ನೋಡ್ಕೊ ನೀನು ಅಂತ. ನೈಸ್ ಅಲ್ಲ. ಅದೇ ಹಿರಿಯರೆಲ್ಲ ಅದೇ ಹೇಳೋದು. ನಮ್ಮಲ್ಲಿ ತುಂಬ ಇದೆ. ನಮ್ಮಲ್ಲಿ ಡಿಪ್ರೆಷನ್ ಇರಲಿಲ್ಲ. ನಮ್ಮಲ್ಲಿ ಡಿಪ್ರೆಷನ್ ಇರಲಿಲ್ಲ ಬಿಕಾಸ್ ಪೀಪಲ್ ವರ್ ಬ್ಯುಸಿ ವಿತ್ ದೇರ್ ಓನ್ ಥಿಂಗ್. ಈಗ ಡಿಪ್ರೆಷನ್ ಬರೋ ಯಾಕೆ ಅಂದರೆ ನಮ್ಮ ಫುಡ್, ಶೆಲ್ಟರ್, ಕ್ಲೋದಿಂಗ್ ಇಸ್ ಆಲ್ ಟೇಕನ್ ಕೇರ್ ಆಫ್. ನಮ್ಮ ತಲೆಗೆ ತುಂಬ ಟೈಮ್ ಕೊಡ್ತಿದ್ದೀವಿ ನಾವು ಯೋಚನೆ ಮಾಡೋಕ್ಕೆ. ಯು ಶುಡ್ ನಾಟ್ ಗಿವ್ ಅವರ್ ಮೈಂಡ್ ಟೂ ಮಚ್ ಟೈಮ್ ಟು ಥಿಂಕ್ ಅನ್ನೆಸರಿ ಥಿಂಗ್ಸ್. ಯು ಶುಡ್ ಜಸ್ಟ್ ಗೆಟ್ ಇನ್ವಾಲ್ವ್ಡ್ ಇನ್ ವರ್ಕ್ ಸಮ್ ವೇ ಆರ್ ದಿ ಅದರ್. ಟೈಮೇ ಇರಲ್ಲ. ಐ ಥಿಂಕ್ ಸದ್ಗುರು ಅವರು ಒಂದು ಮಾತು ತುಂಬ ಚೆನ್ನಾಗಿ ಹೇಳ್ತಾರೆ, ವೆನ್ ಯು ರೀಚ್ ಯುವರ್ ಬೆಡ್ ಯು ಶುಡ್ ಜಸ್ಟ್ ಡೈ ಆನ್ ಯುವರ್ ಬೆಡ್ ಅಂತ. ಅಂದರೆ ಅಷ್ಟೊಂದು ಬೆಳಗ್ಗೆಯಿಂದ ಶ್ರಮ ಪಟ್ಟಿರ್ಬೇಕು ನಾವು ಅಂತ. ಕಣ್ಣು ಮುಚ್ಚಿದ ತಕ್ಷಣ ಔಟ್ ಆಗಬೇಕು ನೀವು, ವಿಚ್ ಈಸ್ ವೆರಿ ಟ್ರೂ. ನನ್ನ ಮನೇಲಿ ಅದೇ ತಾಯಿನೂ ಹೇಳೋರು, ವರ್ಕ್ ರಿಯಲಿ ಹಾರ್ಡ್. ಎಲ್ಲಿದ್ರು ಐ ಮೀನ್ ಕ್ಯಾನ್ ಬಿ ಎ ಹೋಮ್ ಮೇಕರ್ ಇರ್ಬೋದು, ಯು ಕ್ಯಾನ್ ಗೋ ಟು ಅ ಜಾಬ್, ಯು ಕ್ಯಾನ್ ಹ್ಯಾವ್ ಯುವರ್ ಬಿಸ್ನೆಸ್, ವಾಟ್ ಎವರ್, ವರ್ಕ್ ಹಾರ್ಡ್ ದೇರ್. ಕಾಯಕವೇ ಕೆಲಸ ತುಂಬ. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಡಿಪ್ರೆಷನ್ ಹ್ಯಾಪನ್ಸ್ ವೆನ್ ಆರ್ ಮೈಂಡ್ ಈಸ್ ಇನ್ ದ ಫ್ಯೂಚರ್ ಆ್ಯಂಡ್ ಅವರ್ ಬಾಡಿ ಈಸ್ ಇನ್ ದ ಪ್ರೆಸೆಂಟ್. ಇಟ್ ಇಸ್ ನಾಟ್ ಮ್ಯಾಚಿಂಗ್. ಅರ್ಥ ಆಯ್ತಾ? ಅಂದರೆ ಯುವರ್ ಮೈಂಡ್ ಈಸ್ ವಾಂಟಿಂಗ್ ಟು ಎಕ್ಸ್ಪೀರಿಯನ್ಸ್ ದ ಫ್ಯೂಚರ್. ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ತಗೋತೀರ ಒಂದು ಗಾಡಿ ಅಂದ್ಕೊಳ್ಳಿ, ಒಂದು ಲ್ಯಾಂಬರ್ಗಿನಿನೋ ಏನೋ ಒಂದು. ಯುವರ್ ಮೈಂಡ್ ಇಸ್ ದೇರ್, ಯುವರ್ ಡ್ರೈವಿಂಗ್ ಟೊಯೋಟಾ ಅಂದ್ಕೊಳ್ಳಿ. that is your body is experiencing Toyota, but your mind wants match ಆಗ್ತಿಲ್ಲ. That's why your body and your mind should be aligned. ಡಿಪ್ರೆಷನ್ ಬರಲ್ಲ ಅವಾಗ. ಅಂದರೆ ಟ್ರಿಗರ್ಸ್ ಆಗುತ್ತೆ. ವಿ ಶುಡ್ ಫೈಂಡ್ ದ ಟ್ರಿಗರ್ಸ್ ಆ್ಯಂಡ್ ಅಲ್ಲೇ ಕಿತ್ತಾಕ್ಬಿಡ್ಬೇಕು. ಇಲ್ಲಾಂದರೆ ವಿ ಕ್ಯಾನ್ ಆಲ್ಸೋ ದಿಸ್ ಒನ್ ಮೋರ್, if you are in that mindset, eat something that you like or do something that you like. It is helpful. Smell something which you like. ಈ 5 senses ಡೈವರ್ಟ್ ಮಾಡೋದಂತಾರೆ ಇದನ್ನು. ನೈಸ್. ಇಲ್ಲೆಲ್ಲೋ ಒಂದು ಕಡೆ ಫೇಮ್ ಬಗ್ಗೆ ನೋಡ್ತಾ ಇದ್ದೆ. ಫೇಮ್ಗೆ ಎಂಥದ್ದೇ ಆದ್ರೂ ಸ್ಪ್ಯಾನ್ ಕಮ್ಮಿ. ಅಂದರೆ ಒಂದು ವರ್ಷ ಯಾರೋ ಒಬ್ರು ಟ್ರೆಂಡಲ್ಲಿ ಇರ್ಬೋದು, ಒಂದಿನ ಒಬ್ರು ಇರ್ಬೋದು, ಬಟ್ ಫೇಮ್ ಇಸ್ ಸಮಥಿಂಗ್ ದಟ್ ಇಟ್ ಹ್ಯಾಸ್ ಟು ಡೈ ಒನ್ ಡೇ. ಇಟ್ ಹ್ಯಾಸ್ ಟು ಬಿ ಸಂಬಡೀಸ್ ಟ್ರೋಫಿ ಇನ್ನೊಂದು ದಿವಸ. ಸೊ ಬಟ್ ಅದನ್ನು ಮೀರಿಸೋದು ಇಸ್ ಫೇಮ್ ಅಲ್ಲ, ಬಟ್ ಜನಗಳ ಹಾರ್ಟ್ ಒಳಗೆ ಹೋಗೋದಿದೆ. ದಟ್ ಈಸ್ ಲಾಂಗ್ ಲಿವ್ಡ್. ಅಲ್ಲಿ ಒಂದೇ ಒಂದು ಸತಿ ಹೋದರೂ ಸಾಕು, ನೀವು ಲೈಫ್ ಲಾಂಗ್. ಇವಾಗ ಉದಾಹರಣೆಗೆ ಕ್ಲಾಸಿಕ್ ಎಕ್ಸಾಂಪಲ್ ಇವತ್ತುಗೆ ಇಸ್ ಅಪ್ಪು ಸರ್. 100%. ಸೊ ಈ ಥರ ವೆನ್ ವಿ ಸಿ ದೀಸ್ ಕೈಂಡ್ ಆಫ್ ಎಕ್ಸಾಂಪಲ್ಸ್, ನಿಮಗೆ ನಿಮ್ಮ ಮೈಂಡ್ ಮೇಲೆ ಇದು ಏನೇನು ಎಫೆಕ್ಟ್ ತಂದು ಇದು ಮಾಡುತ್ತೆ? ಬಿಕಾಸ್ ಡೇ ಇನ್ ಆ್ಯಂಡ್ ಡೇ ಔಟ್ ಯು ಆರ್ ಇನ್ ಲೈಮ್ ಲೈಟ್. ಆ್ಯಂಡ್ ಇಲ್ಲೇನಾದ್ರು ಪರ್ಪಸ್ಸು, ಗೋಲ್ಸ್ ಎಲ್ಲ ಇರುತ್ತಾ? ಲೈಕ್ ಜನಗಳ ಕಣ್ಣಲ್ಲಿ ನಾನು ಹೆಂಗಿರಬೇಕು? ಅಂದರೆ ಎಲ್ಲರಿಗೂ ಇರುತ್ತಲ್ಲ ಅದು. ಅಂದರೆ ನಮ್ಮ ಫೀಲ್ಡ್ ಅಂತನಲ್ಲ, ಯಾರೇ ಒಬ್ಬರು ಈಗ ಹೆಣ್ಮಕ್ಳು ಒಂದು ಫಂಕ್ಷನ್ ಅಥವಾ ಅಂಕಲ್ಸ್, ಆಂಟೀಸ್ ಅವ್ರು ರೆಡಿ ಆಗ್ತಾರೆ, ಅಯ್ಯೋ ನಾವು ಆ ಫಂಕ್ಷನ್ ಹಿಂಗೆ ಕಾಣಿಸ್ಕೋಬೇಕು ಅಂತ. ನಾನು ಮಿಂಚ್ಬೇಕು ಇವತ್ತು, ಆ ಶರ್ಟ್ ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ, ಈ ಶರ್ಟ್ಗೆ ಈ ಪ್ಯಾಂಟ್ ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ. ಇಟ್ಸ್ ಬೇಸಿಕ್ ಎಮೋಷನ್ ಅದು. ಇದನ್ನು ಎಕ್ಸಾಜುರೇಟ್ ಮಾಡಿದಾಗ ಅದು ಫಾರ್ ನಮ್ಮ ಲೈನ್ ಆಫ್ ವರ್ಕಲ್ಲಿ ಇಟ್ಸ್ ಆಲ್ ಎಕ್ಸಾಜುರೇಟೆಡ್. ಅಂದರೆ ನಾವು ವಿ ಹ್ಯಾವ್ ಟು ಪುಟ್ ಅವರ್ ಸೆಲ್ಫ್ ಇನ್ ಅ ಬ್ರ್ಯಾಕೆಟ್, ಆ್ಯಂಡ್ ಆ ಬ್ರ್ಯಾಕೆಟ್ ಎಲ್ಲರೂ ಇಮೇಜ್ನ ನಾವು ಏನೋ ಪ್ರೊಜೆಕ್ಟ್ ಮಾಡಬೇಕು. ಬರುತ್ತೆ ಪ್ರತಿಯೊಬ್ಬ ಆ್ಯಕ್ಟರ್ಗೂ, ಪ್ರತಿಯೊಬ್ಬ ಆ್ಯಕ್ಟರ್ಸ್ಗೂ, ಒಡವ.
ಅಂದರೆ ನಾವು ಐ ಹ್ಯಾವ್ ಟು ಬಿ ಅ ಸರ್ಟನ್ ಕೈಂಡ್ ಆಫ್ ಅನ್ ಆ್ಯಕ್ಟರ್. ಐ ವಿಲ್ ಡೂ ಅ ಸರ್ಟನ್ ಕೈಂಡ್ ಆಫ್ ರೋಲ್ಸ್, ಐ ವಾಂಟ್ ಅ ಸರ್ಟನ್ ಕೈಂಡ್ ಆಫ್ ಇಮೇಜ್ ಅದೆಲ್ಲ ಇರುತ್ತೆ. ಬಟ್ ಫೇಮ್ ಇಸ್ ಆಲ್ಸೋ ಅ ವೆರಿ ಗುಡ್ ಮೋಟಿವೇಶನ್ ಇಫ್ ಯು ವಾಂಟ್ ಟೇಕ್ ಇಟ್ ಪಾಸಿಟಿವ್ಲಿ ಫಾರ್ ಯು ಟು ಕೀಪ್ ವರ್ಕಿಂಗ್. ಬಟ್ ಅಂದರೆ ಐ ಥಿಂಕ್ ಐ ಆಮ್ ನಾಟ್ ಟು experienced to tell this, but I feel don't focus on fame. Focus on your work. ಎಲ್ಲ ಯೂಶ್ವಲಿ ವೆಟ್ರನ್ಸ್ ಎಲ್ಲ ಹೇಳೋದಿದ್ದು. ನಾನು ಐ ಡೋಂಟ್ ನೋ ಹೌ ಕ್ವಾಲಿಫೈಡ್ ಐ ಆ್ಯಮ್, ಬಟ್ ವಿ ಡೂ ಫಾರ್ ದ ಪೀಪಲ್. ಈಗ ನಾವು ಏನೇ ಮಾಡಿದ್ರು ಜನಕ್ಕೋಸ್ಕರನೇ ಮಾಡೋದು, ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಫೇಮ್. ಸೊ ವಿ ಕೆನ್ ನಾಟ್ ಕಂಪ್ಲೀಟ್ಲಿ ಕೀಪ್ ದಟ್ ಅಸೈಡ್. ಅದನ್ನ ಇಲ್ಲ ನಾನು ಫೇಮ್ಗೋಸ್ಕರ ಮಾಡ್ತಿಲ್ಲ. ನೋ, ಇಟ್ಸ್ ಗ್ರೇಟ್ ವ್ಯಾಲಿಡೇಷನ್. ನಾವು ಮಾಡ್ತಿರೋ ಕೆಲಸ ಜನ ನೋಡಿ ಇಷ್ಟಪಡ್ತೀವಿ, ನಮ್ಗೆ ಫೇಮ್ ಸಿಗ್ತಿದೆ ಅಂದರೆ ಇಟ್ಸ್ ಗುಡ್. ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಬಟ್ ಇಟ್ಸ್ ಲೈಕ್ ಹೆಂಗೆ ಹೇಳಿದ್ರೆ, ಇದು ಒಂಥರ ಅಡಿಕ್ಟ್ ಆಗಿಬಿಡಿ. ಎಂಜಾಯ್ ಮಾಡಿ. ಐ ಎಂಜಾಯ್ ಮೈ ರೆಕಗ್ನಿಷನ್, ಐ ಎಂಜಾಯ್ ವಾಟ್ ಎವರ್ ಫೇಮ್ ಐ ಹ್ಯಾವ್, ಐ ಲವ್ ಇಟ್. ಬಟ್ ಆಲ್ಸೋ ನೋ ಇಟ್ ದ್ಯಾಟ್ ಅದೇ ಹೇಳಿನ ಡಿಟ್ಯಾಚಬಲ್ ಅಟ್ಯಾಚ್ಮೆಂಟ್ ಇಟ್ಕೋ ಫೇಮ್ ಜೊತೆ. ಯಾವುದು ನಿನಗೆ ನಾಳೆ ಮುಳ್ಳಾಗುತ್ತೋ ಹೌದು, ಅದನ್ನ ನೀನು ಯಾವತ್ತು ಡಿಟ್ಯಾಚ್ಮೆಂಟ್ ಶುಡ್ ಬಿ ದ ಫೌಂಡೇಶನ್ ಆಫ್ ದಟ್ ಅಟ್ಯಾಚ್ಮೆಂಟ್. ಅದು ಫೇಮ್ ಬಂದಾಗ ಕೆಲವೊಂದ್ಸಲ ನಮಗೆ ನಾವೇ ಒಂದು ಚೌಕಟ್ಟು ಹಾಕೊಂಡ್ಬಿಡ್ತೀವಿ. ನಾನು ಅಲ್ಲೋಗಲ್ಲ, ಇಲ್ಲೋಗಲ್ಲ, ಈ ಥರ ಬಟ್ಟೆ ಹಾಕಲ್ಲ, ಆ ಗಾಡೀಲಿ ಓಡಾಡಲ್ಲ, ಆಟೋಲಿ ಓಡಾಡಲ್ಲ, ಬಸ್ಲಿ ಓಡಾಡಲ್ಲ. ಅದನ್ನು ಹಾಕೊಳ್ಳೋಕೆ ಹೋಗಬೇಡಿ. ಇನ್ನು ಅಂದರೆ ಆ ಟೈಮ್ ಬಂದಾಗ ಆಟೋಮೆಟಿಕ್ಕಾಗಿ ಯು ವಾಂಟ್ ಬಿ ಏಬಲ್ ಟು, ಯು ಬಿಕಮ್ ಅ ಸೂಪರ್ ಸ್ಟಾರ್, ಯು ಕಾಂಟ್. ನೀವು ಎಷ್ಟೇ ಬೇಕಿದ್ರೂ ಯು ಕಾಂಟ್. ಸೊ ಚೌಕಟ್ಟು ಹಾಕ್ಕೊಂಡು ಜೀವನ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಒಂದು ಕರಿಯರ್ಗೆ ಎಂಟ್ರ್ ಆದಾಗ ಒಂದು ಸಡನ್ ಸ್ಪೈಕ್ ಆಫ್ ರೆಕಗ್ನಿಷನ್ ಬಂದ್ಬಿಡುತ್ತೆ. ಸೊ ಅವ್ರು ಚೌಕಟ್ಟು ಹಾಕೊಂಡ್ಬಿಡ್ತಾರೆ. ನೋ ಮೈ ಫ್ರೆಂಡ್, ಟೇಕ್ ಯುವರ್ ಟೈಮ್, ಯು ಆರ್ ನಾಟ್ ಅ ಸೂಪರ್ ಸ್ಟಾರ್ ಲೈಫ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆಕ್ಟರ್, ಸ್ಟಾರ್, ಸೂಪರ್ ಸ್ಟಾರ್, ಆಕ್ಟರ್, ರೆಕಗ್ನಿಷನ್, ಸ್ಟಾರ್, ಸೂಪರ್ ಸ್ಟಾರ್, ಲೆಜೆಂಡ್, ಇದೆಲ್ಲನೂ ಕಟ್ ಮಾಡೋದು ಹ್ಯೂಮನ್. I mean, with this journey, I don't know, should I call you actor alla? Recognition sikkide. Well, yes. I have experienced that. Like ettaga ಒಂದಷ್ಟು 1000 ಜನ ಖುಷಿ ಪಟ್ಟಿದ್ದಾರೆ. Please tell us about that, because ಎಷ್ಟೊಂದು ಜನ ಸ್ವಲ್ಪ ಫೇಮ್ ಬಂದ್ರೂ ರೆಕಗ್ನಿಷನ್ ಅನ್ನ ಸ್ಟಾರ್ಡಮ್ಗೆ ಇದೆಲ್ಲ ಕೆಲವರು ಕನ್ಫ್ಯೂಸ್ ಮಾಡ್ಬೋದು. ಬಟ್ in your case, would you call Agni Sakshi the phase as the peakest of your career? Yes. Andre peakest of the madness anbodu. I've enjoyed maybe stardom, like major stardom there. Like if it was Paint fun. Us a day, one of the fondest memory. I guess every day was fun. ಲೈಕ್ ಅದು ಯೂಶ್ವಲಿ ಇನಿಷಿಯಲ್ ಫೇಸಲ್ಲಿ ನಂಗೆ ಗೊತ್ತಾಗಲಿಲ್ಲ. ಈ ಥರ ಇವೆಂಟ್ಸ್ಗಳು ಹೋದಾಗ ವೆನ್ ಯುವರ್ ಟಿ ಶರ್ಟ್ ಇಸ್ ಸ್ಟೋನ್, ವೆನ್ ಯುವರ್ ಶರ್ಟ್ ಸ್ಟೋನ್, ವೆನ್ ಯು ಕಾಂಟ್ ಎಂಟರ್ ಆರ್ ವೆನ್ ಯು ಕಾಂಟ್ ಗೆಟ್ ಔಟ್, ಯು ರಿಯಲೈಸ್, ಓಹ್ ಮಜಾ ಇದೆ ಇದು. ಅದು ನಿಮಗೆ ಆ ಫೇಸಲ್ಲಿ ಆಗಿದ್ದು. ಟು ದಿ ಎಕ್ಸ್ಟೆಂಟ್ ಅದು ನಿಮ್ಮ ಪರ್ಸನಲ್ ಲೈಫ್ಗೂ ನೀವು ಮತ್ತು ವೈಷ್ಣವಿದು ಪೇರು ಮದುವೆ ಮಾಡ್ಕೋಬೇಕು ಆ ಲೆವೆಲ್ವರೆಗೂ ತಿಂದಿತ್ತಲ್ಲ ಅದನ್ನು. ಇಟ್ಸ್ ವಿತ್ ಎವ್ರಿ ಅಂದರೆ ಇವಾಗಲೂ ಪೀಪಲ್ ಆಸ್ ಅ ಕಿಡ್ ಐ ಥಾಟ್ ಶಾರುಖ್ ಖಾನ್ ಕಾಜೋಲ್ ಅವ್ರ ಮದುವೆ ಆಗಿದೆ ಅಂತ. ಇಟ್ಸ್ ಆಲ್ ಪಾರ್ಟ್ ಆಫ್ ಇಟ್ಸ್ ನಾಟ್ ಇನ್ಫ್ಯಾಕ್ಟ್ ಅದು ಎಫೆಕ್ಟೇ ಆಗಿಲ್ಲ. ನೀನು ನೈಸ್ ಎಲ್ಲ ಮಾತಾಡಿದ್ವಿ. ಒನ್ ಪಾರ್ಟ್ ಆಫ್ ಇಟ್ ಇಸ್ ಡೆಫಿನೆಟ್ಲಿ ರೆಮ್ಯುನರೇಷನ್. ಯಾಕೆಂದರೆ ದ ವೇ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಅಪ್ಪ ಅಮ್ಮ ಲೋನ್ ತೊಗೊಂಡು ಅಷ್ಟೊಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ವಿಸ್ಲಿಂಗ್ ವುಡ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟಿಗೆ ಕಳಿಸಿ, ದೆನ್ ಅಗೇನ್ ಯು ಕಮ್ ಬ್ಯಾಕ್ ಟು ದ ಪ್ಲೇ ಗ್ರೌಂಡ್ ವಿಚ್ ಇಸ್ ಕರ್ನಾಟಕ. ಇಲ್ಲಿ ಕಡೆ ಟಿ ವಿ ಒಂದು ಕಡೆ, ಈ ಕಡೆ ಸಿನಿಮಾ ಒಂದು ಕಡೆ. ಅವಾಗೆಲ್ಲ ನಿಮ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರಾ? ಟಿ ವಿ ಅಂದರೆ ಇಷ್ಟು ದುಡ್ಡಿದೆ, ಒಂದು ದಿನಕ್ಕೆ ಇಷ್ಟು ಕೊಡ್ತಾರಂತೆ, ಅಥವಾ ಎನಿ ಎಕ್ಸ್ಪೆಕ್ಟೇಷನ್? ನೋ ರಿಸರ್ಚ್ ಅಟ್ ಆಲ್. ಯಾರನ್ನೂ ಕೇಳಕ್ಕೆ ಹೋಗಲಿಲ್ಲ. ಜಸ್ಟ್ ವಿತ್ ಅಮ್ಮಾಸ್ ಇಂಟ್ಯೂಷನ್ ಅಷ್ಟೇ. ಅಮ್ಮ ಹ್ಯಾಂಡಲ್ ದ ಮನಿ. ಈವನ್ ಟಿಲ್ ಟುಡೇ ಅಮ್ಮ ಹ್ಯಾಂಡಲ್ಸ್ ದ ಮನಿ, ಬಿಕಾಸ್ ಐ ಕ್ಯಾನ್ ನಾಟ್. ಐ ಆಮ್ ವೆರಿ ಬ್ಯಾಡ್. ಅಂದರೆ ಬ್ಯಾಡ್ ಇನ್ ದ ಸೆನ್ಸ್ ಖರ್ಚು ಮಾಡ್ತೀನಿ ಅಂತಲ್ಲ, ಐ ಡೋಂಟ್ ನೋ, ಸಮ್ಹೌ ಐ ಫೀಲ್ ನಾನು ಅದರಿಂದ ಡಿಸ್ಕನೆಕ್ಟ್ ಆಗಿರೋದೇ ಬೆಟರು ಅಂತ. ಇಟ್ ಆಲ್ಸೋ ಆ್ಯಡ್ಸ್ ಅಪ್ ಟು ಯುವರ್ ಈಗೋ ಸಮ್ಟೈಮ್ಸ್, ಅನ್ನೋಯಿಂಗ್ಲಿ, ಬೇಕಾ ಬೇಡವಾ. ದ ಫಸ್ಟ್ಸ್ ಆರ್ ಆಲ್ವೇಸ್ ನೈಸ್ ಪಾಯಿಂಟ್
ಸ್ವಲ್ಪ ಹಿಂದೆ ತಿರುಗಿ ನೋಡೋಕ್ಕೆ ಗುರು ನಾನು ಅಲ್ಲಿಂದ ಶುರು ಮಾಡಿದೆ ಅಂತ. ಸೊ ವೆನ್ ಇಟ್ ಕಮ್ಸ್ ಟು ಯುವರ್ ಫಸ್ಟ್ ರೆಮ್ಯುನರೇಷನ್, ಆರ್ ಯು ಕಂಫರ್ಟಬಲ್ ಟಾಕಿಂಗ್ ಅಬೌಟ್ ವಾಟ್ ಕೈಂಡ್ ಆಫ್ ಮನೀಸ್ ಟಿ ವಿ ಇದು ಸಕ್ಸಸ್ ಶೋಡ್ ಯು? ಫಸ್ಟ್ ಆ್ಯಕ್ಚುಲಿ ಒಂದು ಫಸ್ಟ್ ನಾನು ಟಿ ವಿ ಕಾಣಿಸ್ಕೊಂಡಿದ್ದು ವೆನ್ ಐ ವಾಸ್ ಇನ್ ಕಾಲೇಜ್. there was this show called ಬಾಳೆ ಬಂಗಾರ, ಅನುಪ್ರಭಾಕರ್ ಮ್ಯಾಮ್ದು. ಅದರಲ್ಲಿ 4 ಜನ ಬ್ಯಾಕ್ ಡ್ಯಾನ್ಸರ್ಸ್ ಬೇಕಿತ್ತು. ಆ ಬ್ಯಾಕ್ ಡ್ಯಾನ್ಸರ್ಸಲ್ಲಿ ನನ್ನ ಫ್ರೆಂಡ್ ವಾಸ್ ಕೋಆರ್ಡಿನೇಟಿಂಗ್ ದ್ಯಾಟ್. ಈ ವಾಸ್ ಅ ಡಾನ್ಸರ್. ಈ ಸೆಡ್ ಬಾರೋ 4 ಜನ ಹುಡುಗರು ಬೇಕಂತೆ ಡ್ಯಾನ್ಸ್ಗೆ ಅಂತ. ಸುಮಾ ವಿ ವೆಂಟ್. ಸೊ ದಟ್ ಈಸ್ ವೆನ್ ಐ ಥಿಂಕ್ $145 rupees or something like that, around that, yeah. And then the money I got, ಇದು ಇವರು ಫೈನಲ್ ಕಟ್ ಪ್ರೊಡಕ್ಷನ್ ಸರ್ದು, ಸಿ ಕೈ ಚಂದ್ರ ಸರ್ದು ಒಂದು ಎಪಿಸೋಡ್ ಮಾಡಿದ್ದೆ. ಪ್ರತಿಯೊಬ್ಬ ಆ್ಯಕ್ಟರು ಹೂ ಸ್ಟಾರ್ಸ್ ನೌ ದೇವ್ ಡನ್ ಅಟ್ 1 episode or 2 episodes ಆಫ್ ಫೈನಲ್ ಕಟ್ ಪ್ರೊಡಕ್ಷನ್. ಅದೊಂಥರ ಇದಾಗಿತ್ತು. ಐ ಮೀನ್ ಐ ಗಾಟ್ ಕಾಲ್ ಫಾರ್ ದ್ಯಾಟ್, ಆ್ಯಂಡ್ ಅಲ್ಲಿ $500 ಕೊಟ್ಟರು ಪರ್ ಡೇ ಇದಕ್ಕೆ. ಆ್ಯಂಡ್ ಯಾ, ಆ್ಯಂಡ್ ದೆನ್ ಇಟ್ ಗ್ರ್ಯಾಜುಲಿ moved on. Later I'm sure TV has the capacity ಒಂದೊಂದು ದಿನಕ್ಕೆ 50,000 to a lakh depending on your popularity. ಅವೆಲ್ಲ ಅಷ್ಟೆಲ್ಲ ತೋರಿಸಲ್ಲ. ಇಲ್ಲ 50 lakh ಎಲ್ಲ ಇಲ್ಲ. 50,000 to a lakh per day ಇಲ್ಲ. It's still not grown. Maybe yeah, they can give it for like a 2-day role or a 3-day role, like a guest. But for leads, if they have to have the leads for at least 10 to 15 days, I think in a month andre in a month it's not profitable for them. It's not profitable for the producer unless until the channel is adding up and giving. ಸೊ ಹಂಗಾಗಿ ಅದ್ರದ್ದು ಇನ್ನೂ 10-20-30% ಕಮ್ಮಿನೇ ಇದೆ ಇರತ್ತೆ ಬಿಡಿ ಏನು ಅಂತ. This is only No, to but then definitely the boundaries are being broken. ಹಂಗೆ ಡಿಪೆಂಡ್ಸ್ ಆನ್ ಹೂ ಯು ಆರ್, ಹೌ ಬಿಗ್ ಯು ಆರ್. ನಿಮ್ಮಿಂದ ಪ್ರೊಡಕ್ಷನ್ ಹೌಸ್ಗೆ ಏನೋ ಪ್ಲಸ್ ನಿಮ್ಮ ಮಾರ್ಕೆಟ್ ಬೇಸ್. ಆ್ಯಂಡ್ ನೀವು ಹೇಳ್ದಂಗೆ ಅದು ಪಾಸಿಬಿಲಿಟಿ ಇದೆ. ಬಟ್ ರೈಟ್ ನೋ ಅದು ಸದ್ಯಕ್ಕೆ ಇಟ್ಸ್ ನಾಟ್ ಫೀಸಿಬಲ್. ಬಟ್ ವಿ ಆರ್ ನಾಟ್ ಫಾರ್ ಅವೇ ಫ್ರಮ್ ಇಟ್. ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್, ಇವಾಗಷ್ಟೇ ಟಿ ವಿ ಇಂಡಸ್ಟ್ರಿನಲ್ಲಿ ಏನೋ ಒಂದು ಹೆಜ್ಜೆ ಇಡೋಕ್ಕೆ ಅಂತ ನೋಡ್ತಾ ಇರ್ತಾರಲ್ಲ, ಕಾಲ ಬದಲಾಗಿದೆ. 2024-25 ಫ್ರೇಮಲ್ಲಿ ಇಷ್ಟು ಲೈಫನ್ನು ನೋಡಿದ್ಮೇಲೆ ಸಿನಿಮಾ ಮತ್ತು ಟಿ ವಿನಲ್ಲಿ ವರ್ಡ್ ಆಫ್ ಅಡ್ವೈಸ್ ಫಾರ್ ದೆಮ್, ಡೂಸ್ ಆ್ಯಂಡ್ ಡೋಂಟ್ಸ್. ಟಿ ವಿ ಅಂತ ಅಲ್ಲ, ಜನರಲಿ ಇಟ್ ಕ್ಯಾನ್ ಬಿ ಎನಿ ಲೈನ್ ಆಫ್ ವರ್ಕ್. ಫೋಕಸ್ ಆನ್ ಮೇಕಿಂಗ್ ಗುಡ್ ಮನಿ. Yes, 100%. Focus on making good money in the right way. And right way means through characters. Andre, in the sense, ಅಡ್ದಾರಿ ಇಡಬೇಡಿ. ಅಂದರೆ ಶಾರ್ಟ್ಕಟ್ಸ್ ಹುಡುಕಬೇಡಿ. Yeah, and always don't overspend to be cool, to look cool. It is always better to have more money in the bank and wear a cheap shirt. So true. Or a non-branded t-shirt than wearing a branded t-shirt and having no money in the bank. The richest way to become poor is to spend on riches. ಯಾರೋ ಹೇಳಿದ್ರು. ಸೊ ಬೆಳಗ್ಗೆ ಅಷ್ಟೇ ವಿ ಹರ್ಡ್ ದ್ಯಾಟ್ ಆ್ಯಂಡ್ ದೆನ್ ಯೆಸ್ ಓಕೆ. ಶೋಕಿ ಅವಶ್ಯಕತೆ ಇಲ್ಲ. ನಿಮ್ಮ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಶೋಕಿ ಮಾಡಿ, ಅದು ಎಷ್ಟು ಹೆಚ್ಚಿದೆ ಅಂತ ಐ ವುಡ್ ಸೇ. ಆ್ಯಂಡ್ ಕೀಪ್ ಯುವರ್ ಮೆಂಟಲ್ ಹೆಲ್ತ್ ಇನ್ ಚೆಕ್. ವಾಟ್ ಡು ಯು ಡೂ ಟು ಕೀಪ್ ದಟ್ ಇನ್ ಚೆಕ್? ಅಫ್ಕೋರ್ಸ್ ಅಮ್ಮ ಫ್ಯಾಮಿಲಿ ಎಲ್ಲ ಮಾತಾಡ್ತಾರೆ, ಬಟ್ ಬೇರೆ ಏನಾದ್ರು ಹ್ಯಾಬಿಟ್ಸ್ ಇದೆಯಾ? ಮೆಡಿಟೇಷನ್ ಮಾಡ್ತೀರಾ, ಜರ್ನಲಿಂಗ್? ಅಂದರೆ ಮುಂಚೆ ತುಂಬ ಮಾಡ್ತಿದ್ದೆ, ಇವಾಗ ಅದಕ್ಕೆ ಆಸ್ಪದ ಇಲ್ಲ, ಮನೆ ಮಕ್ಕಳಿದ್ದಾರೆ. ಐ ಥಿಂಕ್ ಕೀಪಿಂಗ್ ಯುವರ್ ಸೆಲ್ಫ್ ಆ್ಯಕ್ಟಿವ್ ಇಸ್ ದ ಮೋಸ್ಟ್ ಥಿಂಗ್. ಆ್ಯಂಡ್ just focus on your life is the biggest, easiest way. ನಿಮ್ಮ ಜೀವನದ ಮೇಲೆ ಫೋಕಸ್ ಮಾಡಿ, ರೀಲ್ಸ್ ಕಮ್ಮಿ ನೋಡಿ. ಚೆನ್ನಾಗಿ ಹೇಳಿದ್ದು. ಇಷ್ಟೊತ್ತವ್ರು ಹೇಳಿದ್ದದೆ, ವೆಲ್ತ್ ಕನ್ಸಿಸ್ಟ್ಸ್ ನಾಟ್ ಇನ್ ಹ್ಯಾವಿಂಗ್ ಗ್ರೇಟ್ ಪೊಸಿಷನ್ಸ್ ಬಟ್ ಫ್ಯೂ ವಾಂಟ್ಸ್. ಅದು ನೀವು ಹೇಳಿದ್ದು. ಮತ್ತು ಇದು ಚೆನ್ನಾಗಿದೆ, ನನಗೆ ಇದು ಪಟ್ಟಂತ ಹೊಡೆದಂಗಾಯಿತು. ಬಿಕಾಸ್ ನಾನು ಈ ತಪ್ಪೆಲ್ಲೋ ಮಾಡಿದ್ದೆ. ಎಲ್ಲರೂ ನಾನು ಮಾಡಿದ್ದೀನಿ. ಸೊ ಅದನ್ನ ಕಾನ್ಷಿಯಸ್ ಆಗಿ ಅಟ್ಲೀಸ್ಟ್ ಅದನ್ನ ಅರಿವಿದ್ರೆ ಯು ವಿಲ್ ನೋ. ಇದು ಜಾಸ್ತಿ ಆಗ್ತದೆ ಪಕ್ಕಕ್ಕೆ ಇಟ್ಬಿಡ್ತೀವಿ. ಕೆಲವೊಂದ್ಸಲ ಅರಿವಿಲ್ದೆ ಮಾಡ್ತೀರ ನೋಡಿ, ಅದು ತುಂಬ ಸಮಸ್ಯೆ. ಅದು ಇದು ನೆಕ್ಸ್ಟ್ ಲೈನ್ ಇದೆ. ಇದು ನಮ್ಗೆ ಅಂದರೆ ಎಲ್ಲರಿಗೂ ಹೊಡೆದಂಗಾಗತ್ತೆ. ಇದು ಪ್ರಪಂಚ ಹೆಂಗಂದರೆ ತುಂಬ ಜನ
ಅವ್ರು ದುಡಿದೇ ಇರೋ ದುಡ್ಡನ್ನು ಖರ್ಚು ಮಾಡ್ತಾರಂತೆ. ಏನಕ್ಕೆ? ಟು ಬೈ ಥಿಂಗ್ಸ್ ದಟ್ ದೇ ಡೋಂಟ್ ವಾಂಟ್, ಟು ಇಂಪ್ರೆಸ್ ಪೀಪಲ್ ದಟ್ ದೇ ಡೋಂಟ್ ಲೈಕ್. ಹೌದು ಹೌದು ಇವೆಲ್ಲರೂ ನಮಗೆ ಒಂದ್ಸತಿ ಮುಟ್ ನೋಡ್ಕೊಳಂಗೆ ಈ ಥರ ಸೆಂಟೆನ್ಸು. ಎನಿ ಗಿಲ್ಟಿ ಪ್ಲೆಜರ್ ಆಫ್ ಯೋರ್ಸ್? ಲೈಕ್ ಇವತ್ತಿಗೆ ದಟ್ ರಶ್ಮಿ, ಐ ಸ್ಪ್ಲರ್ಜ್ಡ್ ಆನ್ ಸಮಥಿಂಗ್ ದಟ್ ಐ ಆಮ್ ಪ್ರೌಡ್ ಆಫ್. ಇಟ್ಸ್ ಓಕೆ, ಐ ನೋ ಇಟ್ಸ್ ಇದು. ನಂದು ವಿಚಿತ್ರ ಏನು ಅಂದರೆ, ನನಗೆ ಎಲ್ಲರಿಗೂ ಒಂದು ಇನ್ನರ್ ವಾಯ್ಸ್ ಇರುತ್ತೆ ಆಬ್ವಿಯಸ್ಲಿ. ಆ ಇನ್ನರ್ ವಾಯ್ಸ್ ಕೆಲವೊಂದ್ಸಲ ನಂದು ತುಂಬ ಮಾತಾಡಲ್ಲ, ಅದು ತುಂಬ ಕ್ವೈಟ್ ಆಗಿರುತ್ತೆ. ಸೊ ಅಕಸ್ಮಾತ್ ಅದು ಮಾತಾಡ್ಬಿಟ್ರೆ ಅದು ಎಷ್ಟೇ ಆಗಲಿ ನಾನು ತೊಗೊಂಡ್ಬಿಡ್ತೀನಿ. ಅದು ತುಂಬ ಕಮ್ಮಿ ಮಾತಾಡೋದು, ಅದು ಒಳಗಿಂದ ಅವ್ನು ಬರುತ್ತಲ್ಲ, ಮಾಡೋ ಇದು ಅಂತ. ಇದು ಅಂದರೆ ಲಾಟ್ ಆಫ್ ಟೈಮ್ಸ್ ದಿಲ್ ಬ್ರೇಕ್ ಯು ಕ್ಯಾನ್ ಬೈ ದಿಸ್, ಬಟ್ ನಾನು ತೊಗೊಳಕ್ಕೆ ಹೋಗಲ್ಲ. ಅಂದರೆ ಐ ಡೋಂಟ್ ಸ್ಪೆಂಡ್ ಟು ಮಚ್ ಲೈಕ್ ಆನ್ ಶಾಪಿಂಗ್ ವೆರಿ. ಬಟ್ ಇಷ್ಟ ಆಗಿಬಿಟ್ರೆ ಬಿಡಲ್ಲ ನಾನು. ಹಾಗಂತ ನಂಗೆ ತುಂಬ ಇಷ್ಟ ಆಗಲ್ಲ, ನಾನು ತುಂಬ ಕಮ್ಮಿ, ವೆರಿ ಲಿಟ್ಲ್. ಆ್ಯಂಡ್ money not spent is money saved or money earned. Absolutely. The biggest way to, firstly to make money is to save money. ಆಮೇಲೆ ಇನ್ವೆಸ್ಟು. How smart are you when it comes to investments? Investments, I don't know. ಮನೇಲಿ ನೋಡ್ಕೋತಾರೆ ಎಲ್ಲ, ಎಲ್ಲೆಲ್ಲಿ ಏನೇನು ಮಾಡಬೇಕು, they do it. Are you at least financially literate? ಈಗ I know what is happening with the money, where all it will go. Like, what are your tools, investment tools? ಆ ಥರ ಎಲ್ಲ ರಿಯಲ್ ಎಸ್ಟೇಟ್ ಅಲ್ಲ, ಅಂದರೆ ಈಗ ರಿಯಲ್ ಎಸ್ಟೇಟಾ? ಅಷ್ಟೇ. ಈ ಕಡೆ ಮ್ಯೂಚುವಲ್ ಫಂಡ್ಸ್, ಕ್ರಿಪ್ಟೋ, ಬಿಟ್ಕಾಯಿನ್? ಇಲ್ಲ, ನೋ ಬಿಟ್ಕಾಯಿನ್, ನೋ ಮ್ಯೂಚುವಲ್ ಫಂಡ್ಸ್. ಅಂದರೆ ಮಕ್ಳಿಗೆ ಏನೇನು ಮಾಡಬೇಕು ಅದು ಮಾಡಿಟ್ಟಿದ್ವಿ, ಅಂದರೆ ಅದಕ್ಕೆ ಮಾಡ್ತಿದ್ದೀವಿ. ಅಂದರೆ ಫಾರ್ ದೇರ್ ಫ್ಯೂಚರ್, when they turn 18 they'll have certain amount of money, so that ಪಾಲಿಸೀಸ್ ಅವೆಲ್ಲ, all of that ಅದೆಲ್ಲ ಇದೆ. ಅಂದರೆ ಇಟ್ಸ್ ಓನ್ಲಿ now the focus is on kids' future. And the basics are fine, I mean, and mostly Indian mindset is real estate. It can be a house irbodu, adu, all of that. I don't want to delve more into that, but also one biggest thing I want to say people, that never let people know how much you're worth or how much you have. Never tell anybody how much you're earning. And like they say, they don't say your future plans, don't say how much money you have. Keep quiet. ಸುಮ್ಮನಿದ್ಬಿಡಿ. ಯಾಕೆ ಕಣ್ಣು ಬೀಳುತ್ತೆ ಅಂತನಾ, ಅಥವಾ ಜನರಲಿ ಅವಶ್ಯಕತೆ ಇಲ್ಲ? ಯಾಕೆ ಅಂತ ಯಾಕೆ ಬೇಕು? nobody has to know how much you're worth. You have to know. ನಿಮಗೆ ಗೊತ್ತಿರಬೇಕಷ್ಟೇ. that biggest mistake that I see with lot of youngsters, that ನಾನು ಅದನ್ನು ತೊಗೋತಾ ಇದ್ದೀನಿ, ನನ್ನ ಹತ್ರ ಇಷ್ಟಿದೆ, ನನ್ನ ಹತ್ರ ಅಷ್ಟಿದೆ. ಅವಶ್ಯಕತೆ ಇಲ್ಲ ಬ್ರೋ, ಬೇಕಾಗಿಲ್ಲ. ನಿಮ್ಮ ಯಶಸ್ಗಿಂತ ನಿಮ್ಮಲ್ಲಿ ಕಣ್ಣು ಹಾಕೋರೆ ಜಾಸ್ತಿ ಇರ್ತಾರೆ ಈ ಪ್ರಪಂಚದಲ್ಲಿ. ವೆರಿ ಫ್ಯೂ ವಿಲ್ ವಿಶ್ ಬೆಸ್ಟ್, ಗುಡ್ ಫಾರ್ ಯು. ಅದನ್ನ ಕೌಂಟ್ ಮಾಡ್ಬೋದು. ನಮ್ದು ಹಳೆ ಫಾರ್ಮ್ಯಾಟಲ್ಲಿ ರ್ಯಾಪಿಡ್ ಫೈರ್ ರೌಂಡ್ ಇತ್ತು, ಇವಾಗ ಅದಿಲ್ಲ. ಇಟ್ಸ್ ಅಬೌಟ್ ಅ ರೌಂಡ್ ವಿಚ್ ವಿಲ್ ಮೇಕ್ ಯು ರಿಫ್ಲೆಕ್ಟ್ ನಿಮ್ಮ ಲೈಫ್. ಲವ್ಲಿ. ಇದರಲ್ಲಿ ಏನಿದೆ, ಯಾವ್ಯಾವ್ದು ಮಾಡಿದಿರಾ ಇಲ್ಲ ಹೇಳ್ಬೋದು. These are habits usually which will make people mentally weak. Any phase of your life you've done this, yes, no reflections helbodu. Binge drinking? No. To be honest, I do enjoy once a while, but I see my friends sometimes, but they enjoy drinking, like even the taste and all of that. Then I still haven't understood that, but I do socially. Constantly complaining? One phase ಅಲ್ಲಿ ಮಾಡಿರ್ಬೋದು. That is when the childish phase ಅನ್ಬೋದು. Procrastination? Even now it happens sometimes. Avoiding challenges? When it comes to my line of work, I enjoy that. You love challenges. Yeah. You don't avoid challenges. ಅಂದರೆ ನನ್ನ ಲೈನ್ ಆ್ಯಕ್ಟಿಂಗ್ ಅಂತ ಬಂದಾಗ ಬೇರೆ ಇಮೋಷನಲ್ ಚಾಲೆಂಜಸ್ ಐ ಟೇಕ್ ಅ ಸ್ಟೆಪ್ ಬ್ಯಾಕ್. Wanting quick rewards? that comes with maturity. ಅಂದರೆ ಅವಾಗಿತ್ತು, ಇವಾಗ ಇಲ್ಲ. ಇವತ್ತಿನ ಒಂದು ಜನ್ರೇಷನ್ ಪ್ರಾಬ್ಲಮ್ ಇಸ್ ಆಲ್ಸೋ, ಹೌದು, ವಿ ಡೋಂಟ್ ವೇಟ್ ಫಾರ್ ಎನಿಥಿಂಗ್, ಎಲ್ಲ ಅಲ್ಲಲ್ಲೇ ಬೇಕು. ದ ಪ್ರಾಬ್ಲಮ್ ಈಸ್ ಇವಾಗ ಈವನ್ ಮನಿ ಮೇಕಿಂಗ್ ಇಸ್ ಈಸಿ ಅಲ್ವಾ. ಅಂದರೆ ಎವ್ರಿ ಇನ್ಫ್ಲೂಯೆನ್ಸರ್ ಇಸ್ ಡೂಯಿಂಗ್ ಗುಡ್, ಮೇಕಿಂಗ್ ಗುಡ್ ಮನಿ, ನಥಿಂಗ್ ರಾಂಗ್ ಇನ್ ದ್ಯಾಟ್. ಬಿಕಾಸ್ ಬಟ್ ಐ ಫೈಂಡ್ ಏನಂತಾರೆ, ಇಟ್ಸ್ ಫಾಸ್ಟ್, ರೆಕಗ್ನಿಷನ್ ಇಸ್ ಫಾಸ್ಟ್, ಮನಿ ಈಸ್ ಫಾಸ್ಟ್. ಸೊ ಗೊತ್ತಿಲ್ಲದಂಗೆ ನಮ್ಮ ಮೈಂಡ್ ಆ ಥರನೇ ವರ್ಕ್ ಆಗಿ ಅದಕ್ಕೆ ಫಿಟ್ ಆಗಿಬಿಡುತ್ತೆ. ಆ್ಯಂಡ್ ವೆನ್ ದ್ಯಾಟ್ ಸ್ಟಾಪ್ಸ್
ಯು ಜಸ್ಟ್ ಲೈಕ್ Ah, ಐ ಆಮ್ ನಾಟ್ ಸೇಯಿಂಗ್ ಎಲ್ಲರೂ ಹಾಗಲ್ಲ. ಕೆಲವರು ಸ್ಮಾರ್ಟಾಗಿ ಓಕೆ ಈಗ ಬರ್ತಿದೆ ನೀಟಾಗಿ ತೊಗೊಂಡು ಅದನ್ನ ಪ್ಲ್ಯಾನ್ ಮಾಡಿಬಿಡೋಣ ಅಂತಲೂ ಇರ್ತಾರೆ. ಪೀಪಲ್ ಆರ್ ಅವೇರ್ ಆಫ್ ದಟ್ ಆಲ್ಸೋ. ಅಂದರೆ ಇದು ಶಾಶ್ವತ ಅಲ್ಲ, ಇದು ಇಟ್ಸ್ ನಾಟ್ ಅ ಲಾಂಗ್, ಇದು ಇಟ್ಸ್ ಅ ಸ್ಪ್ರಿಂಟ್ ಇಸ್ ಗೋಯಿಂಗ್ ಆನ್, ಎವ್ರಿಬಡಿ ಸ್ಪ್ರಿಂಟಿಂಗ್, ಲೆಟ್ ಮೀ ಆಲ್ಸೋ ಸ್ಪ್ರಿಂಟ್ ಆ್ಯಂಡ್ ಮೇಕ್ ಗುಡ್ ಮನಿ. ಅದು ಇದೆ, ಸ್ಮಾರ್ಟ್ ಪೀಪಲ್ ಆಲ್ಸೋ. ಬಟ್ ದೆನ್ ಲಾರ್ಜ್ಲಿ ಎಲ್ಲರ ಮೈಂಡ್ಸೆಟ್ಟು ಆ ಕಡೆ ಇದೆ, ಫಾಸ್ಟ್ ಮೇಕಿಂಗ್. ನೆಗೆಟಿವ್ ಸೆಲ್ಫ್ ಟಾಕ್. ದಟ್ ವಾಸ್ ಬಿಗ್ಗೆಸ್ಟ್ ಲರ್ನಿಂಗ್ ನನ್ನ ಬಗ್ಗೆ. ತುಂಬ ನೆಗೆಟಿವ್ ಮಾತಾಡ್ತಿದ್ದೆ ನನ್ನ ಬಗ್ಗೆ, ಅಂದರೆ ಸೆಲ್ಫ್ ಕ್ರಿಟಿಸಿಸಮ್ ಜಾಸ್ತಿ. ಐ ಥಾಟ್ ದಟ್ ವಿಲ್ ಹೆಲ್ಪ್ ಮೀ ಗ್ರೋ, ಬಟ್ ನೋ, ಲೈಕ್ ಐ ಸೆಡ್, ಎನರ್ಜಿ ಇಸ್ ರಾಂಗ್. ಇದು ಕ್ರಾಸ್ ಅಂದರೆ ನಾನು ಒಂದು ದಾರಿಲಿ ಹೋಗಬೇಕಿತ್ತು, ನಾನು ಬೇರೆನೋ ಹೇಳ್ತಿದ್ದೆ. ಸೊ ಇಟ್ಸ್ ಕ್ಲಾಶಿಂಗ್. ಐ ವಾಸ್ ವೆನ್ ಯು ಸೇ ಲೈಕ್ ವೆನ್ ಯು ಪುಟಿಂಗ್ ಔಟ್ ದ ಯೂನಿವರ್ಸ್ ದಟ್ ಯು ವಾಂಟ್ ಟು ಬಿ ಅ ಸರ್ಟನ್ ಪ್ಲೇಸ್ ಇನ್ ಯುವರ್ ಕರಿಯರ್, ಆಮೇಲೆ ಬಾಯಲ್ಲಿ ನೀನು ಇನ್ನೊಂದೇನೋ ಹೇಳ್ತಿದ್ಯಾ. ಸೊ ದ ಯೂನಿವರ್ಸ್ ಇಸ್ ಗೆಟಿಂಗ್ ಕನ್ಫ್ಯೂಸ್ಡ್. ನಾನು ಏನು ಗುರು ನಿನ್ಗೆ ಇದು ಮಾಡಲ ಹಾಂ. ಸೊ ಇವಾಗಂತೂ ಲೈಕ್ ಎಸ್ಪೆಷಲಿ ವೆನ್ ದ ಕಿಡ್ಸ್ ಆರ್ ಅರೌಂಡ್ ಯು ಆ್ಯಂಡ್ your family and people are invested in my emotion, in your emotion, we should be responsible with our words and with our feelings, with our emotions. So try to be as positive as possible. ಎಷ್ಟೇ ಕಷ್ಟ ಬಂದರೂ, even if sometimes it might sound impractical, ಪಾಸಿಟಿವ್ ಆಗಿ ಮಾತಾಡೋದು ಕಲ್ತಿದ್ದೀನಿ. ಅಗೇನ್ ದಿಸ್ ಇಸ್ ನಮ್ಮ ಹಳಬರು ಹೇಳೋರು, ದೊಡ್ಡವರು, ಒಳ್ಳೇದು ಮಾತಾಡೋ, ಒಳ್ಳೇದು ಮಾತಾಡೋ, ಬಿಡ್ತು ಅನ್ನೋ. ಅನ್ನೋ ನಮ್ಗೆ ಅದೇನು ಅನ್ಸುತ್ತೆ, ಇವತ್ತು ನಾವು ಕೂತ್ಕೊಂಡು ಬ್ರೋ ಇದು ಮ್ಯಾನಿಫೆಸ್ಟೇಷನ್ ಬ್ರೋ, ಹಿಂಗೆ ಅನ್ಕೊಬೇಕು, ಫಿಯರ್ ತೆಗೆದಾಕ್ಬೇಕು, ಇಟ್ಸ್ ಆಲ್ ದೇರ್ ಓನ್ಲಿ. ಅದೇ ಸೈಕಲ್ ಹೊಡಿತಾ ಇದೆ ಅನ್ಸುತ್ತೆ, ರೊಟೇಟ್ ಆಗ್ತಾ ಇದೆ. ಇದು ಮೊನ್ನೆ ಅಗೇನ್ ಆನ್ ಸೋಷಿಯಲ್ ಮೀಡಿಯಾ ಇದ್ರ ನೋಡಿದೆ, ಸ್ಪೆಲ್ಲಿಂಗ್ಸ್ ಅಂತ. ಐ ಮೀನ್ ಅದು ಹೇಗೆ ಬಂದಿದೆ, ಅದು ಯಾಕೆ ಸ್ಪೆಲ್ಲಿಂಗ್ಸ್ ಅಂತಾರೆ ಅಂದರೆ, ಇಟ್ಸ್ ಅ ಸ್ಪೆಲ್ ಅಂದರೆ ಏನು, ನಮ್ಮ ಭಾಷೆಯಲ್ಲಿ ಅದು ಒಂದು ಮಂತ್ರ. ಅವ್ರ ಕಡೆ ಇಂಗ್ಲೀಷಲ್ಲಿ ಸ್ಪೆಲ್ ಅಂತಾರೆ ಅದನ್ನ. ಸೊ ಸ್ಪೆಲ್ಲಿಂಗ್ಸ್, ವೆನ್ ಯು ಎವ್ರಿ ವರ್ಡ್ ಹ್ಯಾಸ್ ಎನ್ ಎನರ್ಜಿ, ಸೊ ಟ್ರೈ ಟು ಬಿ ಆ್ಯಸ್ ಪಾಸಿಟಿವ್ ಆ್ಯಸ್ ಪಾಸಿಬಲ್ ಅಂತ. ನೈಸ್. ಆ್ಯಂಡ್ ಡೋಂಟ್ ಕೀಪ್ ನೆಗೆಟಿವ್ ಪೀಪಲ್ ಅರೌಂಡ್ ಯು. ಕಟ್ ಮಾಡಿ, ನಿಮ್ಮ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇರಲಿ, ಕಟ್ ಮಾಡಬೇಕು. See 16 here, that's there in the list, dude. Being around negative people. ನಂಗೆ ಐ ಆಮ್ ಲೈಕ್ ಶಾಕ್. ಈ ರೂಮ್ ಹೆಂಗೆ ಗೊತ್ತಾ, ಕೆಲವುದು ನಾನು ಈಗ ಏನು ಅನ್ಕೊಂಡಿರ್ತೀನೋ ನೆಕ್ಸ್ಟ್ ಏನೋ ಬಂದಿರುತ್ತೆ, ಅದು ಅವ್ರ ಬಾಯಿಂದ ಬಂದ್ಬಿಟ್ಟಿರುತ್ತೆ. ಅಥವಾ ಹಿಂದಿನ ಗೆಸ್ಟ್ ಏನೋ ಮಾತಾಡಿರ್ತಾರೆ, ನೀವು ಅದೇ ಮಾತಾಡಿರ್ತೀರ. ಬಟ್ ಎನಿವೆ, ನಾವು ದಟ್ ಯು ಗಾಟ್ ಇನ್ ಟು ದ್ಯಾಟ್. ಸೊ being around negative people, cut them off, bluntly cut them how off. to identify first? How did you? You will feel tired, ಸುಸ್ತಾಗತ್ತೆ ನಿಮಗೆ ಗೊತ್ತಿಲ್ದಂಗೆ, ಆ್ಯಂಡ್ ಯು ವಿಲ್ ಬಿಕಮ್ ಲೈಕ್ ದಿಸ್. ಕೆಲವರು ಬಂದ್ಬಿಟ್ಟು ಕುತ್ಕೊಂಡು ಪಕ್ಕದಲ್ಲಿ ವೈನ್ ಮಾಡ್ತಿರ್ತಾರೆ, ಮಗ ಅದು ಹಂಗಂತ, ಮಗ ಅಷ್ಟೊಂದು ಕೆಲಸ ಮಾಡಬೇಕು, ಐ ಕಾಂಟ್ ಡೂ ದಿಸ್ ವೆರಿ ಲಾಂಗ್ ಅವರ್ಸ್, ಓ ಮೈ ಗಾಡ್, ಅದು ಡಿಲೇ ಆಗ್ತಿದೆ, ಇದು ಡಿಲೇ ಲೈಕ್ ಟು ಕೀಪ್ ಇಟ್ ಟು ಯುವರ್ ಸೆಲ್ಫ್. ನನಗೆ ಬೇಕಾಗಿಲ್ಲ. I want to focus on my life. You want to talk something happy? Let's talk. Okay, you don't want to talk, you just want to chill. Matabada. Just matabada. So I just cut. Na munche ade I was being nice alva. You are not being nice. I just move from there. Being scared to fail? Now I'm not. I think na tumba right time ಅಲ್ಲಿ ಮಾಡ್ತಿದ್ದೀರ ನನಗೆ. ಥ್ಯಾಂಕ್ ಯು. ಅಂದರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ. ಬಿಕಾಸ್ ಅಷ್ಟು ನೀವು ಆ ಹಣ್ಣು, ಆ ಕಾಯಿ ಅಷ್ಟು ಹಣ್ಣಾಗಿದ್ದಾಗ ಅದಕ್ಕೊಂದು ರುಚಿ ಇರತ್ತೆ ಅವಾಗ ಮಾತಾಡಿದ್ರು. ಹಾಂ, ಅಂದರೆ ಈಗ ತುಂಬ ಅಂದರೆ ಸುಮ್ಮನೆ ಏನಂತಾರೆ ನೇಮ್ ಸೇಕಿಗೆ ಅಂದರೆ ಏನಂತಾರೆ ಮುಖಸ್ತುತಿಗೆ ಮಾತಾಡಲ್ಲ. ಐ ಮೀನ್ ವಾಟ್ ಐ ಸೇ. ನೀವು ಎಕ್ಸ್ಪೀರಿಯನ್ಸ್ ಥಿಂಗ್ಸ್ ಟು. ನೌ ಐ ಆಮ್ ನಾಟ್ ಸ್ಕೇರ್ಡ್ ಟು ಫೇಲ್. ಅಂದರೆ ಐ ವಿಲ್ ಬಿ ಡಿಸಪಾಯಿಂಟೆಡ್, ಅಂದರೆ ಐ ಆಮ್ ಅ ಹ್ಯೂಮನ್, ಬಟ್ ಐ ಆಮ್ ನಾಟ್ ಸ್ಕೇರ್ಡ್. ದಟ್ ಈಸ್ ಬಿಕಾಸ್ ಆಫ್ಟರ್ ಎವ್ರಿಥಿಂಗ್ ದಟ್ ಸೈಕಲ್ ಹ್ಯಾಸ್ ಟಾಟ್ ಯು, ನಿನ್ನ ಕಂಟ್ರೋಲ್ ಏನಪ್ಪ ಇರೋದು, ನಿನ್ನ ಎಫರ್ಟು, ನೀನು ಏನು ಮಾಡ್ಬೋದು ಅಷ್ಟೇ ತಾನೆ. ಅದಕ್ಕೆ ವೈ ಶುಡ್ ಯು ಬಿ ಸ್ಕೇರ್ಡ್? ಹೌದು. ಆ ಫೇಲ್, ಐ ಮೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಫೇಲ್ಯೂರ್ ಇಸ್ ಬ್ಯೂಟಿಫುಲ್. ಅಂದರೆ ಈಗ ಎಲ್ಲ ದೊಡ್ಡವ್ರು ಹೇಳ್ತಾರಲ್ಲ ಫೇಲ್ಯೂರ್ ಇಸ್ ಬ್ಯೂಟಿಫುಲ್ ಅಂತ, ಬಟ್ ಅದು ಆಗಬೇಕು. ಯು ವಿಲ್, ನಿಮ್ಮ ಲೈಫ್ ತುಂಬ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮಗೆ. ಜನಗಳಿಗೆ ಕ್ಲಾರಿಟಿ ಸಿಗುತ್ತೆ, ನಿಮ್ಗೆ ಏನು ಬೇಕು ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ. ನೀವು ಯಾರು, ನಿಮ್ಮನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ, ಎಲ್ಲನೂ ಎಲ್ಲ ಕ್ಲಾರಿಟಿ ಒಂಥರ ಪೀಸ್ ಆಗಿಬಿಡ್ತೀರಾ. ಆ್ಯಂಡ್ ದೆನ್ ಬಿಕಾಸ್ ಆಫ್ಟರ್ ಫೇಲ್ ಇಸ್ ಸಕ್ಸಸ್, ಸಕ್ಸಸ್ಸೇ, ಬೇರೆ ಏನಿಲ್ಲ. ಸೊ ದಟ್ಸ್ ಆಲ್ಸೋ ದೇರ್. ಇದಕ್ಕಿಂತ ಇನ್ನೇನಾಗುತ್ತೆ, ಇದಕ್ಕಿಂತ ಇನ್ನೇನಾಗುತ್ತೆ ಅಂತ. ಬಟ್ ಎವ್ರಿ ಟೈಮ್ ಐ ಸೇ ಇದಕ್ಕಿಂತ ಇನ್ನೇನಮ್ಮ ಭಗವಂತಂಗೆ ಇರಮ್ಮ ಏನೋ ಕೊಡ್ತೀನಿ ಅಂತ, ಇನ್ನು ಯು ವಿಲ್ ಫೈಂಡ್ ನ್ಯೂ ವೇಸ್. ಯಾ I whenever I felt like okay, ಇದಕ್ಕಿಂತ ಏನೇನು, ಈಸ್ ಗಿವಿಂಗ್ ಮೀ ಸಮಥಿಂಗ್, ಈಸ್ ಪುಷ್ಡ್ ಮೀ, ನಾಟ್ ಪುಷ್ಡ್, ಲೈಕ್ ಐ ಫೇಲ್ಡ್. ವಾಟ್ ಈಸ್ ಫೇಲ್ಗಿಂತ ಕಮ್ಮಿ ಫೇಲ್, ಜಾಸ್ತಿ ಫೇಲ್. Can I ask,
ಗೊತ್ತಿರಲಿಲ್ಲ. ಯು ಆರ್ ಆಲ್ಸೋ ವೆರಿ ದೇವಸ್ಥಾನ ಇವು ತುಂಬ ಆ ಎನರ್ಜೀಸನ್ನು ಬಿಲೀವ್ ಮಾಡ್ತೀರಾ, ಯು ಗೋ ಅಂತ. ಪ್ಲಸ್ ಒಂದು ದೇವಸ್ಥಾನದ ಫಸ್ಟ್ ಹೇಳಿ, ಎಲ್ಲೆಲ್ಲಿ ಶಕ್ತಿ ಫೀಲ್ ಮಾಡಿದ್ದೀರಾ? ಅಂದರೆ ಅದೇ ಇಟ್ಸ್ ನಾಟ್ ಲೈಕ್ ನಾನು ಅಲ್ಲಿ ಶಕ್ತಿ ಅಂದರೆ ನಮ್ಮ ಹಿಂದೆ ಅಂದರೆ ಎಲ್ಲದಕ್ಕೂ ಒಂದು ರೀಸನ್ ಇತ್ತು, ಯಾಕೆ ಒಂದೊಂದು ದೇವಸ್ಥಾನ ಕಟ್ಸಿದ್ರು ಅಂತ. ಎಲ್ಲದಕ್ಕೊಂದು ಕಾರಣ ಇತ್ತು. ಅಂದರೆ ಒಂದೊಂದು ಇಟ್ ಕನ್ಸಿಡರ್ಡ್ ಆಸ್ ಲೈಕ್ ಅ ಸ್ಪಿರಿಚುವಲ್ ಹಾಸ್ಪಿಟಲ್. ಅಂದರೆ ಒಂದೊಂದು ದೇವಸ್ಥಾನ ಒಂದೊಂದು ಅವೇಕ್ನಿಂಗೋಸ್ಕರ ಕಟ್ಸಿದ್ರು. ಯು ಡೋಂಟ್ ಗೋ ದೇರ್ ಟು ಗೇನ್ ಥಿಂಗ್ಸ್, ನೋ, ಯು ಗೋ ದೇರ್ ಟು ಹೀಲ್ ಯುವರ್ ಸೆಲ್ಫ್. ಒಂದೊಂದು ದೇವಸ್ಥಾನ ಅಲ್ಲಿ ಹೋಗಿದ ತಕ್ಷಣ ನಾನು ಹಿಂಗೆ ಬೇಡ್ಕೊಂಡೆ ಭಗವಂತ ಮಾಡಿಬಿಟ್ಟ, ನೋ. ಇಟ್ಸ್ ನಾಟ್ ಅ ಪ್ಲೇಸ್ ವೆರ್ ಯು ಗೋ ಅಂಡ್ ಪುಟ್ ಅಪ್ಲಿಕೇಶನ್. ನೋ, ಇಟ್ ಇಸ್ ನಾಟ್. ದೇವಸ್ಥಾನ ಇಸ್ ಅ ಹೀಲಿಂಗ್ ಪ್ಲೇಸ್ ಫಾರ್ ಯುವರ್ ಸೋಲ್. ಪ್ರತಿ ದೇವಸ್ಥಾನದಲ್ಲೂ ಒಂದೊಂದು ಇರುತ್ತೆ. ಸೊ ಹೀಗಿಲ್ಲಾದಾಗ ಈಗ ಒಂದು ಗಾಯ ಆಗಿರುತ್ತೆ ನಿಮ್ಮ ಕಾಲಿಗೆ, ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೆ ನಾನು ಓಡಬೇಕು ಡಾಕ್ಟ್ರೆ, ಹೀಲ್ ಮಾಡಿಕೊಡ್ತಾನೆ, ಓಡು. ಆ ದೇವರು ಐ ಮೀನ್ ಡಾಕ್ಟ್ರೇ ದೇವರು ನಂಗೆ ಆಶೀರ್ವಾದ ಮಾಡಿದೆ, ಅದಕ್ಕೆ ಓಡ್ತಾ ಇದ್ದೀನಿ. ಯು ಗೆಟ್ ದ ಕನೆಕ್ಷನ್. ಎಸ್. ಸೊ ಹಾಗೆ ಎನರ್ಜಿ ಟ್ರಾನ್ಸ್ಫರ್. ಸೊ ಹಾವ್ ನೀವು ಶುರು ಆಗಿ ಮುಂಚೆ ಒಂದು ಮಾತು ಹೇಳಿದ್ರಿ, ಒಂದೊಂದು ದೇವ್ರ ಹತ್ರನೂ ಒಂದು ಎನರ್ಜಿ ಇದೆ ಅಂತ. ಇದನ್ನು ನಮ್ಮ ಹಿರಿಯರು ಬೇರೆ ಬೇರೆ ಥರ ಮಾತಾಡಿದರು. ಈಗ ಎನಿಥಿಂಗ್ ವಿದ್ಯೆಗೆ ಸಂಬಂಧಪಟ್ಟಿದ್ದು ಸರಸ್ವತಿ ಅಂದರು, ಧೈರ್ಯಕ್ಕೆ ಸಂಬಂಧಪಟ್ಟಿದ್ದು ಆಂಜನೇಯ ಅಂದರು, ಈ ದೇವಿ ಅಂದರೆ ಶಕ್ತಿ, ಸೌಮ್ಯನೂ ಅದಕ್ಕೆ ಬೇರೆ ದೇವಿ ಹೆಸರು, ರುದ್ರ ಅಂದರೆ ಕಾಳಿ. ಸೊ ಈ ಥರ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈ ಎಲ್ಲ ಎನರ್ಜೀಸು, ಪರ್ಸನಲ್ ಲೈಫ್ನ ಎಕ್ಸ್ಪೀರಿಯೆನ್ಸು, ಯಾವ ದೇವರನ್ನು ನಂಬಿದ್ದೀರಿ, ಯಾವುದು ನಿಮಗೆ ಹೌದು ಆ ಪ್ರೆಸೆನ್ಸನ್ನು ಫೀಲ್ ಮಾಡಿಸಿದೆ? ಪ್ರತಿಯೊಂದು ಈ ಪ್ರಪಂಚದಲ್ಲಿ ಏನೇ ಇದ್ರೂ ಫಸ್ಟು ನಂಬಿಕೆ ಮೇಲೆ ಬೇಸಾಗಿರೋದು. ನಿಜ. ಈ ಭೂಮಿ ತಿರುಗ್ತಾ ಇದೆ, ಯಾವ ಉದುರೋಗುತ್ತೆ, ವಿ ಆರ್ ಇನ್ ಅ ಸ್ಪೇಸ್, ಆಯಿತಾ? ಏನು ನಂಬಿಕೆ ಮೇಲೆ ನಾವಿದ್ದೀವಿ ಈಗ ನಾವು. ಇಟ್ಸ್ ಎವ್ರಿಥಿಂಗ್ ಇಸ್ ಅಬೌಟ್ ಬಿಲೀಫ್. ಈಗ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಬ್ಲೈಂಡಾಗಿ ನಂಬ್ತೀವಿ. ಸಮ್ ರ್ಯಾಂಡಮ್ ಪರ್ಸನ್ ಗಿವ್ಸ್ ಯು ಸಮ್ ಸ್ಟೆರಾಯ್ಡ್ಸ್ ಫಾರ್ ಸಮ್ ಇಶ್ಯೂ ವಿತ್ ಯುವರ್ ಬಾಡಿ, ವಿ ಬ್ಲೈಂಡ್ಲಿ ಟೇಕ್ ಇಟ್ ಬಿಕಾಸ್ ಕ್ರೆಡೆನ್ಷಿಯಲ್ ಇಸ್ ಆ್ಯಕ್ಟಿಂಗ್ ಅಪ್. ಕೆಲವು ಸತಿ ಪ್ಲಸಿಬೋ ಅಂತ ಕರೀತಾರೆ, ನೀವು ತೊಗೊಂಡ ತಕ್ಷಣ ಅರ್ಧಕ್ಕರ್ಧ ಯು ಆರ್ ಆಲ್ರೆಡಿ ಸಾರ್ಟೆಡ್. ನಮ್ಮ ಮನೆ ದೇವರು ಮಹಾಲಕ್ಷ್ಮಿ, ಸೊ ಐ ಬಿಲೀವ್ ಇನ್ ತಾಯಿ. ಆ್ಯಂಡ್ ಶಿ ಈಸ್ ಮೋರ್ ಆಫ್ ಪ್ರಾಸ್ಪೆರಿಟಿ. ದಟ್ ಎನರ್ಜಿ ಈಸ್ ಮೋರ್ ಆಫ್ ಪ್ರಾಸ್ಪೆರಿಟಿ, ಪೀಸ್, ಗುಡ್ ಹೆಲ್ತ್, ಹ್ಯಾಪಿನೆಸ್, ಕಂಟೆಂಟ್ಮೆಂಟ್. ಸೊ ಆ ದೇವಿ ಆ ಎನರ್ಜಿನ ಜಾಸ್ತಿ ಇದು ಮಾಡೋದು. ಆ್ಯಂಡ್ ಕೈಂಡ್ನೆಸ್ ಆ್ಯಂಡ್ ಯಾ. ಸೊ ಒಂದೊಂದು ದೇವಿಲೂ ಒಂದೊಂದು. ಆ್ಯಂಡ್ ಶ್ರೀನಿವಾಸ ಮನೆ ದೇವರು ಆಲ್ಸೋ. ಸೊ ಹೀ ಈಸ್ ಮೋರ್ ಆಫ್ ಲಾಟ್ ಆಫ್ ವೈಬ್ರೆನ್ಸ್, ಶೋಕಿ ಅಂತಲೇ ಹೇಳ್ಬೋದು. ಲೈಕ್ ಗ್ರೇಟ್ ಕ್ಲೋದಿಂಗ್ ಇರ್ಬೋದು, ಬೈಯಿಂಗ್ ಬಿಗ್ ಹೌಸಸ್, ಬಿಗ್ ಅಂದರೆ ಹೀ ಈಸ್ ಲೈಕ್ ದ್ಯಾಟ್. ಶೋಮ್ಯಾನ್ ಈಸ್ ಅ ಶೋಮ್ಯಾನ್, ವಿಷ್ಣು ಬೇಸಿಕ್ಲಿ. ಸೊ ಎವ್ರಿ ಎನರ್ಜೀಸ್ ಆರ್ ಡಿಫ್ರೆಂಟ್ ಆ್ಯಂಡ್ ಯು ಚೂಸ್ ವಾಟ್ ಯು ವಾಂಟ್. ಆ್ಯಂಡ್ ಆಲ್ಸೋ ಸಮ್ ಎನರ್ಜೀಸ್ ವಿಲ್ ಚೂಸ್ ಯು. ನಮಗೆ ಗೊತ್ತಿಲ್ದಂಗೆ ಎಲ್ಲೋ ಒಂದು ಕಡೆ ಅದು ಎಳೆಯುತ್ತೆ ನಮ್ಮನ್ನ. ದರ್ ಇಸ್ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಹೌ. ಅಂದರೆ ಒಳಗಿಂದ ಈಗ ನೀವು ಯಾರನ್ನೂ ಇಷ್ಟಪಡ್ತೀರ ಅಂದ್ಕೊಳ್ಳಿ, ಅಥವಾ ಗೊತ್ತಿಲ್ದಂಗೆ, ಈಗ ಯಾಸ್ ಇಸ್ ಲವ್ ಮ್ಯಾರೇಜ್ ಅಲ್ವಾ, ಇಟ್ ಇಸ್ ಸಮ್ ಕನೆಕ್ಷನ್ ಹ್ಯಾಪನ್ಸ್. ಕ್ಯಾನ್ ಯು ಎಕ್ಸ್ಪ್ಲೇನ್ ದಟ್ ಕನೆಕ್ಷನ್? ಇಟ್ ಜಸ್ಟ್ ಹ್ಯಾಪನ್ಸ್. The very feeling of love itself is that there is attraction between two individuals. ಕೆಲವ್ರಿಗೆ ಅದನ್ನು ಡೈಸೆಕ್ಟ್ ಮಾಡಿದ್ರೆ ಇಂಟೆಲೆಕ್ಚುಯಲ್ ಅನ್ಬೋದು. ಡೈಸೆಕ್ಟ್ ಅದು ಫಸ್ಟು ನಾವು ಸ್ಟಾಪ್ ಮಾಡಬೇಕಾಗಿರೋದು ಈ ಡೈಸೆಕ್ಟ್. ಈ ಪ್ರಪಂಚದಲ್ಲಿ ಈ ಇಂಟೆಲಿಜೆಂಟ್ ಪೀಪಲ್ ಏನೇನಿದ್ದಾರೆ, ಇಂಟೆಲೆಕ್ಟ್ ಜಾಸ್ತಿ ಬುದ್ಧಿಜೀವಿಗಳು ಡೈಸೆಕ್ಟ್ ಮಾಡ್ತಾರೆ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಫೀಲ್ ಥಿಂಗ್ಸ್ ಆ್ಯಂಡ್ ಗೋ, ಅಷ್ಟೇ. ಕ್ರೇಜಿ. ಐ ಥಿಂಕ್ ಇಟ್ಸ್ ನೈಸ್ ಟು ಸಿ ಎಲ್ಲರದು ಒಂದು ಮ್ಯಾಪ್ ಅಂತ ಇರುತ್ತೆ. ಓಕೆ, ಸೋ ಫಾರ್ ನನ್ನ ಲೈಫಲ್ಲಿ ಆ ಮ್ಯಾಪ್ದು ಎಷ್ಟು ಪೋರ್ಷನ್ ನನಗೆ ಕಾಣಿಸ್ತಾ ಇದೆ, ಎಷ್ಟು ನನಗೆ ಅರ್ಥ ಆಗಿದೆ ಅನ್ನೋದು ಒಂದು ದೊಡ್ಡ ಪೋಸ್ಟರ್ ಅಂತ ನೋಡಿದ್ರೆ ಇವಾಗ 34 you seem to have understood that. I think I've understood, but I don't know. Some part of it. Yeah, I am in the journey. Yes. For all you know, ಈ ಜಸ್ಟ್ ಕ್ಯೂರಿಯಸ್ನ ನೀವು 2034 ಅಲ್ಲಿ ನೋಡಿದ್ರೆ ಅಥವಾ 44 ಅಲ್ಲಿ ನೋಡಿದ್ರೆ ಅದ್ಲಾಗೆ ಚೈಲ್ಡ್ ಏನು ಮಾತಾಡ್ತೀನಿ. ಬಟ್ ದ ಬ್ಯೂಟಿ ಇಸ್ ಇವತ್ತಿಗಿದ್ ಪ್ರಸ್ತುತ. Yes. And maybe some ಸತ್ಯಗಳು ಇಟ್ಸ್ ಲೈಕ್ ಹೌ ಇವತ್ತು ನಾವು ಕೂತ್ಕೊಂಡು few basic things are always there. Finding happiness in yourself, ಅದು basic of basic, that will not change. Like manifestation, today we spoke. ಅವತ್ತು ಅವ್ರು ಬಿಡ್ತು ಅಂದ್ರು, ಇವತ್ತು ಮ್ಯಾನಿಫೆಸ್ಟೇಷನ್. ಇನ್ನು 20 ವರ್ಷಕ್ಕೆ ಅದನ್ನ ಏನಾಗಿರುತ್ತೋ ಗೊತ್ತಿಲ್ಲ. ಹೌದಾ, ಡಿಫ್ರೆಂಟ್ ಟರ್ಮಿನಾಲಜೀಸ್, ಬೇರೆ ಬೇರೆ ವ್ಯಕ್ತಿತ್ವಗಳು ಬಂದು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಬಿ ಕೂಲ್ ಫಾರ್ ಪೀಪಲ್ ಟು ಟೇಕ್ ಯುವರ್ ಸ್ಟಫ್.
ವಿಚ್ ಅಂದರೆ ಲೈಕ್ ಹೌ ಯು ಪ್ರೆಸೆಂಟ್ ಇಟ್, ಲೈಕ್ ಅವ್ರಿಗೆ ಏನು ಬೇಕೋ ಅದನ್ನು ಹೇಳಿ ನಮ್ಮ ವಿಷಯ ಹೇಳಬೇಕು. ಅದು ಐ ಮೀನ್ ದಟ್ಸ್ ಹೌ ಇಟ್ಸ್ ಬಿಕಮ್ ದೀಸ್ ಡೇಸ್. ಸೊ ಯಾ. So at this phase, can I ask a deep question like, have you understood the purpose of life? ನನಗೆ ಇವಾಗ ಅನ್ಸೋದು ಏನು ಅಂದರೆ ಪರ್ಪಸ್ ಆಫ್ ಲೈಫ್ ಇಟ್ ಕೀಪ್ಸ್ ಚೇಂಜಿಂಗ್ ಎಟ್ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮ್. ವಾಟ್ ಈಸ್ ಯುವರ್ ಪರ್ಪಸ್ ಅಂತ. Absolutely. ಇಟ್ ಚೇಂಜಸ್, ಐ ಫೀಲ್. 100%. So I think trying to be as ಅಂದರೆ right now there, I mean being a good son or a good husband, good father, good parent, try to be the best. I'm not telling be the perfect guy. Try to be the best, and I guess ಅದನ್ನ ನಾವು ಮಾಡ್ಕೊಂಡ್ರೆ that is the biggest purpose for you. Anybody handle your relation, like try to be the best person possible. So how do you want the world to remember you as on 2025? A guy whose heart is always smiling. Yeah. I mean, that's a nice ask. ಆಚೆ ಕಡೆ ಮುಖದಲ್ಲಿ ಒಂದು ಸ್ಮೈಲ್ ಇದ್ದೇ ಇರುತ್ತೆ, ಬಟ್ ಇಟ್ಸ್ ಆಲ್ವೇಸ್ ಇನ್ಸೈಡ್. ಅಲ್ಲಿದೆಯಾ ನಗು? That's very important. ಸೊ ಅಮೇಝಿಂಗ್ ವಿಜಯ್. ಆ್ಯಂಡ್ ಇದೆಲ್ಲ ಮಾತಾಡೋದಲ್ಲ, ಸೊ ಸದ್ಯದ ಕುತೂಹಲಗಳು, ಕೆಲಸ ಮತ್ತು ಲೈಫ್, ಇಷ್ಟ್ರ ಮಧ್ಯೆ ಕೆಲಸ ಬಿಟ್ಟು ಏನು ಕಾಣ್ತಾ ಇದೆ? ಈಗಷ್ಟೇ ನೀವು ದುಬೈಯಿಂದ ಬಂದ್ರಿ. ಐ ಡಿಂಟ್ ನೋ, ಈಗ ಹಾಫ್ ಯುವರ್ ಫ್ಯಾಮಿಲಿ ಈಸ್ ಇನ್ ದುಬೈ ಆ್ಯಂಡ್ ನೀವು ನಿಮ್ಮ ಮಿಸ್ಸಸ್ ಆ್ಯಂಡ್ ಮಕ್ಳು ಇಲ್ಲಿದ್ದೀರಾ ಅಂತ. ಬಸವನಗುಡಿ ಮನೆನೇ ಅಲ್ವಾ? ಅಲ್ಲೇ. ಏನಾದರೂ ಹೊಸ ಇದೆಲ್ಲ ಶುರು ಆಯ್ತಾ? ಏನಾದ್ರು ಎನಿ ಸ್ಪೋರ್ಟ್ ದಟ್ ಯು ಆರ್ ಇನ್ ಟು? No, I always into ಸ್ವಲ್ಪ ವೇಟ್ ಟ್ರೈನಿಂಗ್, ಸ್ವಲ್ಪ ಯೋಗ ಬಿಟ್ಬಿಟ್ಟಿದ್ದೀನಿ, ಬಟ್ ಐ ವಾಂಟ್ ಗೆಟ್ ಬ್ಯಾಕ್ ಟು ಇಟ್. ಅಂದರೆ ಮಿನಿಮಲ್ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಬೇಕೋ ಟು ಕೀಪ್ ಮೈ ಸೆಲ್ಫ್ ಫಿಟ್, ಆ್ಯಂಡ್ ಗುಡ್ ಥಾಟ್ಸ್, ಗುಡ್ ಪೀಪಲ್, ಪ್ಲೆಸೆಂಟ್ ಪೀಪಲ್ ಅರೌಂಡ್ ಯು. ಯಾ, ಇಷ್ಟಿದ್ರೆ ಆ್ಯಕ್ಚುಲಿ ವರ್ಕೌಟು ಬೇಡ, ಜಿಮ್ಮು ಬೇಡ, ಒಳ್ಳೆ ವಿಷಯಗಳನ್ನ ಮಾತಾಡಿ ಒಳ್ಳೆ ಜನಗಳನ್ನ ಪಕ್ಕಕ್ಕೆ ಇಟ್ಕೊಳ್ಳಿ, ನೀವು ಹೆಲ್ದಿಯಾಗಿರ್ತೀರ, ಆರಾಮಾಗಿರ್ತೀರ. ಈವನ್ ಇಫ್ ಯು ಹ್ಯಾವ್ ಬ್ಯಾಡ್ ಹ್ಯಾಬಿಟ್ಸ್. ಅದನ್ನ ಬ್ಯಾಡ್ ಹ್ಯಾಬಿಟ್ಸ್ ಅನ್ಬಾರ್ದು, ಹ್ಯಾಬಿಟ್ಸ್ ದಟ್ ಎಫೆಕ್ಟ್ ಯುವರ್ ಹೆಲ್ತ್. ಸೊ ಯಾವುದೋ ಟ್ಯಾಗ್ ಮಾಡೋದು ತಪ್ಪಾಗತ್ತೆ. ಈ ಮಧ್ಯೆ ಇನ್ನೊಂದು ಪ್ರಶ್ನೆ, ಐ ಬಿನ್ ಲುಕಿಂಗ್ ಅಟ್ ಯುವರ್ ಫಿಂಗರ್ ರಿಂಗ್. ಇದು ಯಾವುದೋ ಹೊಸದೊಂದು 2-3 ಇದೆ. ಯು ಕಂಫರ್ಟಬಲ್ ಶೇರಿಂಗ್? ಯಾ, ದಿಸ್ ಇಸ್ ಜಸ್ಟ್ ಗ್ರೀನ್ ಸ್ಟೋನ್, ಎಮರಲ್ಡು. ಇದು ಬಂದು ಗೋಮೇತಿ. ಇದು ಆ್ಯಕ್ಚುಲಿ ಲಕ್ಷ್ಮಿ ಅಂತ. ಐ ಡೋಂಟ್ ನೋ ದ ಎಕ್ಸಾಕ್ಟ್. ಇದು ಅಮ್ಮ ಪೂಜೆ ಮಾಡೋಕ್ಕೆ ಕೊಡ್ತಾರೆ, ಒಂದು ಇಟ್ಕೊಂಡಿರು ಜೋಬಲ್ಲಿ ಅಂತ. ನಾನು ರಿಂಗ್ ಮಾಡಿ ಹಾಕ್ಸ್ಕೊಂಬಿಟ್ಟೆ, ಕಳ್ಕೊಂಬಿಡ್ತೀನೇನೋ ಅಂತ. ದಿಸ್ ಇಸ್ ಬ್ಲೂ ಸಫೈರ್. ಯೂಶ್ವಲಿ ಐ ವೇರ್ ಓನ್ಲಿ 1 or 2, ಬಟ್ ಈ ದತ್ತನ್ ಕ್ಯಾರೆಕ್ಟರ್ಗೆ, ದ ಕ್ಯಾರೆಕ್ಟರ್ ಐ ಆಮ್ ಪ್ಲೇಯಿಂಗ್, ದತ್ತ ಬಾಯ್, ಸೊ ಈ ವೇರ್ಸ್ ಅ ಲಾಟ್ ಆಫ್ ಗೋಲ್ಡ್. ಸೊ ಎಲ್ಲನೂ ಹಾಕೊಂಬಿಟ್ಟಿದ್ದೀನಿ. ಆ್ಯಂಡ್ ಯೂಶ್ವಲಿ ವೆನ್ 2 ಹಕ್ಕಿ ಹೊಡೆದಂಗೆ. ಆ್ಯಂಡ್ ಯೂಶ್ವಲಿ ವೆನ್ ಐ ಪ್ಲೇ ಅ ಸರ್ಟನ್ ರೋಲ್, ಅದನ್ನ somehow ಆ ಇನ್ಫ್ಲುಯೆನ್ಸ್ ಇರುತ್ತೆ, ಅಟ್ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಮೈ ಅಟೈರ್ ಇರ್ಬೋದು. ಐ ಕ್ಯಾನ್ ಸಿ ದಟ್. ನಾನು ಸಡನ್ನಾಗಿ ನೋಡಿದಾಗ ಯು ವೋರ್ ದಟ್ ನೈಸ್ ಶೇಡ್ಸ್ ಆ್ಯಂಡ್ ದೆನ್ ದಟ್ ಜ್ಯುವೆಲ್ರಿ ಆ್ಯಂಡ್ ಐ ವಾಸ್ ಲೈಕ್, ಓ what is this? Vijay is in a very blink phase right now. And then I understood, Datta Bhai phase. But usually only if there's any puja nalla hakkotini ellanu to energize the stones and myself. Amma background ಏನು? She seems to be too deep into ದೇವರು ಮತ್ತು ಈ ಸ್ಟೋನ್ಸು. ಏನಿಲ್ಲ, ಇಸ್ ಜಸ್ಟ್ ಅದು ಐ ಥಿಂಕ್ ಅವ್ರು ಆಸ್ಟ್ರಾಲಜಿನಲ್ಲಿದ್ದಾರೆ. No, nobody is professional. It's all intuitional. Okay. They like, see, she's in a different journey, and that is why I feel ಸ್ವಲ್ಪ ನಾವು ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಅದನ್ನ ನಮ್ಮ ಜೀವನಕ್ಕೆ ಹೌದು. ಫಾದರ್ಹುಡನ್ನು ಹೆಂಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ತುಂಬ ಕಮ್ಮಿ ಮಾತಾಡಿದ್ದು ಅದ್ರ ಬಗ್ಗೆ. ಆ್ಯಕ್ಚುಲಿ ಹೌದು. ಇಟ್ ಈಸ್ ಆಲ್ಸೋ ಫೇಸಸ್ ಇರುತ್ತೆ. ಶುರುಲಿ ಇಟ್ಸ್ ಆಲ್ ಎಕ್ಸೈಟಿಂಗ್ ಆ್ಯಂಡ್ ಇಟ್ಸ್ ಆಲ್ ಲೈಕ್ ಇಟ್ಸ್ ನೈಸ್ ಟು ಬಿ ಅ ಫಾದರ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಆಮೇಲೆ ರಿಯಾಲಿಟಿ ಹೊಡೆಯುತ್ತೆ, ಬಿಕಾಸ್ ಇಟ್ಸ್ ನಾಟ್ ಈಸಿ. ಆ್ಯಂಡ್ ಪೇಷನ್ಸ್ ಕಳ್ಕೊತೀವಿ ಕೆಲವೊಂದು ಸಲ, ಆ್ಯಂಡ್ ದೆನ್ ಕಳ್ಕೊಂಡಾಗ ಯು ರಿಯಲೈಸ್ never in my life I should lose my patience ಅಂತ. That is biggest learning. And then somewhere we're responsible for another being. ಅದು
ಅದು ಹೊಡಿಯೋಕ್ಕೆ ಟೈಮ್ ಆಗುತ್ತೆ, ಅದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗೋಕ್ಕೆ ಟೈಮ್ ಆಗುತ್ತೆ. ಆ್ಯಂಡ್ ಡೈಜೆಸ್ಟ್ ಆದಾಗ ಬ್ಲಾಸಮ್ ಆಗುತ್ತೆ, ಒಂದು ಜ್ಞಾನ ಓಪನ್ ಅಪ್ ಆಗುತ್ತೆ. ಆ್ಯಂಡ್ ದಟ್ ಈಸ್ ವೆನ್ ಯು ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಸೊ ಯಾ, ದೇ ಆರ್ ಮೈ ಸ್ಟ್ರೆಂತ್, ದೇ ಆರ್ ಮೈ ವೀಕ್ನೆಸ್, ದೇ ಆರ್ ಮೈ ಎವ್ರಿಥಿಂಗ್. ಇಟ್ಸ್ ಇನ್ಸ್ಟೆಂಟ್ ಲವ್, ಲೈಕ್ ಇನ್ಸ್ಟೆಂಟ್ ಕಾಫಿ ಅಂತಾರಲ್ಲ. Nice way to put it. Yeah. Instant love. Yeah, with your partner, you do have your phases and you grow with them. You teach, you learn. And ನಮ್ಮಲ್ಲಿರೋ ಕೆಲವು ವಾಟ್ ಟು ಸೇ ಫ್ಯೂ ಥಿಂಗ್ಸ್ ದ್ಯಾಟ್ ಶಿ ಮೈಟ್ ನಾಟ್ ಲೈಕ್, ನಾವು ಕರೆಕ್ಟ್ ಮಾಡ್ಕೋತೀವಿ, ಅವರಲ್ಲಿರೋದು ಅವ್ರು ಕರೆಕ್ಟ್ ಮಾಡ್ಕೋತಾರೆ. ಇಟ್ಸ್ ಲೈಕ್ ಗಿವ್ ಆ್ಯಂಡ್ ಟೇಕ್, ಬಟ್ ಇಟ್ಸ್ ಹಿಯರ್ ಇಟ್ಸ್ ಓನ್ಲಿ ಗಿವಿಂಗ್. ಕಿಡ್ಸ್ ಅನ್ಕಂಡೀಷನಲ್ ಗಿವಿಂಗ್. This is not the Vijay I saw. ಅಥವಾ ಐ ಡೋಂಟ್ ನೋ, ಲಾಸ್ಟ್ ಟೈಮ್ ಎಲ್ಲ ಸಿಕ್ಕಿದಾಗ ತರ್ಲೆ ತಮಾಷಿ ಫೆಲೋ ಯು ವರ್. Even now I am that. ಸೈಡ್ ಮಾತ್ರ ಆಚೆಗೆ ಬಂತ ಗೊತ್ತಿಲ್ಲ. It depends on the conversations that we have. And like I said, ನಾವೆಲ್ಲರೂ ನಮಗೆಲ್ಲ ಒಂದು ಅವತಾರಗಳಿರುತ್ತೆ. ಕೆಲವು ಫೇಸಲ್ಲಿ ಮಾತ್ರ ಒಂದು ಜಾಸ್ತಿ ಕಾಣ್ತಾ ಇರತ್ತಾ? ಹಾಂ. ಆ್ಯಂಡ್ ಆಲ್ಸೋ I true that, yeah. with different people you are different at different times. ನಾನು ಹಿಂಗೆ ಅಂತ ಯಾರಾದರೂ ಹೇಳಿದ್ರೆ ಅದು ಸುಳ್ಳು. you can be a lot, you can be so much. True that. ಕೆಲವರು ಫೋರ್ಸ್ಫುಲ್ಲಾಗಿ ನಾನು ಹಿಂಗೆ ಇರಬೇಕು, ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು ಅಂತ ಕಂಡೀಷನ್ ಮಾಡ್ಕೋತಾರೆ ಬಿಕಾಸ್ ಆಫ್ ದ ಎನ್ವೈರ್ನ್ಮೆಂಟ್. ಬಟ್ ಇಫ್ ಯು ಆರ್ ಲೈಕ್ ಫ್ರೀ ಫ್ರಮ್ ಹಾರ್ಟ್, ಯು ಆರ್ ಡಿಫ್ರೆಂಟ್ ವಿತ್ ಡಿಫ್ರೆಂಟ್ people in different times. Okay. Which is beautiful. You get to see different colors of you, as long as it's positive. Amazing. Yeah. I think ಈ ಫೇಸ್ ಆಫ್ ಲೈಫ್ ಒಂದು ರೈಟ್ ಟೂಲ್ ಇಟ್ಕೊಂಡು, ಗೋಲ್ ಇಟ್ಕೊಂಡು, ನಿಮ್ಮನ್ನೇ ಒಂದು ಒಳ್ಳೆ ಏನಂತಾರೆ ಸ್ಟೇಟ್ ಆಫ್ ಮೈಂಡ್ ಆಗಿರಲಿ, ಸಾರ್ಟೆಡ್ನೆಸ್ ಜೊತೆಗೆ ಹೋಗ್ತಾ ಇದ್ದೀರಾ. ಕೀಪ್ ಗೋಯಿಂಗ್ ವಿಜಯ್. ನಿಮ್ಮ ವೈಬು ಹಂಗೆ ಇದೆ, ನಿಮ್ಮ ಜಾಗದ ಇಲ್ಲಿ ಬಂದ ತಕ್ಷಣ ಸಾರ್ಟ್ ಆಗಿಬಿಡ್ತೀವಿ. ಥ್ಯಾಂಕ್ ಯು ರೂಮ್. ಅಂದರೆ ದಿಸ್ ಪ್ಲೇಸ್ ಹ್ಯಾಸ್ ಸೀನ್ ಎಷ್ಟೋ ಜನಗಳ ಎನರ್ಜಿ. ಸೀರಿಯಸ್ಲಿ ಆಗಲೇ ಹೇಳ್ದಂಗೆ ಒಂದು ಗುರು ಬಂದಿದ್ದಾರೆ, ಮ್ಯೂಸಿಷಿಯನ್ಸ್ ಬಂದಿದ್ದಾರೆ. ಬಟ್ ಐ ಡೋಂಟ್ ನೋ ಮ್ಯಾನ್, ಇದೊಂದು ಸೌಂಡ್ ಪ್ರೂಫ್ ಸ್ಟುಡಿಯೋ ಅಲ್ವಾ? ಯು ಕ್ಯಾನ್ ಲಿಸನ್ ಟು ಯುವರ್ ಥಾಟ್ಸ್ ಆಲ್ಸೋ ಸಮ್ಟೈಮ್ಸ್. ಹಂಗೆ ಅನ್ಸುತ್ತೆ. ಇಟ್ಸ್ ಅ ಕಾಮ್ ರೂಮ್. ಹೌದು. ಐ ಡೋಂಟ್ ನೋ, ಅದೇ ಐ ಡೋಂಟ್ ವಾಂಟ್ ಟು ಡೈಸೆಕ್ಟ್ ಅಂಡ್ ಸಿ ವೈ ದಿಸ್ ಇಸ್ ದಿಸ್, ಬಟ್ ಎಸ್. ಸೈಲೆನ್ಸ್ ಆಲ್ವೇಸ್ ಬ್ರಿಂಗ್ಸ್ the truth outside. Silence is very important. ಪ್ರಶಾಂತ ವಾತಾವರಣ ಅಂತ ಮೇ ಬಿ ಹೋಗಿದ್ದೇನೋ, ಸೊ ದಟ್ ಅಟ್ ಲೀಸ್ಟ್ ನಿಮ್ಮ ಜೊತೆಗೆ ನೀವು ಸಡನ್ ಆಗಿ ಅದು ಇನ್ನರ್ ಪರ್ಸನ್. And you always, I mean, you try to say, I mean, you try to give the right answers when there is this kind of environment. Yeah. So ಹೇಗಿತ್ತು, how was your experience? Because you've seen ಇನ್ನೊಂದು ಫಾರ್ಮ್ಯಾಟಲ್ಲಿ ವೇರೇನ್ ದಸ್ ಜಸ್ಟ್ ಫನ್, ತರ್ಲೆ ತಮಾಷೆ, ಕಾಲೇಲಿ ಅಲ್ವಾ, ವೇರೇನ್ ಅದೆಲ್ಲ ಸೈಡಿಗಿಟ್ಟು ಅದು ಯಾವುದು ಅದು ಡೆಡ್ ಆಪೋಸಿಟ್ ಇದು. I enjoy this. I can go on for another 2-3 hours. ಅಂದರೆ ಮುಂಚಿಂದನೂ ಕಾನ್ವರ್ಸೇಷನ್ಸ್ ನಂಗೆ ತುಂಬ ಇಷ್ಟ, ಗುಡ್ ಕಾನ್ವರ್ಸೇಷನ್ಸ್. ಆವಾಗ ಪೀಪಲ್ ಕಾಲ್ಡ್ ಇಟ್ ಬೋರಿಂಗ್, ನೌ ಇಟ್ಸ್ ಬಿಕಮ್ ಅದೇನೋ ಟೈಮ್ ಅನ್ನೋದು ಹಂಗೆ. ಅದೇ. ಆ್ಯಂಡ್ ಐ ಫೀಲ್ ಐಮ್ ಅ ವೆರಿ ಓಲ್ಡ್ ಸ್ಕೂಲ್. ಆ್ಯಂಡ್ ಕೆಲವೊಂದು ಸಲ ನಾವು ಏನು ಇಷ್ಟಪಡ್ತೀವೋ ದ್ಯಾಟ್ ವಿಲ್ ಬಿ ಲೈಟ್ ಸಮ್ ಟೈಮ್ ಇನ್ ದ ಫ್ಯೂಚರ್. ಸೊ ಮ್ಯಾಚಿಂಗ್ ವಿತ್ ಟೈಮ್ ಆಲ್ಸೋ ಸಮ್ಟೈಮ್ಸ್ ಇಸ್ ಇಂಪಾರ್ಟೆಂಟ್. ಬೀಯಿಂಗ್ ರೆಲೆವೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ವಿ ಕಾಂಟ್ ಬಿ ಟೂ ಮಚ್ ಆಫ್ ಅವರ್ ಸೆಲ್ವ್ಸ್. ದಟ್ಸ್ ಆಲ್ಸೋ ಅ ಬಿಗ್ ರಿಯಲೈಸೇಷನ್. ಹಾಗಾಗಿ keep that match the following alive. Yeah, match the following. Very nice. So I have to give you a book. ಒಂದು ಬುಕ್ಕನ್ನು ಕೊಡೋಣ. ವಾಟ್ ಕೈಂಡ್ ಆಫ್ ಬುಕ್ಸ್ ನಿಮ್ಮನ್ನು ಇಂಟ್ರೆಸ್ಟ್ ಮಾಡಿದೆ? ನಾನು ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ಟ್ರೈಡ್ ಟು ರೀಡ್ ಬುಕ್ಸ್ ಇದುವರೆಗೂ ಆಗಿಲ್ಲ, ಎಕ್ಸೆಪ್ಟ್ ಫಾರ್ ಸ್ಕ್ರಿಪ್ಟ್ಸ್ ನಾನೇನು ಓದಿಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ನನ್ನ ಫ್ರೆಂಡ್ ಕೊಟ್ಟ, ಐ ಹ್ಯಾವ್ ರೆಡ್ ಹಾಫ್ till the guy, that boy is reached the desert, he'll meet that alchemist. ಅಲ್ಲಿ ತನಕ ಓದಿದ್ದೀನಿ, ಬಟ್ ವೆರಿ ಸ್ಲೋ. ಐ ಆಮ್ ಸ್ಲೋ ಆಗಿ ಅಟ್ಲೀಸ್ಟ್ 2 pages ಓದೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಲ್ಲೇ ಐ ವಾಂಟ್ ಟು ಬಿ ದಟ್ ಕೂಲ್ ರೀಡರ್. ಸೆಟ್ಟಲ್ಲಿ ಕೂತ್ಕೊಂಡು ಟ್ರೈ ಮಾಡಿದ್ದೀನಿ ಓದೋಕ್ಕೆ, ಆಗಲಿಲ್ಲ. ಬಟ್ ಇವಾಗ ನಾವು ಜೆನ್ಯೂನ್ಲಿ ಐ ಆಮ್ ಟ್ರೈಯಿಂಗ್. ಬಟ್ ದಟ್ಸ್ ವೈ ಹೆಲ್ಪ್ ಮೀ, ಬಿಕಾಸ್ ಸೇಮ್ ಬುಕ್ನ ಆಡಿಯೋ ಬುಕ್ ಕಿವಿಗೆ ಹಾಕೊಂಬಿಟ್ರೆ ಕೇಳ್ತಾ ಇರ್ತೀನಿ. ಅಬ್ಸಲ್ಯೂಟ್ಲಿ. ಸೊ ಈಗ 2 ಬುಕ್ ಇದೆ, ಐ ಡೋಂಟ್ ನೋ
ಯಾವ ಟೈಟಲ್ ನಿಮ್ಮನ್ನು ಕರೆಯುತ್ತೆ ನೀವೇ ಚೂಸ್ ಮಾಡಿ. ಒಂದು ಇಸ್ ಅ ಜೆಂಟಲ್ ರಿಮೈಂಡರ್. ಐ ಥಿಂಕ್ ಇಟ್ಸ್ ಅಬೌಟ್ ಲವ್ ಆ್ಯಂಡ್ ಹೌ ಯು ವಾಂಟ್ ಟು ಲುಕ್ ಅಟ್ ಯುವರ್ ಓನ್ ಸೆಲ್ಫ್, ಈ ಥರ ಏನೋ ಒಂದಷ್ಟೆಲ್ಲ ಇದೆ. ಆ್ಯಂಡ್ ದಿಸ್ ಇಸ್ ದ ಡೆಡ್ ಅಪೋಸಿಟ್ ಆಫ್ ಬೀಯಿಂಗ್ ಮಾರ್ಟಲ್. ಅತುಲ್ ಗವಾಂಡೆ ಅವ್ರದ್ದು ಮೆಡಿಸಿನ್ ಆ್ಯಂಡ್ ವಾಟ್ ಮ್ಯಾಟರ್ಸ್ ಇನ್ ದಿ ಎಂಡ್. ನನಗೆ ಆ್ಯಕ್ಚುಲಿ ಈ ಬುಕ್ ಯಾಕೆ ತೊಗೊಂಡೆ ಅಂದರೆ ಐ ಲಾಸ್ಟ್ ಒನ್ ಆಫ್ ಮೈ ಫಾಲೋವರ್, ಸಂಧ್ಯಾ ಅಂತ, ಒಂದು ರೋಡ್ ಆಕ್ಸಿಡೆಂಟಲ್ಲಿ ಹೋಗ್ಬಿಡ್ಲು, ಹಿಟ್ ಆ್ಯಂಡ್ ರನ್. ಆವಾಗ ಐ ವಾಸ್ ವೆರಿ ಒಂಥರ ಎಂಥ ಒಳ್ಳೆ ಹುಡುಗಿ, ಏನೋ ಹಿಂಗಾಗೋಯ್ತಲ್ಲ ಇವಳ ಜೊತೆಗೆ ಅಂದಾಗ ಬುಕ್ ಹೌಸ್ಗೆಲ್ಲ ಹೋದಾಗ ಈ ಡೆತ್ತು, ವೈ ಡು ವಿ ಡೈ, ಈ ಥರದ್ದೆಲ್ಲ ಒಂದಷ್ಟು ಟೈಟಲ್ ಇಟ್ಕೊಂಡು ಬಂದೆ. ಒಂದಷ್ಟು ನಾನು ನನ್ನ ಪರ್ಸ್ನಲ್ ಕಲೆಕ್ಷನ್ಗಿಂತ ಇಟ್ಕೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ, ದಟ್ಸ್ ವೈ ದಿಸ್ ಟೈಟಲ್ ಕೇಮ್. I lost one of my follower or fan, what do you call, very very dear, because you said this, no, her name is Chaitra Natikar. She's followed me from day one, like my highs and lows. She's always been a major supporter, and in fact this she wanted me to come back to Colors and do Colors show for a long time. Colors Madi anta. And believe it or not, I was with Raksh and his wife Anusha. We were in a meeting for Colors and I got a call that she passed away because the post pregnancy, BP low agi, something happened. And I'm like, shit. And maybe I was like, it's a sign, I have to do this. So yeah, there are some connections, and she's from Gulbarga, and I go to Gulbarga to Gangapura, Dattatreya Devasthana idalli, and the character that I'm playing is Dattatreya. So all of these can't be planned by us. So there is some connection. That's why whatever you're doing is the best thing at that point of time, and it has been designed by the universe for you. Just be aware of it and do it. Anta. ವೆರಿ ವೆಲ್ ಸೆಡ್. ನೈಸ್. ಎಲ್ಲವನ್ನು ಹೇಗೆ ಎದುರಿಸ್ತೀರಾ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್. ಲೈಫ್ ಇಸ್ ಮೋಸ್ಟ್ಲಿ ಅಬೌಟ್ ವಾಟ್ ಹ್ಯಾಪನ್ಸ್ಗಿಂತ ಹೌ ಯು ರಿಯಾಕ್ಟ್ ಟು, ಹೌ ಯು ರೆಸ್ಪಾಂಡ್ ಟು ವಾಟ್ ಎವರ್ ಹ್ಯಾಪನ್ಸ್ ಅನ್ನೋದನ್ನು ನಿಮ್ಮ ಇದರಲ್ಲಿ ಎದ್ದೆದ್ದು ಕಾಣ್ತಾ ಇದೆ ಎಕ್ಸ್ಪೀರಿಯನ್ಸಲ್ಲಿ. ಸೊ ವಿಚ್ ಬುಕ್ ವಿಲ್ ಯು ಚೂಸ್? I'll choose the gentle reminder. Okay. It's very important. ಸೊ ವೈಲ್ ಐ ಸೈನ್ ದಿಸ್ ಫಾರ್ ಯು, 3 ಜನನ ನಾಮಿನೇಟ್ ಮಾಡಿ ವಿಜಯ್. ನಾವು ಯಾರನ್ನ ಕುರ್ಚಿ ಮೇಲೆ ಕೂಡಿಸ್ಬೇಕು? ಆಲ್ಮೋಸ್ಟ್ ತುಂಬ ಜನ ಬಂದ್ಬಿಟ್ಟಿದಾರಲ್ಲ. ಬಟ್ ನನ್ನ ಟಾರ್ಗೆಟ್ ಇರೋದು ಒಂದು 500 ಇಲ್ಲ 1000 ಎಪಿಸೋಡ್ ಆಗಬೇಕಂತ. ಇನ್ನೂ ಬರೀ 200 ಅಷ್ಟೇ ಆಗುತ್ತೆ. ನಮ್ಮಮ್ಮ ಫ್ಯಾಂಟಾಸ್ಟಿಕ್. ಯಾ, I don't know if she's going to come. Just ಕರ್ಸಿವಿ. ಗೊತ್ತಿಲ್ಲ. ವೈ ಡಿಡ್ ಯು ಚೂಸ್ ಹರ್? ಅಂದರೆ ಅವರಲ್ಲಿರೋ ಭಕ್ತಿ ಇಲ್ಲ, I don't know, maybe she has a lot to say, I guess. I think you can talk to her ಅಂತ ಅನಿಸ್ತು. ವೈಷ್ಣವಿ ಅವರು ಬಂದಿದ್ರಾ? And she is very spiritual. I mean, she has a different side to herself. ಕರೆಸ್ತೀವಿ. Yeah. Dear Vijay, you know what you want and what you don't. Keep this Arivu alive, always till the end, no matter what. I don't know. ಇನ್ನೇನು ಬಾಕಿ ಇದೆಲ್ಲ ನಿಮಗೆಲ್ಲ ಗೊತ್ತಿದೆ. ಇನ್ನೇನು there you go. Thank you. And one hamper from Miresi. ಇವ್ರದ್ದೊಂದು ಪ್ರಾಡಕ್ಟ್ ಇದೆ, ಕೋಕೋನಟ್ ಪಾಮ್ ಶುಗರ್ ಅಂತ. ಲೋ ಗ್ಲೈಕಮಿಕ್ ಇಂಡೆಕ್ಸ್ ಇರುತ್ತೆ. ಅಂದರೆ ನೀವು ಈ ಶುಗರ್ ಯೂಸ್ ಮಾಡಿದಾಗ ಇಮ್ಮಿಡಿಯೇಟಾಗಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಸೊ ದಸ್ ಪೆಪ್ಪರ್, ಅವ್ರು ಯಾವುದೋ ಫಾರ್ಮಿಂದ ಬಂದಿರೋದು, ವೆಸ್ಟರ್ನ್ ಘಾಟ್ಸಿಂದ. ಆ್ಯಂಡ್ ಇದು ಯಾವುದೋ ಒಂದು ಲ್ಯಾಕೆಡಾಂಗ್ ಟರ್ಮರಿಕ್ ಪೌಡರ್ ಅಂತ, ಮೇಘಾಲಯ ಹಿಲ್ಸಿಂದ ಹೆಣ್ಣು ಫಾರ್ಮರ್ಸ್ ಎಲ್ಲ ಪ್ರೊಕ್ಯೂರ್ ಮಾಡಿರೋದು. ನೋಡಿ ಇವತ್ತು ಹೆಂಗಾಗ್ಬಿಟ್ಟು ಹೆಣ್ಣು ಫಾರ್ಮರ್ಸ್ ಅಂದರೆ ವಿಮೆನ್ ಫಾರ್ಮರ್ಸು. ಸೊ ವುಮೆನ್ ಎಂಪವರ್ಮೆಂಟ್. See today the era we are living in, one turmeric ಅಂದರೂ ಇಟ್ಸ್ ಲೈಕ್ ವೆರಿ ನಾಲೆಜಬಲ್ ಎರಾ. ಅದು ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ ಇದಂದ ತಕ್ಷಣ ಅದು. ಸೊ ಎಲ್ಲರ ಬಾಯಿನಲ್ಲೂ 4 ವಿಚಾರ ಹಿಂಗೆ ಹರಿದಾಡ್ತಾನೆ ಇರುತ್ತೆ. that's one positive thing about social media. ಹಾಗೆ ನೆಗೆಟಿವ್ ಕೂಡ. ಓವರ್ ಇನ್ಫಾರ್ಮೇಷನ್, ಓವರ್ ಕಿಲ್, ಅತಿ ಜ್ಞಾನಂ
ಮೆಂಟಲ್ ಲಕ್ಷಣಂ. ಧೂರ್ತ ಲಕ್ಷಣಂ ಅಂತ. ಅತಿ ವಿನಯಂ ಧೂರ್ತ ಲಕ್ಷಣ. ಅತಿ ವಿನಯಂ ಧೂರ್ತ ಲಕ್ಷಣಂ, ಅತಿ ಜ್ಞಾನಂ ಮೆಂಟಲ್ ಲಕ್ಷಣ ನನ್ನ ಪ್ರಕಾರ. ಮೆಂಟ್ಲಾಗ್ಬಿಡ್ತಾರೆ. ಯಾ, ಥ್ಯಾಂಕ್ ಯು. ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಇದೆ. You can connect your phone. Okay. And I think my son will like this. yeah. Yeah, he likes music. So that's Vijay Lalita Surya. ಅಂದರೆ ಕೆಲವುದೆಲ್ಲ ಇನ್ನೂ ರಿಫ್ಲೆಕ್ಟ್ ಮಾಡ್ಕೋಬೇಕಂತ ಒಂದಷ್ಟು ಡೀಪ್ ಆಲೋಚನೆಗಳು ನೋಡಿ ಹೆಂಗೆಲ್ಲ ಯೋಚನೆ ಮಾಡ್ತಾರೆ. ಹಾಗೆಲ್ಲ ಯೋಚನೆ ಮಾಡೋಕ್ಕೆ ಅವ್ರಿಗೆ ಇನ್ನೆಷ್ಟು ಎಕ್ಸ್ಪೋಜರ್ ಸಿಕ್ಕಿರಬೇಡ, ಪ್ರತಿಯೊಂದು ಆಪರ್ಚುನಿಟಿನೂ ಹೆಂಗೆ ಕನ್ವರ್ಟ್ ಮಾಡ್ಕೊಂಡಿರಬೇಡ. ದೇ ಸೋ ಮಚ್ ನಮ್ಮ ಈ ಕಾನ್ವರ್ಸೇಷನಲ್ಲಿ ಆಚೆಗೆ ಬಂದಿದ್ದು. ಸೊ ನಮ್ಮ ಈ ಸಂಭಾಷಣೆಯ ಯಾವೆಲ್ಲ ಭಾಗ ನಿಮಗೆ ಭಾಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೋರ್ ದೆನ್ ಹ್ಯಾಪಿ ಟು ಸಿ. ನಾವು ಇಲ್ಲಿ ಒಂದು ಜಸ್ಟ್ ಕ್ಯೂರಿಯಸಲ್ಲಿ ಆ್ಯಸ್ ರಶ್ಮಿ ಅವರಿಂದ ಏನೇನು ಆಚೆ ಹೆಕ್ಕಿ ತೆಗಿಯೋಕ್ಕೆ ನಾನು ನೋಡ್ತಾ ಇರ್ತೀನೋ ಲೈಫ್ನ ಎಕ್ಸ್ಪೀರಿಯನ್ಸಸ್ಗಳ ಮೂಲಕ, ನೀವು ಅದರಿಂದ ಏನು ತೊಗೊಂಡ್ರಿ ಅಂತಲೂ ನೋಡ್ತಾನೇ ಇರ್ತೀವಿ. ಹಾಗಾಗಿ ಅಂಟಿಲ್ ನೆಕ್ಸ್ಟ್ ಟೈಮ್ ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಮಾತ್ರ ಕಳ್ಕೊಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ಇವತ್ತು ಒಂದು ಸಖತ್ತಾಗಿರೋ ಲೈನ್ ಓದಿದೆ. ಇಫ್ ಯು ಆರ್ ನಾಟ್ ಫೇಲಿಂಗ್ ಯು ಆರ್ ನಾಟ್ ಗ್ರೋಯಿಂಗ್. ಇಟ್ಸ್ ಸಚ್ ಅ ಪವರ್ಫುಲ್ ಲೈನ್. ಅಂದರೆ ಎಷ್ಟು ಮೋಟಿವೇಟ್ ಮಾಡುತ್ತೆ. ಎಲ್ಲರೂ ಸೋಲಕ್ಕೆ ಹೆದರ್ಕೋತೀವಿ. ಈ ಥರ ಲೈನ್ಸ್ಗಳು ಹೀಗೆಲ್ಲ ನೋಡಿದಾಗ ಸೋಲಕ್ಕೆ ಕಾಯ್ತಾ ಇರ್ತೀವಿ. ಯಾಕಂದರೆ ಇಫ್ ಐ ಆಮ್ ನಾಟ್ ಫೇಲಿಂಗ್ ಐ ವಾಂಟ್ ಬಿ ಗ್ರೋಯಿಂಗ್. ಸೊ ಈ ಥರ ಸೆಂಟೆನ್ಸಸ್ಸು ರಿಫ್ಲೆಕ್ಟ್ ಮಾಡಿ, ಸಿ ಹೌ ಯು ಕ್ಯಾನ್ ಅಪ್ಲೈ ಟು ಯುವರ್ ಲೈಫ್. ಯಾವ ಫೇಸಿಗೆ, ಪರ್ಸ್ನಲ್ ಲೈಫ್ಗೆ, ಪ್ರೊಫೆಷ್ನಲ್ ಲೈಫ್ಗೆ ಅಥವಾ ಆ್ಯಟಿಟ್ಯೂಡ್ಗೆ ಇದು ಯಾವ ಥರ ಇನ್ಫ್ಲುಯೆನ್ಸ್ ಇರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಹಳೆ ಎಪಿಸೋಡ್ಸನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಗೈಸ್. See you in the next episode.